ಸಮುತ್ಕರ್ಷ ಜೊತೆ ತಾವೆಲ್ಲ ಜೋಡಿಸ್ಕೊಂಡು ಸುಮಾರು ವರ್ಷ ಆಗಿರಬಹುದು, ಕೆಲವೊಬ್ಬರು 5 ವರ್ಷ ಆಗಿರ್ಬೋದು, ಕೆಲವೊಬ್ಬರು 6-7 ವರ್ಷ ಆಗಿರ್ಬೋದು, ಕೆಲವರು 1 ವರ್ಷ ಆಗಿರಬಹುದು. ಅಂದರೆ ನಾವೆಲ್ಲ ಯಾವುದೋ ಒಂದು ಕಾರಣದಿಂದ ಸಮುತ್ಕರ್ಷ ಟ್ರಸ್ಟ್ ಜೊತೆಗೆ ಜೋಡಿಸ್ಕೊಂಡಿದ್ದೀವಿ. ನೀವು ಅಬ್ಸರ್ವ್ ಮಾಡಿರಬಹುದು, ನಾವು ಸಮುತ್ಕರ್ಷ ಟ್ರಸ್ಟ್ ಅಂತ ಕರೆಯೋದು ಭಾಳ ಕಡಿಮೆ, ನಾವು ಸಮುತ್ಕರ್ಷ ಅಂತ ಹೇಳ್ತೀವಿ. ಮತ್ತು ಈ ಪರಿವಾರ ಸಾಕಷ್ಟು ದೊಡ್ಡದಾಗಿ ಬೆಳೆದಿದೆ. ಸಮುತ್ಕರ್ಷ ನಾವು ಶುರು ಮಾಡಿದಾಗ ಇದೇ ಕ್ಯಾಂಪಸ್ಸಲ್ಲಿ 2015ರಲ್ಲಿ ಮೊದಲನೇ ಬಾರಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದು. 15 ಆಗಸ್ಟಲ್ಲಿ, ಆಗಸ್ಟ್ 7ಕ್ಕೆ ಆ್ಯಕ್ಚುಲಿ 2015 ಆಗಸ್ಟ್ 7ಕ್ಕೆ ನಾವು ಈ ರೀತಿಯ ಒಂದು ಸಾಮಾಜಿಕ ಸಂಸ್ಥೆ ಇರಬೇಕು ಈ ಸಮಾಜದಲ್ಲಿ. ಅದರ ಮೂಲ ಉದ್ದೇಶ ಸಮಾಜದ ಉನ್ನತ ಮಟ್ಟದ ಯಾವ ಟ್ಯಾಲೆಂಟ್ ಇದೆ, ಯಾವ ಮಕ್ಕಳಿದ್ದಾರೆ ಅವರನ್ನು ಸಮಾಜದ ಇನ್ನೊಂದು ಕೊಂಡಿ, ಅಂದರೆ ಈ ನಮ್ಮ ಭಾರತದ ಪ್ರಜಾಪ್ರಭುತ್ವವನ್ನು ನಡೆಸುವಂತಹ 2 ದೊಡ್ಡ ಕೊಂಡಿಗಳಿದ್ದಾವೆ. ಒಂದು ರಾಜಕೀಯ ವ್ಯವಸ್ಥೆ ಮತ್ತು ಇನ್ನೊಂದು ನಾವೇನು ಬ್ಯೂರೋಕ್ರಸಿ ಅಂತೀವಿ, ಆ ವ್ಯವಸ್ಥೆ. ಸೊ ರಾಜಕೀಯ ವ್ಯವಸ್ಥೆಯಲ್ಲಿ ಸೇರಿಸುವಂತಹ ಸಾಕಷ್ಟು ಪ್ರಯತ್ನಗಳು ಕಳೆದ 75 ವರ್ಷಗಳಿಂದ ಆಗ್ತಾ ಇದೆ. ಅದು ಬಿಫೋರ್ ಇಂಡಿಪೆಂಡೆನ್ಸ್ ಇಂದನೂ ಪೊಲಿಟಿಕಲ್ ಪ್ರಾಸೆಸ್ ಅನ್ನುವಂಥದ್ದು ನಡೀತಾನೆ ಇದೆ. ಆದರೆ ಆ ಇಂಡಿಪೆಂಡೆನ್ಸ್ ಅಂದರೆ ಮೊದಲನೆಯ ನಮ್ದೇನು 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಾಗಿತ್ತು, ಅಲ್ಲಿಂದ 90 ವರ್ಷ ಅಂದರೆ 1947, ಆ 90 ವರ್ಷದ ಏನು ಅವಧಿ ಇತ್ತು ನಮ್ಮ ಭಾರತೀಯ ಇತಿಹಾಸದ ಬಹಳ ಪ್ರಮುಖ ಕಾಲಘಟ್ಟವಾಗಿತ್ತು. ಯಾಕಂದರೆ 1857ರವರೆಗೆ ಯಾವ್ಯಾವ ಸ್ವಾತಂತ್ರ್ಯ ಸಂಗ್ರಾಮಗಳಾಗಿದ್ವು ಅವೆಲ್ಲ ಅದರ ನೆಟ್ಟು ಬೇರೆ ಇತ್ತು, ಅದರ ಫೋಕಸ್ ಬೇರೆ ಇತ್ತು. ಆದರೆ ಅದಾದ ನಂತರ 90 ವರ್ಷ ಯಾವಾಗ ಡೈರೆಕ್ಟಾಗಿ ಇಂಗ್ಲೆಂಡಿನ ಮಹಾರಾಣಿ ಭಾರತದ ಆಡಳಿತವನ್ನು ತನ್ನ ಕೈಯಲ್ಲಿ ತಗೊಂಡ್ರು, ಅಲ್ಲಿವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಆಗ್ತಾ ಇತ್ತು, ಅಲ್ಲಿಂದ ಡೈರೆಕ್ಟ್ಲಿ ನಾವು ಬ್ರಿಟಿಷರ ಅಧೀನದಲ್ಲಿ ಬಂದಾಗದಿಂದ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ದೇಶವನ್ನು ಕಂಪ್ಲೀಟ್ ಕಂಟ್ರೋಲ್, ಇಂಟ್ಯಾಂಜಿಬಲ್ ಕಂಟ್ರೋಲ್, ಪೊಲಿಟಿಕಲ್ ಕಂಟ್ರೋಲ್ ಒಂದು, ಮಿಲಿಟರಿ ಕಂಟ್ರೋಲ್ ಒಂದು, ಆದರೆ ಕಲ್ಚರಲ್ ಕಂಟ್ರೋಲಲ್ಲಿ ತಗೊಳ್ಳುವಂತಹ ಅತ್ಯಂತ ಒಳ್ಳೆಯ ಒಂದು ವ್ಯವಸ್ಥೆಯನ್ನ ಬ್ರಿಟಿಷರು ಆ ಟೈಮಲ್ಲಿ ಮಾಡಿದ್ರು. ಹಾಗಾಗಿ ಆ 90 ವರ್ಷದ ನಮ್ದೇನು ಸ್ಟ್ರಗಲ್ ಇದೆ ಅದರಲ್ಲಿ ಪೊಲಿಟಿಕಲ್ ಸ್ಟ್ರಗಲ್ ಬೇರೆ ಆಗಿತ್ತು. ಪೊಲಿಟಿಕಲಿ ನಮ್ಮವರನ್ನು ಡೆವಲಪ್ ಮಾಡಬೇಕು, ಇಂಡಿಯನ್ ಟ್ಯಾಲೆಂಟನ್ನು ಪೊಲಿಟಿಕ್ಸಲ್ಲಿ ತರಬೇಕು, ಹೂ ವಿಲ್ ಅಲ್ಟಿಮೇಟ್ಲಿ ಬಿ ಸಪೋರ್ಟಿಂಗ್ ದಿ ಕೊಲೊನೈಸರ್ಸ್ ಅನ್ನುವಂಥ ವ್ಯವಸ್ಥೆಯಿಂದ ಕಾಂಗ್ರೆಸ್ ಅನ್ನುವಂಥದ್ದು ತಯಾರಾಯಿತು. ಅದರ ಪಳೆಯುಳಿಕೆ ಇವತ್ತಿಗೂ ಇದೆ ನಮ್ಮ ದೇಶದಲ್ಲಿ. ಸೊ ಈ ಕಾಂಗ್ರೆಸ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ ಕ್ರಿಯೇಟೆಡ್ ಬೈ ದ ಬ್ರಿಟಿಷರ್ಸ್ ಸೊ ದಟ್ ದ young Indian talent can be pulled into politics and the entire India could be fooled into believing that whatever that is happening politically is right for Indians. ಸೊ ಇದು ಒಂದು ವ್ಯವಸ್ಥೆಯನ್ನು ಬಹಳ ಅತ್ಯಂತ ಸುಸಜ್ಜಿತವಾಗಿ ಬ್ರಿಟಿಷರು ಮಾಡಿದರು. ಅದರ ವ್ಯವಸ್ಥೆ ನಾವು ಇವತ್ತು ನೋಡ್ತಾ ಇದ್ವಿ. ದ ಅದರ್ ಪೊಲಿಟಿಕಲ್ ದಿಸ್ ವಾಸ್ ಆಫ್ ಕೋರ್ಸ್ ರಷ್ಯಾದಿಂದ ಪ್ರೇರಿತ ಆಗಿ ಸ್ಟಾಲಿನಿಸ್ಟ್ ಮತ್ತು ಲೆನಿನಿಸ್ಟ್ ಮತ್ತು ಮಾವೋವಾದಿಗಳ ಒಂದು ಸಿಸ್ಟಮ್ ಆಗಿ ಸಾಕಷ್ಟು ಸೋಷಿಯಲ್ ರಿಪಬ್ಲಿಕ್ ಪಾರ್ಟೀಸು ಮತ್ತು ಕಮ್ಯುನಿಸ್ಟ್ ಪಾರ್ಟೀಸ್ಗಳು ನಮ್ಮ ದೇಶದಲ್ಲಿ ಹುಟ್ಕೊಂಡ್ವಿ, ಎಲ್ಲ ಬಿಫೋರ್ ಇಂಡಿಪೆಂಡೆನ್ಸ್. ಅದಾದ ನಂತರ ಬೇರೆ ಬೇರೆ ಪ್ರಯತ್ನಗಳಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪೊಲಿಟಿಕಲ್ ಪಾರ್ಟೀಸ್ ತಯಾರಾಗಬೇಕಂತ ಜನಸಂಘವಾಯಿತು. ಅದು ಇವತ್ತು ಭಾರತೀಯ ಜನತಾ ಪಕ್ಷವಾಗಿದೆ. ಸೊ ಇದೆಲ್ಲರ ಉದ್ದೇಶ ಬೇರೆ ಬೇರೆ ಆಗಿದ್ರು ಕೂಡ ಎಲ್ಲದರ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ ಯಂಗ್ಸ್ಟರ್ಸ್ ಅಂದ್ರೆ ಸಮಾಜದ ಒಳ್ಳೆಯ ಮಕ್ಕಳನ್ನ ಪೊಲಿಟಿಕಲಿ ಅವೇರ್ ಮಾಡುವಂಥದ್ದು ಮತ್ತು ಅವ್ರು ನಾಳೆ ಪಾಲಿಟಿಕ್ಸ್ಗೆ ಬರಬೇಕು ಅನ್ನುವಂಥದ್ದು. ಯಾವುದು ನಮ್ಮ ದೇಶಕ್ಕೆ ಸರಿಯೋ ತಪ್ಪೋ ಅದು ಒಂದು ಬೇರೆ ವಿಷಯ, ಆದರೆ ಮೂಲ ಉದ್ದೇಶ ಎಲ್ಲದರದ್ದು ಅದೇ ಆಗಿತ್ತು. ಆದರೆ ಯಾವುದೇ ಒಂದು ಥಾಟ್ ಪ್ರೊಸೆಸ್ ಕೂಡ ನಮ್ಮ ಸಮಾಜದ ಅತ್ಯಂತ ಒಳ್ಳೆಯ ವ್ಯಕ್ತಿಗಳು ಈ ಬ್ಯೂರೋಕ್ರಸಿಯಲ್ಲಿ ಬರಬೇಕು ಅನ್ನುವಂಥದ್ದು ಬಹಳ ಕಡಿಮೆ ಇದಾಯಿತು. ಹಾಗಾಗಿ ಬ್ರಿಟಿಷರು ಯಾವ ಸಿಸ್ಟಮ್ ಮಾಡಿದ್ರು ಅಂದರೆ ಸಮಾಜದ ಒಳ್ಳೆಯ ಜನ ಸೆಲೆಕ್ಟ್ ಮಾಡುವಂಥದ್ದು ಮತ್ತು ಅವರನ್ನು ಕಂಪ್ಲೀಟ್ಲಿ ಮೈಂಡ್ ಕಂಟ್ರೋಲ್ ಮಾಡಿ ಅವರನ್ನು ಬಿಳಿ ಚರ್ಮದ ಇದು ನಮ್ಮ ಚರ್ಮದ ಬಿಳಿಯರನ್ನಾಗಿ ಮಾಡಿಸುವಂತಹ ಒಂದು ವ್ಯವಸ್ಥೆ ಇತ್ತು, ಅದೇ ಕಂಟಿನ್ಯೂ ಆಯಿತು. ಸೊ ಹಾಗಾಗಿ ನಮ್ಮ ಬ್ಯೂರೋಕ್ರಾಟ್ಸ್ ರಿಮೈನ್ಡ್ ಇಂಡಿಯನ್ಸ್ ಬೈ ಲುಕ್ಸ್ ಆ್ಯಂಡ್ ಬ್ರಿಟಿಷ್ ಬೈ ಬಿಹೇವಿಯರ್. ಅದು ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಈಗ ಇತ್ತೀಚೆಗೆ ಚೇಂಜ್ ಕಾಣ್ತಾ ಇದೆ.
ಹಾಗಾಗಿ ಇದನ್ನ ವ್ಯವಸ್ಥಿತವಾಗಿ ಬದಲಾವಣೆ ಮಾಡುವಂತಹದ್ದು ಆಗ್ಬೇಕು ಮತ್ತು ಸಮಾಜದ ಒಳ್ಳೆಯ ಜನ ಬ್ಯೂರೋಕ್ರಸಿಯಲ್ಲಿ ಬರಬೇಕು ಅನ್ನುವಂಥದ್ದು ಒಂದೇ ಉದ್ದೇಶ. ಮತ್ತು ಇದನ್ನು ಮಾಡುವಂಥದ್ದು ಇದು ಸಾಮಾಜಿಕ ಕಾರ್ಯನೇ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಿನ್ಸ್ ಟೈಮ್ ಇಮೆಮೋರಿಯಲ್ ಎಜುಕೇಶನ್ ವಾಸ್ ಆಲ್ವೇಸ್ ವಿತ್ ದಿ ಸೊಸೈಟಿ. ಇದು ಓನ್ಲಿ ಬ್ರಿಟಿಷ್ ಟೈಮಲ್ಲಿ ಶುರುವಾಗಿದ್ದು, ಸರ್ಕಾರಿ ಶಾಲೆ ಅನ್ನುವಂಥ ಕಾನ್ಸೆಪ್ಟ್ ಶುರುವಾಗಿದ್ದೆ ಬ್ರಿಟಿಷ್ ಟೈಮಲ್ಲಿ. ಯಾಕಂದ್ರೆ ಅವರಿಗೆ ಅವರ ಉದ್ದೇಶವನ್ನು ಪೂರೈಸಬೇಕಾಗಿರುವಂತಹ ಮಕ್ಕಳು ಬೇಕಾಗಿದ್ರು. ಸೊ ಸರ್ಕಾರಿ ಶಾಲೆ ಅನ್ನುವಂಥ ಕಾನ್ಸೆಪ್ಟ್ ಇಸ್ ಅ ಪ್ಯೂರ್ ಕಾಲೋನಿಯಲ್ ಕಾನ್ಸೆಪ್ಟ್. ಅಂಡ್ ಅದರ ನಾವು ಇವತ್ತಿಗೂ ನಾವು ಅದರ ಕೆಟ್ಟ ಪರಿಣಾಮಗಳನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇದು ಜಸ್ಟ್ ಬ್ಯಾಕ್ಗ್ರೌಂಡ್, ನಮಗೆಲ್ಲ ಗೊತ್ತು ಇದು. I just think ರಿಮೈಂಡ್ ಮಾಡ್ತಾ ಇದ್ದೀನಿ ಕಿ ದಿಸ್ ಇಸ್ ಹೌ ದ ಹೋಲ್ ಸಿಸ್ಟಮ್ ವಾಸ್ ಅಂಡ್ ಸಿಸ್ಟಮ್ ಸ್ಟಿಲ್ ಕಂಟಿನ್ಯೂಸ್ ಟು ರನ್ ಲೈಕ್ ದಟ್. Because earning is a very different thing and learning is a very different thing. There was very different things. Hagagi education was never sold. Just like there were no hotels. There were only places where you could get food freely. So idra concept ಬೇರೆ ಇತ್ತು. But anyway, after independence ಇದು ಪ್ರತಿಯೊಂದರಲ್ಲೂ ಸರ್ಕಾರದ ಪ್ರವೇಶವಾಗಿ, ಅಂದ್ರೆ ದೇವಸ್ಥಾನದಲ್ಲೂ ಕೂಡ ಸರ್ಕಾರದ ಪ್ರವೇಶ ಆಯಿತು, ಶಾಲೆಗಳಲ್ಲೂ ಕೂಡ ಅಂದ್ರೆ ಎಜುಕೇಶನ್ ಸರ್ಕಾರದ ಪ್ರವೇಶ ಆಯಿತು. ಹಾಗಾಗಿ ಪ್ರತಿಯೊಂದರಲ್ಲೂ ಸರ್ಕಾರದ ಪ್ರವೇಶ ಆಗಿದ್ದರಿಂದ ಸಮಾಜದ ಒಂದು ಏನು ಸ್ಥಾನಮಾನ ಇತ್ತು, ಸಮಾಜದ ಏನು ಜವಾಬ್ದಾರಿ ಇತ್ತು, ಸಾಮಾಜಿಕ ಜವಾಬ್ದಾರಿ ಅಂತ ನಾವೇ ತಿಳ್ಕೊತಾ ಇದ್ವಿ, ಅದು ಕಡಿಮೆ ಆಗ್ತಾ ಹೋಯ್ತು. ಅದು ಕಡಿಮೆ ಆಗಿ 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 ಇವತ್ತಿಗೆ ಯಾವ ತರ ಬಂದಿದೆ ಅಂದ್ರೆ, ನಾವು ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಂದ್ರೂ ಕೂಡ ಸರ್ಕಾರಕ್ಕೆ ನಾವು ಮಾರ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ನಾವು ಬಂದ್ಬಿಡ್ತೀವಿ. ಸೊ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸ್ಟೇಟ್. ಸೊ ಇದೆಲ್ಲ ಆಗಬಾರ್ದು. ಸರ್ಕಾರವನ್ನು ನಡೆಸುವಂತಹ ಅಧಿಕಾರಿಗಳು ಸಮಾಜದ ಬಗ್ಗೆ ಸರಿಯಾದ ಕಳಕಳಿ ಇರಬೇಕು ಅನ್ನುವಂತಹ ಒಂದೇ ಉದ್ದೇಶ. ಮತ್ತು ಆ ಉದ್ದೇಶದ ಸಾಧನೆಗಾಗಿ ಮಕ್ಕಳನ್ನ ನಾವು, ನಮ್ಮ ಸಮಾಜದ ಮಕ್ಕಳನ್ನ ಅತ್ಯಂತ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ರೆಸ್ಪೆಕ್ಟಿಂಗ್ ದಿ ಸೊಸೈಟಿ ಇನ್ ವಿಚ್ ದೇ ಲಿವ್ ಅಂಡ್ ರೆಸ್ಪೆಕ್ಟಿಂಗ್ ದೇರ್ ಪೇರೆಂಟ್ಸ್ ಅಂಡ್ ದೇರ್ ಕಲ್ಚರ್, ಈ ರೀತಿಯ ಒಂದು ಉದ್ದೇಶ ಇರುವಂತಹ, ಮತ್ತು ಭಾರತ ಇಡೀ ಒಂದು ವಿಶ್ವದ 225 ರಾಷ್ಟ್ರಗಳ ಒಂದು ಸಾಲಿನಲ್ಲಿ ಅಗ್ರಗಣ್ಯವಾಗಿತ್ತು ಮತ್ತು ಅಗ್ರಗಣ್ಯವಾಗಿಯೇ ಇರಬೇಕು ಅನ್ನುವಂತಹ ಮಾನಸಿಕತೆ ಇರುವಂತಹ ಮಕ್ಕಳು ತಯಾರಾಗಬೇಕು ಅನ್ನುವಂಥ ಮೂಲ ಉದ್ದೇಶ. ಹಾಗಾಗಿ ಸಮುತ್ಕರ್ಷದ ಸೇವೆ ಯಾವುದು, ಅಥವಾ ಹೌ ಡಸ್ ಸಮುತ್ಕರ್ಷ NGO ಅನ್ನುವಂಥ ನಂಗೆ ಬಹಳ ಜನ ಪ್ರಶ್ನೆ ಕೇಳ್ತಾ ಇದ್ರು. 10 ವರ್ಷಗಳಿಂದ ನಾನು ಕೇಳುವಂಥದ್ದು, ನೀವು ಒಂದು ಅಕಾಡೆಮಿ ನಡೆಸ್ತಿರಲ್ಲ, ನೀವು ಫೀಸ್ ತಗೊಂಡು ಒಂದೇನೋ ಕ್ಲಾಸಸ್ ನಡೆಸ್ತಿರಲ್ಲ, ಹಾಗಾದ್ರೆ ನೀವು NGO ಹೇಗಾದ್ರಿ, ಯು ಆರ್ ಜಸ್ಟ್ ಕಮರ್ಷಿಯಲ್ ಆರ್ಗನೈಸೇಷನ್ ಅನ್ನುವಂಥದ್ದು ನಾನು ಸಾಕಷ್ಟು ಜನ ಕೇಳ್ತಾ ಇದ್ರು. ಯಾವುದೋ ಒಂದು ಮೆಡಿಕಲ್ ಸರ್ವಿಸ್ ಮಾಡಿದ್ವಿ, ಅಥವಾ ಯಾವುದೋ ಒಂದು ಸ್ಕೂಲ್ ನಡೆಸಿದ್ವಿ, ಅದು ಸಮಾಜ ಸೇವೆ. ಇಲ್ಲ ಯಾರಿಗೂ ನಾವು ಡೊನೇಷನ್ ಕೊಟ್ವಿ, ಯಾರಿಗೂ ಒಂದು 500 ರೂಪಾಯಿ ಕೊಟ್ವಿ, ಅದು ಸಮಾಜದ ಸೇವೆ ಅನ್ನುವಂತಹ ಭಾವನೆ ಇವತ್ತು ಬಂದ್ಬಿಟ್ಟಿದೆ. ವಾಟ್ ವಾಸ್ ನ್ಯಾಚುರಲ್ ಒನ್ಸ್ ಹ್ಯಾಸ್ ಬಿಕಮ್ ಚಾರಿಟಿ ಟುಡೇ. ನಾನು ಇವತ್ತು ಬೆಳಿಗ್ಗೆ ಸುಮ್ಮನೆ ಒಂದು ಆರ್ಟಿಕಲ್ ಬರೀತಾ ಇದ್ದೆ, ದ ಐಡಿಯಾ ಆಫ್ ಅಬೆಂಡೆನ್ಸ್ ಅಂತ. ಮೊದಲೆಲ್ಲ ಅಬೆಂಡೆನ್ಸ್ ವಾಸ್ ನ್ಯಾಚುರಲ್ ಟು ಅಸ್. ನಮ್ಮ ಸಮಾಜ, ನಮ್ಮ ನಂತರ ಇಡೀ ಜಗತ್ತಲ್ಲಿ ಸಮಾಜಗಳಲ್ಲಿ ಅಬೆಂಡೆನ್ಸ್ ವಾಸ್ ವೆರಿ ನ್ಯಾಚುರಲ್. ಅಂದ್ರೆ ಮೊದಲೆಲ್ಲ ನಮ್ಗೆ ಹತ್ರ ವಾಟ್ಸ್ಆಪ್ ಎಲ್ಲ ಇರಲಿಲ್ಲ. ಸೊ ನಾವು ಒಬ್ರೊಬ್ಬರು ಭೇಟಿ ಆಗ್ಬೇಕಾದ್ರೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ವಿ. ನಮ್ಮ ಆಜು ಬಾಜು ಮನೆಯವರು ಇರ್ಬೋದು, ಇಲ್ಲ ನಮ್ಮ ಊರಿನವರು ದೋಸ್ತರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರ ಹತ್ರ ನಾವು ಹೋಗುದಾದ್ರೆ ನಾವು ಏನೋ ಹೋಗುವಾಗ ಏನೋ ಒಂದು ತಗೊಂಡು ಹೋಗ್ತಾ ಇದ್ವಿ. ಏನೋ ಒಂದು ಫ್ರೂಟ್ಸೋ ಏನೋ ವೆಜಿಟೇಬಲ್ ನಮ್ಮ ಮನೇಲಿ ಏನಾಗಿದ್ದು ಅದು ನಾವು ತೊಗೊಂಡು ಹೋಗ್ತಾ ಇದ್ವಿ. ಅಥವಾ ಬಹಳ ಕ್ಲೋಸ್ ಇದ್ರೆ ನಮ್ಮ ಮನೇಲಿ ಮಾಡಿದ್ದನ್ನ ಒಂದು ಸಣ್ಣ ಪಾರ್ಟ್ ನಾವು ತೊಗೊಂಡು ಹೋಗ್ತಾ ಇದ್ವಿ. ಇಟ್ಸ್ ವೆರಿ ನ್ಯಾಚುರಲ್ ಪ್ರಾಸೆಸ್. ಆ ನ್ಯಾಚುರಲ್ ಪ್ರಾಸೆಸ್ ಕಡಿಮೆ ಆಗ್ತಾ ಬಂದಿದ್ದಕ್ಕೆ ಆಸ್ ಅನ್ ಆರ್ಕಿಟೆಕ್ಟ್, ಆಸ್ ಅ ನನ್ನ ಪ್ರೊಫೆಷನ್ ಇನ್ಫ್ರಾಸ್ಟ್ರಕ್ಚರ್ ಆಗಿದ್ದರಿಂದ ನಾನು ಜಸ್ಟ್ ಅದು ಬರಿತಾ ಇದ್ದಕ್ಕೆ ನಮ್ಮ ಈ ಅರ್ಬನೈಸೇಷನ್ ದೊಡ್ಡ ಒಂದು ಭಾಗವಾಗಿದೆ. ಅಂದ್ರೆ ಮೊದಲೆಲ್ಲ ದೊಡ್ಡ ದೊಡ್ಡ ಮನೆಗಳು ಇರ್ತಾ ಇದ್ವಿ, ಇಲ್ಲ ನಾವು ಹೊಲದಲ್ಲಿ ಇರ್ತಾ ಇದ್ವಿ. ಹಳ್ಳಿಗಳಲ್ಲಿ ಒಂದು ಕಾಯಿ ಹರಿಯೋದು ಇದು ಅದು ದೊಡ್ಡದು ಅನಿಸ್ತಾ ಇರಲಿಲ್ಲ, ತೊಗೊಂಡು ಕೊಟ್ಬಿಡ್ತಾ ಇದ್ವಿ. ಇವತ್ತಿಗೂ ನಾವು ಹಳ್ಳಿಯಲ್ಲಿ ಹೋದ್ರೆ ಯಾವುದೋ ಒಂದು ಮೇಲೆ ಏನು ಮನೆಯಲ್ಲಾಗಿದೆ ಕೊಟ್ಬಿಡ್ತಾರೆ. ಅದನ್ನು ಬಂದಾಗ ನೋಡಿದ್ರಿ ನಾವು 1960s ಹೋಗುವಾಗ, ನೀವು ಹಳೆ ಹೋದ್ರೆ ಒಂದು 10 ಗುಂಟ, ಒಂದು 10 ಗುಂಟದ ಒಂದು ಜಾಗ ಇರ್ತಾ ಇತ್ತು, ಮನೆ ಇರ್ತಾ ಇತ್ತು. ಅಲ್ಲಿ ಏನಾದರೂ ಒಂದು 4 ಮಾವಿನ ಗಿಡ, ಒಂದು 4 ತೆಂಗಿನ ಗಿಡ ಎಲ್ಲ ಇರ್ತಾ ಇತ್ತು. ಹಾಗಾಗಿ ಕೊಡೋದು ದೊಡ್ಡದು ಅನಿಸ್ತಾ ಇರಲಿಲ್ಲ. ಮತ್ತು ಇಟ್ ವಾಸ್ ನ್ಯಾಚುರಲ್ ಬಿಕಾಸ್ ನಾವು ಕನೆಕ್ಟೆಡ್ ಟು ಮದರ್ ಅರ್ತ್. ನಾವು ಭೂಮಿ ತಾಯಿಗೆ ಹತ್ರ ಇರ್ತಾ ಇದ್ವಿ. ಸೂರ್ಯನು ನಮ್ಗೆ ಯಾವಾಗಲೂ ಸಿಗ್ತಾ. ಈ ಭೂಮಿ ಮತ್ತು ಸೂರ್ಯ ಯಾವಾಗಲೂ ಅಬಂಡೆನ್ಸ್, ಅಂದ್ರೆ ಅವ್ರು ಕೊಡ್ತಾ ಇರುವಂಥದ್ದೇ ಗುಣ. ಹಾಗಾಗಿ ನಾವು ಅವನ್ನ ದೇವರಂತ ಪೂಜೆ ಮಾಡ್ತಾ ಇದ್ವಿ. ಆದರೆ ಅರ್ಬನೈಸೇಷನ್ ಆಗಿ ಏನಾಗಿದೆ ಅಂತಂದ್ರೆ, ಮುಂದೆ ಆಮೇಲೆ ಅದು 2.5 ಗುಂಟ ಆಯಿತು, 3 ಗುಂಟ, 4 ಗುಂಟ ಜಾಗ, 3 ಗುಂಟ ಜಾಗ ಆಗಿ 1 ಗುಂಟ ಆಗಿ ಇವತ್ತು ಅರ್ಧ ಗುಂಟೆ ಜಾಗದಲ್ಲಿ ನಾವು ಮನೆ ಕಟ್ತಾ ಇದ್ದೀವಿ. ಅದರಲ್ಲಿ ನಾವು ಇರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ಭಾವನೆಗಳು ಕೂಡ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಇವತ್ತು ನಾನೊಂದು ರೀಸೆಂಟ್ ಆಗಿ ನೋಡಿದ್ದೆ, ಒಂದು ದೊಡ್ಡ NGO, ಅದು ಬಹಳ ದೊಡ್ಡ ಸಂಸ್ಥೆ,
ಆ ಸಂಸ್ಥೆಯ ಪ್ರೆಸಿಡೆಂಟು, ಸೆಕ್ರೆಟರಿ, ಟ್ರೆಷರರ್ ಸೇರಿ ಇವತ್ತು ವಿ ಡಿಡ್ ಎ ಚಾರಿಟಿ. ಏನಪ್ಪಾ ಅಂದ್ರೆ 1 ಡಜನ್ ಬಾಳೆಹಣ್ಣು ಹೋಗಿ ಎಲ್ಲೋ ಒಂದ್ ಕಡೆ ಕೊಟ್ಟರು. 1 ಡಜನ್ ಬಾಳೆಹಣ್ಣು ಕೊಟ್ಟು ಅದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅದು ಬಹಳ ಶಾಕಿಂಗ್ ಆಗಿ ನಾನು ನೋಡಿದಾಗ ಅಂದ್ರೆ ಭಾವನೆಗಳು ಎಲ್ಲಿಗೆ ಬಂದ್ಬಿಟ್ಟಿದಾವೆ. ಇವತ್ತು ನಾವು ಒಂದು 500 ರೂಪಾಯಿ ಯಾರಿಗೋ ಒಂದು ಡೊನೇಷನ್ ಕೊಟ್ಟು ಅದೊಂದು ಫೋಟೋ ಹಾಕಿ ಯಾಕಂದ್ರೆ ಯಾವುದು ನ್ಯಾಚುರಲ್ ಆಗಿತ್ತು. ಯಾರೋ ಒಬ್ರು ಹುಷಾರಿರ್ಲಿಲ್ಲ, ಅವರಿಗೆ ನಾನು ಫ್ರೀ ಆಗಿ ಒಂದು ಆಪರೇಷನ್ ಮಾಡಿದೆ ಅಂತ ಆ ಡಾಕ್ಟರ್ ತಮ್ಮದು ಸೋಷಿಯಲ್ ಮೀಡಿಯಾದ ಹಾಕೋತಾರೆ. ಫ್ರೀ ಆಗಿ ಮಾಡೋದ್ರೆ ಯಾರ ಹತ್ರ ದುಡ್ಡು ಇಲ್ಲದ್ರು ಕೂಡ ಒಬ್ಬ ಸಾಯವನಿಗೆ ಬದುಸೋದು ಡಾಕ್ಟರ್ ಧರ್ಮ. ಅದು ಇಟ್ ಇಸ್ ಅ ನ್ಯಾಚುರಲ್ ಥಿಂಗ್. ಮನೆಯಲ್ಲಿ ಯಾರು ಬಂದ್ರೆ ಅವ್ರಿಗೆ ಊಟ ಬಡಿಸೋದು, ಹೊಸದಾಗಿ ಬಂದ್ರೆ ಊಟ ಬಡಿಸೋದು ಇಟ್ಸ್ ನ್ಯಾಚುರಲ್ ಥಿಂಗ್. ಅದರಲ್ಲಿ ಚಾರಿಟಿ ಏನು ಬರಲೇ ಇಲ್ಲ. ಇಲ್ಲ ಯಾರಾದ್ರೂ ಒಬ್ರು ಸರಿಯಾಗಿ ಅಂದ್ರೆ ಏನೋ ಒಂದು ತೊಂದರೆ ಆಗಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋದು ಇಟ್ಸ್ ಅ ನ್ಯಾಚುರಲ್ ಥಿಂಗ್. ಸೊ ಈ ರೀತಿ ನ್ಯಾಚುರಲ್ ಥಿಂಗ್ಸ್ ಹ್ಯಾವ್ ಬಿಕಮ್ ಚಾರಿಟಿ ಫಾರ್ ಅಸ್. ಯಾವುದು ಸಾಧಾರಣವಾಗಿ ಸಹಜವಾಗಿ ಆಗಬೇಕು ಅದು ಇವತ್ತು ಚಾರಿಟಿ ಆಗಿದೆ. ಸೊ ಹಾಗಾಗಿ ಎಲ್ಲೂ ನಾವು ಈ ಒಂದು ಸಿಟಿಯಲ್ಲಿ ಇರೋದ್ರಿಂದ ನಾವು ಯಾವ ರೀತಿ ಬದುಕೋದ್ರಿಂದ, ಹಾಗಾಗಿ ನಿನ್ನೆ ನಾನು ಬಹಳ ಡಿಸ್ಟರ್ಬಿಂಗ್ ಒಂದು ಇದು ನೋಡ್ತಾ ಇದ್ದೆ. ಒಂದು ಪಾರ್ಕಿಂಗ್ ಸಲುವಾಗಿ ಜಗಳ ಆಡಿ ಒಬ್ಬೊಂದು ಸತ್ಬಿಟ್ಟ. ಕೇಳಿರ್ಬೋದು, ಗುರುಗಾಂವ್ ಅಲ್ಲಿ ಈ ವಾಸ್ IASc ಪ್ರೊಫೆಸರ್, 39 ವರ್ಷದ ಹುಡುಗ. IASc ಅಲ್ಲಿ ಪ್ರೊಫೆಸರ್. ಅವನು ಬಹಳ ದೊಡ್ಡ ರಿಸರ್ಚ್. ಅವನು ಏನೋ ಒಂದು ಸ್ಕೂಟರ್ ರಾಂಗ್ ಪಾರ್ಕಿಂಗ್ ಮಾಡಿದ ಅಂತ ಇನ್ನೊಬ್ಬನ ಸೇರಿ ಅವ್ನು ಹೊಡೆದ್ಬಿಟ್ಟ, ಅವ್ನು ಸತ್ ಹೋಗ್ಬಿಡ್ತ. ಅಂದ್ರೆ ಸಮಾಜದ ಅಸಹನೆ ಅಂದ್ರೆ ಒಂದು ಸಣ್ಣ ಇಂಚು ನಾನು ಕೊಡಲ್ಲ, ಅಥವಾ ಯಾವ್ದು ನಂದು ಅಂದ್ರೆ ಸ್ವ ಅನ್ನುವಂಥದ್ದು ಯಾವ್ದು ದೊಡ್ಡ ಗುಣ ಆಗಿರ್ಬೇಕು, ಅದು ಇವತ್ತು ನಮ್ದು ಕಂಪ್ಲೀಟ್ಲಿ ಒಂದು ಸಮಾಜವನ್ನು ಒಡೆಯುವಂತಹ ಇಲ್ಲ ಸಮಾಜದಲ್ಲಿ ಅತ್ಯಂತ ಆರೋಗ್ಯ ಕೆಡಿಸುವಂತಹ ಒಂದು ಗುಣವಾಗಿದೆ. ಸೊ ವಿ ಹ್ಯಾವ್ ಲಾಸ್ಟ್ ಟಚ್ ವಿತ್ ವಾಟ್ ಈಸ್ ನ್ಯಾಚುರಲ್. ನಮ್ಗೆ ಭೂಮಿ ತಾಯಿ ಯಾವ ರೀತಿ ಕೊಡ್ತಾರೆ, ಒಂದು ಕಾಳು ಅಕ್ಕಿ ಹಾಕಿದ್ರೆ ಲಕ್ಷಗಟ್ಟಲೆ ಕ್ವಿಂಟಲ್ ಗಟ್ಟಲೆ ಅಕ್ಕಿ ಕೊಡುವಂತ ಭೂಮಿ ತಾಯಿ, ನಮ್ಮನ್ನ ಇಷ್ಟು ನಮ್ಮನ್ನೆಲ್ಲ ಪೋಷಿಸುವಂತ ಭೂಮಿ ತಾಯಿ ನಮ್ಗೆ ಜಗಳಾಟ ಕಲ್ಸಲ್ಲ. ಸೊ ಈ ರೀತಿ ನಾವು ವಿಚಾರ ಮಾಡ್ತಾ ಹೋದ್ರೆ ನಮ್ಮ ಸಮಾಜದ ಏನು ಸ್ಟ್ರಕ್ಚರ್ ಆಗಿದೆ 2 ರೀತಿಯಿಂದ ಹಾಳಾಗ್ತಾ ಇದೆ. ಒಂದು, ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಸಣ್ಣ ಸಣ್ಣ ಮನೆಗಳಲ್ಲಿ, ಸಣ್ಣ ಮನಸ್ಸುಗಳನ್ನು ಮಾಡಿಕೊಂಡು ನಮ್ಮ ಮನಸ್ಸಿನ ಆರೋಗ್ಯನೂ ಹಾಳಾಗ್ತಾ ಇದೆ. ಹಾಗೂ ಇವತ್ತು ನಾವು ಡಾಕ್ಟರ್ ಹತ್ರ ಮಾತಾಡ್ತಾರೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ಬಿಗ್ ಪ್ರಾಬ್ಲಮ್ ಟುಡೇ. ಎವ್ರಿಬಡಿ ಹ್ಯಾಸ್ ಗಾಟ್ ಅ ವಿಟಮಿನ್ ಡಿ ಡೆಫಿಷಿಯನ್ಸಿ. ಅಂದ್ರೆ ಸೂರ್ಯ ಇಷ್ಟೆಲ್ಲ ಇದ್ದಾನೆ ನಮ್ಮ ದೇಶದಲ್ಲಿ, ಆದ್ರೂ ಕೂಡ ನಮ್ಮ ಸೂರ್ಯನ ತಾಗಲ್ಲ. ಆ ರೀತಿ ನಾವು ಬದುಕ್ತಾ ಇದ್ದೀವಿ, ಹೊರಗಡೆ ಹೋಗಲ್ಲ, ಒಬ್ರೊಬ್ರನ್ನ ಮೀಟ್ ಆಗಲ್ಲ. ಸೊ ಇದೆಲ್ಲ ವಿಚಾರ ಮಾಡಿದಾಗ ಸಮಾಜ ಸೇವೆ ಅಂತಂದ್ರೆ ಏನು ಅನ್ನುವಂಥ ಡೆಫಿನೇಷನ್ ನಾವು ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಗೆ ಏನು ಸಮಾಜ ಸೇವೆ ಒಂದು ಬಾಳೆಹಣ್ಣು ಕೊಟ್ಟು ಒಂದು ಫೋಟೋ ಹಾಕಿಸುವಂಥದ್ದಲ್ಲ. ಇಲ್ಲ ಯಾರೋ ಒಬ್ರು ಪಾಪ ಬಡವರು ಬಂದ್ರು, ಇವತ್ತು ನಾನು ಇಮಿಡಿಯೇಟ್ ಆಪರೇಷನ್ ಮಾಡಿದೆ, ದುಡ್ಡೇ ತಗೊಂಡಿಲ್ಲ ಅದಕ್ಕಂತಂದ್ರೆ ಅದೊಂದು ದೊಡ್ಡ ಸಮಾಜ ಸೇವೆ ಅಲ್ಲ. ಇಟ್ ಇಸ್ ನ್ಯಾಚುರಲ್. ಸೊ ಯಾವುದು ನ್ಯಾಚುರಲ್ ಮತ್ತು ಯಾವ್ದು ಸಮಾಜ ಸೇವೆ ಮತ್ತು ಯಾವುದು ದೇಶ ಸೇವೆ ಅನ್ನುವಂಥದ್ದು ಸ್ವಲ್ಪ ನಾವು ಡೆಫಿನೇಷನ್ ಚೇಂಜ್ ಮಾಡಬೇಕು. ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ವಿಚಾರನ ಮಾಡಬೇಕಾಗಿದೆ. ಸೊ ಹಾಗಾಗಿ ಸಮುತ್ಕರ್ಷದಲ್ಲಿ ನಾವು ಒಬ್ಬ ಹುಡುಗ ಈಗ ನಾವು ಕಳೆದ 10 ವರ್ಷಗಳಲ್ಲಿ ಆಮೇಲೆ ತೋರಿಸ್ಬೋದು ವಿಶಾಲವರು, ಇನ್ನು ದೊಡ್ಡ ಏನು 100 ಮಂದಿ ನಾವು IAS ಆಫೀಸರ್ ಮಾಡಿಬಿಟ್ಟು ಅವರೆಲ್ಲ ಈ ಥರ ಮಾಡಿದ್ದಾರೆ ಅನ್ನುವಂಥದ್ದೇನಿಲ್ಲ. ಅದು ಸಾಧ್ಯನೂ ಇಲ್ಲ. ಇಲ್ಲಪ್ಪ ನಾವು ಅಷ್ಟು ಜನಕ್ಕೆ ಇದು ಮಾಡಿದ್ವಿ, ನಾವೇನು ಕಮರ್ಷಿಯಲ್ ಆರ್ಗನೈಸೇಷನ್ ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿ ತೋರಿಸ್ಲಿಕ್ಕೆ. ಆದರೆ ಎಷ್ಟೋ ರೀತಿಯಿಂದ ಮನೆಗಳಲ್ಲಿ ಬದಲಾವಣೆಗಳಾಗಿದ್ದಾವೆ. ಎಷ್ಟೋ ರೀತಿಯಿಂದ ಎಷ್ಟೋ ಮಕ್ಕಳು ತಮ್ಮ ತಮ್ಮ ಕರಿಯರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮಾನಸಿಕ ಚಿಂತನೆಗಳು ಬದಲಾಗಿದ್ದಾವೆ. ಅಫ್ಕೋರ್ಸ್ ಸುಮಾರು ಜನ ಆಫೀಸರ್ಸ್ ಆಗಿದ್ದಾರೆ, ಆ ಥರ ಸುಮಾರು ಖುಷಿ ಇದೆ. ಬಟ್ ಅದ್ರ ಬಗ್ಗೆ ನಾನೇನು ಇವತ್ತು ಹೇಳಲಿಕ್ಕೆ ಇಷ್ಟಪಡಲ್ಲ. ನನ್ನ ಮೂಲ ಉದ್ದೇಶ ಅಂತಂದ್ರೆ ಸಮಾಜದ ಒಂದು ಏನಂತೀವಿ ನಾವು ಪಾಸಿಟಿವ್ ಎನರ್ಜಿ ಆಗಿರುವಂತಹ ನೀವೆಲ್ಲ ಯಾವುದೋ ಅಂದ್ರೆ ನಂಗೆ ಇವತ್ತು ನೆನಪಿದೆ 2016 ನಾವು ಸ್ಫೂರ್ತಿ ಗೀರ್ತಿ ಶುರು ಮಾಡಬೇಕು ಅಂತಂದಾಗ ಸಮುತ್ಕರ್ಷ ಹೆಸರು ಯಾರಿಗೂ ಗೊತ್ತಿಲ್ಲ. ನಾವು ಹುಬ್ಬಳ್ಳಿ ಬಿಟ್ಟು ನಾವೆಲ್ಲೂ ಇರಲಿಲ್ಲ. ಆ ಟೈಮಲ್ಲೂ ಕೂಡ ನಾವು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದಾಗ ಫಸ್ಟ್ ಟೈಮ್ 352 ಜನ ಅಂದ್ರೆ ಪಾಲಕರು ಅಂದ್ರೆ 52 ಫ್ಯಾಮಿಲಿಗಳು ಭಾಗವಹಿಸಿದ್ವು 2016ರಲ್ಲಿ ಇದೇ ಕ್ಯಾಂಪಸ್ ಅಲ್ಲಿ. ನಮ್ಗೆ ಆಶ್ಚರ್ಯವಾಗಿತ್ತು, ಯಾಕಂದ್ರೆ ನಾವು ಜಸ್ಟ್ ಒಂದು ಪೇಪರಲ್ಲಿ ಈ ತರ ಒಂದಿದೆ ನಾವು ಮಾಡ್ತಾ ಇದ್ದೀವಿ ಅಂತ. ಆ ಟೈಮಲ್ಲೂ ನಾನು ಮಾತಾಡುವಾಗ ಅಥವಾ ಮಕ್ಕಳನ್ನ ನೋಡಿದಾಗ ಕೂಡ ಸಮಾಜದ ಇಷ್ಟೆಲ್ಲ ಒಳ್ಳೆ ಮನಸ್ಸುಗಳಿದ್ದಾವಲ್ಲ, ಒಂದು ಭಾನುವಾರ ಬೆಳಿಗ್ಗೆ ಬಂದು ಅಷ್ಟು ಮಕ್ಕಳನ್ನ ಅದ್ರ ಜೊತೆ ಬರುದು, ಟೈಮ್ ಸ್ಪೆಂಡ್ ಮಾಡೋದು ಬಿಗ್ ಥಿಂಗ್. ಇಷ್ಟೆಲ್ಲ ಇದಾರಲ್ಲ ಅನ್ನೋದು ಅನಿಸ್ತಾ ಇತ್ತು. ಅದು ಮುಂದೆ ಮುಂದೆ ಬೆಳೆದಾಗ ಅದು ಬಹಳ ದೊಡ್ಡ ಕಾನ್ಫಿಡೆನ್ಸ್ ಆಯ್ತು. ಯಾಕಂದ್ರೆ ನಾವು ಹುಬ್ಬಳ್ಳಿ ಬೆಳಗಾವಿ ಶುರು ಮಾಡಿದ್ದು, ಆಮೇಲೆ ಬಾಗಲಕೋಟೆಯಲ್ಲಂತೂ ಫಸ್ಟ್ ಇಯರ್ 882 ಫ್ಯಾಮಿಲೀಸ್ ಬಂದಿದ್ರು, 882. ಸೊ ಆ ರೀತಿ ನಾವು ಹೋಗ್ತಾ ಹೋಗ್ತಾ ನಾವು ಗುಲ್ಬರ್ಗಾದಿಂದ ಹಿಡಿದು ಬಿಜಾಪುರ, ಬೆಳ್ಳಾರಿ, ಹಗರಿಬೊಮ್ಮನಹಳ್ಳಿ,
ರಾಯಚೂರು, ಗಂಗಾವತಿ, ಹೊಸಪೇಟೆ, ಬೆಂಗಳೂರು, ಕುಮಟಾ, ಸಿರ್ಸಿ ಇಷ್ಟೆಲ್ಲ ಎಲ್ಲೆಲ್ಲ ಮಾಡಿದ್ರು ಕೂಡ ಸಮಾಜದ ಅದೇ ಸ್ಪಂದನೆ ಬರ್ತಾ ಇತ್ತು. ಸೊ ಹಾಗಾಗಿ ಒಂದಂತಂದ್ರೆ ಒಳ್ಳೇದು ಮಾಡಬೇಕು, ಮತ್ತು ಇದು ಒಂದು ಸೇವೆ ಅನ್ನುವಂತಹ ಒಂದು ಭಾವನೆ ಮಾತ್ರ ಎಲ್ಲರಿಗೂ ಹುಟ್ಟಿತು. ಇಟ್ ಈಸ್ ನಾಟ್ ಅ ಕಮರ್ಷಿಯಲ್ ಆಕ್ಟಿವಿಟಿ. ಸ್ವಲ್ಪ ದುಡ್ಡಿನ ಆದಾನ ಪ್ರದಾನ ಆಗಬೇಕು, ಯಾಕಂದ್ರೆ ಕಾಲೇಜಿಗೆ ಬರಬೇಕು, ಮತ್ತು ದೇರ್ ಆರ್ ಸಮ್ ಎಕ್ಸ್ಪೆನ್ಸಸ್ ವಿಚ್ ಹ್ಯಾವ್ ಟು ಬಿ ಡನ್. ಆದರೆ ಅದರ ಒಂದು ಹಿಂದಿರುವಂತಹ ಸಾಮಾಜಿಕ ಕಳಕಳಿಯ ಭಾವನೆ ಇದೆ, ಅದು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಇದು ಕೂಡ ಈ ಇಡೀ ಒಂದು ಇಷ್ಟು ವ್ಯವಸ್ಥೆಯನ್ನ ಒಂದು ನಯಾ ಪೈಸೆ ಕೇಳಲಾರ್ದೆ ಅಥವಾ ಯಾವುದೂ ಡಾಕ್ಯುಮೆಂಟೇಶನ್ ಇರ್ಲಾರ್ದೆ ಕೊಟ್ಟಿದ್ದು KLE ಸೊಸೈಟಿಯ ದೊಡ್ಡದಲ್ಲ. ಯಾಕಂದ್ರೆ ಈ KLE ಸೊಸೈಟಿನೇ ಇರುವಂತದ್ದು ಈ ವಿದ್ಯಾದಾಸೋಹದ ಅಡಿಯಲ್ಲಿ. ಹಾಗಾಗಿ ಇದನ್ನು ಪೂರ ಅವ್ರು ಯಾವಾಗಲೂ ನಮಗೆ ಕೊಟ್ಟಿದ್ದಾರೆ, ಯಾಕಂದ್ರೆ ಆ ಒಂದು ಫೇತ್ ಮತ್ತು ಬಿಲೀಫ್ ಇದೆ. ಇದೇ ತರದ ಆರ್ಗನೈಸೇಷನ್ಸ್ ನಮ್ಮ ಜೊತೆಗೆ ಒಂದು ಇವತ್ತು 20 ರಿಂದ 30 ದೊಡ್ಡ ದೊಡ್ಡ ಸಂಸ್ಥೆಗಳು ಇಡೀ ಕರ್ನಾಟಕದಲ್ಲಿ ನಮಗೆ ಎನಿ ಟೈಮ್ ಸಮುತ್ಕರ್ಷ ಅಂತಂದ್ರೆ ತಮ್ಮ ಅಂದ್ರೆ ಡೋರ್ಸ್ ಅನ್ನು ಓಪನ್ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸೊ ಹಾಗಾಗಿ ಇದಿಷ್ಟು ನನಗೆ ಅಂದ್ರೆ ಆಕ್ಚುಲಿ ಏನು ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು. ಇದರಲ್ಲಿ ಕಳೆದ 9 ವರ್ಷದಿಂದ ನಾವೇನ್ ಮಾಡ್ತಾ ಇದ್ದೀವಿ, ಈ ಒಂದು ಮೂಲ ಉದ್ದೇಶದಲ್ಲಿ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ನಾವು ಮಾಡಲಿಲ್ಲ. ಕಾಂಪ್ರಮೈಸ್ ಮಾಡುವಂತ ಸಾಕಷ್ಟು ನಮ್ಮಲ್ಲಿ ಆಪರ್ಚುನಿಟಿ ಇತ್ತು. ಯಾಕಂದ್ರೆ ಈ ತರದ ಒಂದು ಪ್ಯಾನ್ ಕರ್ನಾಟಕ ಸಂಸ್ಥೆ ಇದೆ, ಇಷ್ಟೆಲ್ಲ ಅದಕ್ಕೆ ಗುಡ್ ವಿಲ್ ಇದೆ, ಇಷ್ಟೆಲ್ಲ ದೊಡ್ಡ ಆಫೀಸರ್ಸು, IAS ಅಧಿಕಾರಿಗಳು, ದೊಡ್ಡ ದೊಡ್ಡ MP MLA ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ, ನಮ್ಮಲ್ಲಿ ಕಾರ್ಯಕರ್ತರಂತೆ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ದುಡ್ಡು ಕೊಟ್ಟು ಇದನ್ನ ದೊಡ್ಡ ರೀತಿಯಲ್ಲಿ ಕಮರ್ಷಿಯಲ್ ಮಾಡ್ಲಿಕ್ಕೂ ನಮ್ಗೆ ಸಾಕಷ್ಟು ಆಫರ್ ಬಂದಿತ್ತು. ಸಾಕಷ್ಟು ಆಫರ್ ನಮ್ಗೆ ನಾರ್ತ್ ಇಂಡಿಯಾದಿಂದ ಬಂದಿತ್ತು, ಅಲ್ಲಿಂದ ಬಂದಿತ್ತು. ದೊಡ್ಡ ದೊಡ್ಡ ಸಂಸ್ಥೆಗಳು ಇಲ್ಲ ನೀವು ನಮ್ಗೆ ಹೆಸರು ಕೊಟ್ಟುಬಿಡಿ, ವಿ ವಿಲ್ ಟ್ರಾನ್ಸ್ಫಾರ್ಮ್ ಇಟ್ ಇಂಟು ಸಮಥಿಂಗ್ ವೆರಿ ಬಿಗ್, ಯಾಕಂದ್ರೆ ಇಲ್ಲಿ ದುಡ್ಡು ಸಾಕಷ್ಟಿದೆ ಅನ್ನುವಂಥದ್ದು ನಮಗೆ ಆಫರ್ಸ್ ಬಂದಿತ್ತು. ಎಷ್ಟೋ ಜನ ಪ್ರೈವೇಟ್ ವ್ಯಕ್ತಿಗಳು ನೀವು ನಮ್ಮನ್ನ ಪ್ರಮೋಟ್ ಮಾಡಿ ನಾವು ನಿಮ್ಗೆ ಸಾಕಷ್ಟು ದುಡ್ಡು ಕೊಡ್ತೀವಿ ಅನ್ನುವಂಥದ್ದು ಬಂದಿತ್ತು. ಹೊಸ ಬಿಲ್ಡಿಂಗ್ ದೊಡ್ಡ ಕಟ್ಟೋಣ, ಅದು ಮಾಡೋಣ, ಕಾಲೇಜೇ ಮಾಡೋಣ, ನಾವೇ ಒಂದು ಹೊಸ ಕಾಲೇಜ್ ಕಟ್ಟಿಬಿಡೋಣ ಅನ್ನುವಂಥದ್ದು ಆಫರ್ ಬಂದಿತ್ತು. ಸೊ ಈ ಥರದ ಎಲ್ಲ ಆಸೆ ಆಮಿಷಗಳನ್ನು ಕೂಡ ನಾವು ಬಹಳ ಸಮರ್ಥ ರೀತಿಯಲ್ಲಿ ಅದನ್ನು ಬದಿಗಿಟ್ಟು ನಾವು ಯಾವ ರೀತಿ ಅಂತ ಶುರು ಮಾಡಿದ್ವಿ ಅದೇ ರೀತಿಯಲ್ಲಿ ಇವತ್ತಿಗೂ ಇದ್ದೀವಿ. ಇದು ನಮಗೆಲ್ಲ ಬಹಳ ಹೆಮ್ಮೆ ತರುವಂಥ ವಿಷಯ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವು ಸೇರುವಂತಹ ಮೂಲ ಉದ್ದೇಶ ಕೇವಲ 2. ಒಂದು, ಸಮುತ್ಕರ್ಷ ಸ್ಪ್ರೆಡ್ ಆಗ್ತಾ ಇದೆ. ನಾನು ದೊಡ್ಡದಾಗ್ತಾ ಇದೆ ಅನ್ನುವಂಥದ್ದು ಯಾವಾಗಲೂ ಉಪಯೋಗಿಸಲ್ಲ, ಆದರೆ ನಾವು ತುಂಬ ಹಾರಿಜಾಂಟಲ್ ಸ್ಪ್ರೆಡ್ ತುಂಬ ಆಗಿದ್ದೀವಿ. ಡೀಪ್ ಹೋಗುವಂಥದ್ದು ಇನ್ನೂ ಸಾಕಷ್ಟಿದೆ. ಡೀಪ್ ಅಂದಾಗ ಸಮಾಜದಲ್ಲಿ ನಾವೀಗ ಬೆಳಿಬೇಕಂದಾಗ 2 ರೀತಿಯಿಂದ ಬೆಳಿಬಹುದು. ಒಂದು, ಈಗ ನಂಬರ್ ಆಫ್ ಕ್ಲಾಸಸ್, ಈಗ ಶ್ರದ್ಧಾಮೇಧ ಇಲ್ಲಿ ಮಾತ್ರ ನಡೀತಾ ಇತ್ತು, ಇವತ್ತು ಅಟ್ ಎನಿ ಗಿವನ್ ಟೈಮ್ 9 ರಿಂದ 15 ಕೇಂದ್ರಗಳೇ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ಕುಮಟಾಕ್ಕೆ ಹೋಗ್ಬೇಕು, ಯಾರೋ ಒಬ್ರು ಸಿರ್ಸಿಗೆ ಹೋಗ್ಬೇಕು, ಅದೇ ದಿವಸ ಸೇಮ್ ಡೇ ಯಾರೋ ಒಬ್ರು ಹಗರಿ ಬೊಮ್ಮನ ಹೋಗ್ಬೇಕು, ಯಾರೋ ಗಂಗಾವತಿ ಹೋಗ್ಬೇಕು. ಈ ತರ ಇದ್ದಾಗ ನಾವು ಕಮರ್ಷಿಯಲಿ ಯಾರೋ ಪ್ರೊಫೆಷನಲ್ ಟೀಚರ್ಸ್ ಅನ್ನ ಕಳಿಸ್ಬೇಕು, ಅದೆಲ್ಲ ಮಾಡ್ಬೇಕಂತಂದ್ರೆ ಪ್ರತಿ ಭಾನುವಾರ ನಮ್ದು ಸಿಕ್ಕಾಪಟ್ಟಿ ಕಾಸ್ಟ್ ಆಗುತ್ತೆ. ಹಾಗಾಗಿ ನಾವು ಆ ಮಾಡೆಲ್ ಅಂತ ಹಿಡಿದೇ ಇಲ್ಲ. ನಾವು ಮಾಡಿದ್ದು ಪ್ರತಿ ವರ್ಷ ಪಾಲಕರಿಂದ ಯಾರು ಬಂದಿರ್ತಾರೋ, ಪ್ರತಿಯೊಂದು ಪಾಲಕರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಅವ್ರಿಗೂ ಒಂದು ಸ್ಟೇಜ್ ಸಿಗುತ್ತೆ. ಸೊ ಯಾವ ನಮಗೂ ಈ ರೀತಿಯಾದ ಕ್ಲಾಸ್ ತಗೊಳ್ಳಿಕ್ಕೆ ನಾವು ತಯಾರಿದ್ದೀವಿ, ಇಲ್ಲ ಒಂದು 5 ರಿಂದ 10 ಹುಡುಗರನ್ನ ಮೆಂಟರ್ಶಿಪ್ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಇಲ್ಲ ಈ ತರದ ನಾಲೆಜ್ ನನಗಿದೆ, ಈ ತರದ್ ನಾನು ಕನೆಕ್ಟ್ ಮಾಡ್ಕೊಡ್ಬಹುದು. ಈ ತರದ ಯಾವ ಪಾಲಕರು ಇಂಟ್ಯಾಂಜಿಬಲ್ ಆಗಿ ನಮ್ಮ ಜೊತೆ ಜೋಡಿಸ್ಕೋತಾರೋ ಅವರನ್ನ ನಾವು ಆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ. ಹಾಗಾಗಿ ಇದೊಂದು ಬಹಳ ಮುಖ್ಯ ಉದ್ದೇಶ. ಯಾಕಂದ್ರೆ ಸಾಕಷ್ಟು ಕಡೆ ನಾವು ಜಾಸ್ತಿ ಕ್ಲಾಸಸ್ ತಗೊಳ್ಳುವಂತ ಇವತ್ತು ನಮ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ನಾವು ಅದನ್ನ ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲಾಗಿದ್ದರಿಂದ ನಮ್ಗೆ ಕನ್ಸ್ಟೆಂಟ್ ಆಗಿದೆ. ಸೊ ಪಾಲಕರ ಎನರ್ಜಿಯನ್ನು ನಾವು ಉಪಯೋಗ ಮಾಡ್ಬೇಕಂತ ಇದ್ದೀವಿ. ಸಾಕಷ್ಟು ಹಳೆಯ ಪಾಲಕರು ನಿಮ್ಮ ಮಕ್ಕಳೆಲ್ಲ ಈಗ ಸ್ಕೂಲ್ ಮುಗಿಸಿರ್ಬಹುದು, ಕಾಲೇಜಲ್ಲಿ ಹೋಗಿರಬಹುದು, ಹಾಗಾಗಿ ಸ್ವಲ್ಪ ಫ್ರೀ ಇರುತ್ತೆ. ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿದಂತ ಅನುಭವ ಇದೆ ಅಲ್ಲ, ಆ ಅನುಭವವನ್ನ ಧಾರೆ ಬೇರೆ ಕಡೆ ಎರಿಬೇಕಾಗತ್ತೆ. ಮದರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ದಟ್ ಕೋರ್ಸ್, ನಾವು ಅದೇ ಅಂತೀವಿ, ಆ ಒಂದು ಹುಟ್ಟಿನಿಂದ ಸ್ಕೂಲಿಗೆ ಹಾಕುವವರೆಗೆ ಅದೊಂದು ಬೇರೆ ಕೋರ್ಸ್, ಅದು ಮದರ್ಹುಡ್. ಆದರೆ ಅವರು ಇವತ್ತಿನ ಮಾಡರ್ನ್ 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಒಬ್ಬ ಮಗುವನ್ನ ಇಲ್ಲ ಒಂದು 4 ಮಕ್ಕಳನ್ನ ಬೆಳೆಸಿದಂತ ಏನು ಪಾಲಕರಿದ್ದಾರೆ ಅವರು ಗ್ರಾಜುಯೇಷನ್ ಆಗಿರುತ್ತೆ. ಅಲ್ಲಿಂದ ಯಾವುದೋ ಒಂದು BCom, BA, BE, MBBS ಎಲ್ಲ ಮಾಡಿಸಿದಂತಹ ಪಾಲಕರದು ಅದೊಂದು PhD ಥರ ಅದು. ಸೊ ಆ ಅನುಭವದ
ಧಾರೆಯನ್ನ ಏನೋ ನಾವು ಮಿಸ್ಟೇಕ್ ಮಾಡಿರ್ಬೋದು, ಇಲ್ಲ ನಾವೇನೋ ಒಂದು ಪಾಸಿಟಿವ್ ಮಾಡಿರ್ಬೋದು, ಅದನ್ನ ನಾವು ಬೇರೆ ಮಕ್ಕಳಲ್ಲೂ ಹಾಕ್ಬಹುದಾ, ಬೇರೆ ಮಕ್ಕಳನ್ನ ಪಾಲಕರಲ್ಲೂ ಹಾಕ್ಬಹುದಾ. ಸೊ ಆಸ್ ಎ ಮೆಂಟರ್ ನಮ್ಗೆ ಸಾಕಷ್ಟು ಕೆಲಸಗಳಿರ್ತವೆ. ಸೊ ಈ ಥರದ ನಾವು ಬೇರೆ ಬೇರೆ ಕಡೆಯಿಂದ ಜೋಡಿಸ್ಕೋಬಹುದು. ಅದಿಷ್ಟೇ ಅಲ್ಲದೆ ನಾವೆಲ್ಲ ಯಾವ ಗ್ರ್ಯಾಜುಯೇಟ್ ಆಗಿರ್ತೀವಿ, ನಮ್ಮ ಮಕ್ಕಳನ್ನು ಬೆಳೆಸುವಂಥ ಒಂದು ಭರದಲ್ಲಿ ನಾವು ಅದನ್ನ ಮಿಸ್ ಆಗಿರ್ತೀವಿ. ಸೊ ಅದನ್ನು ನಾವಿಲ್ಲಿ ಪೂರ್ಣ ಮಾಡ್ಕೋಬಹುದು. ಸೊ ದರ್ ಇಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಪೇರೆಂಟ್ಸ್. ಪ್ಲಸ್ ನಮ್ದು ಸಾಕಷ್ಟು ಕನೆಕ್ಷನ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮ ಶ್ರದ್ಧಾಮೇಧ ಮಕ್ಕಳು ಇದಕ್ಕೆ ಹೋಗಿದ್ರು, ಏರ್ಪೋರ್ಟ್ ನೋಡ್ಲಿಕ್ಕೆ ಹೋಗಿದ್ರು. ಅವು ಎಷ್ಟು ಖುಷಿ. ಎಂಟೈರ್ ಏರ್ಪೋರ್ಟ್ ಆಫೀಸರ್ ಎಕ್ಸ್ಪ್ಲೇನ್ ದ ಹೋಲ್ ಏವಿಯೇಷನ್ ಇಂಡಸ್ಟ್ರಿ ಟು ದೆಮ್, ಹೌ ಇಟ್ ವರ್ಕ್ಸ್, ವಾಟ್ ಹ್ಯಾಪನ್ಸ್, ಹೌ ಇಸ್ ದ ಇದು ಉಡಾನ್ ಸ್ಕೀಮ್ ಅಂದ್ರೆ ಏನು, ಯಾವ ಥರದ ಏರ್ ರಿವಲ್ಯೂಷನ್ ಆಗಿದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಏನು ಏವಿಯೇಷನ್ ಇಂಡಸ್ಟ್ರಿ ರಿವಲ್ಯೂಷನ್ ಈಸ್ ಅನ್ ಅಮೇಸಿಂಗ್ ಸ್ಟೋರಿ. ಮುಂದಿನ 50 ವರ್ಷಗಳಲ್ಲಿ ಇವತ್ತು ದೊಡ್ಡ ಸ್ಟೋರಿ ಆಗುತ್ತದೆ. ಇವತ್ತು ನಮ್ಮ ಪೊಲಿಟಿಕಲ್ ರೀಸನ್ ಇಂದ ಮೋದಿ ಏನ್ ಮಾಡಿದ್ರು ಕೂಡ ಅದನ್ನೊಂದು ರಾಂಗ್ ಅನ್ನುವಂತಹ ಒಂದು ರೀಸನ್ ಆಗಿದೆ. ಬಟ್ ಇವತ್ತು ಓಕೆ ಅದೇನಾಗಬಹುದು, ಬಟ್ ಇಟ್ ಇಸ್ ಅ ಅಮೇಸಿಂಗ್ ಸ್ಟೋರಿ. ನಾವೆಲ್ಲ ನೋಡಿರ್ಬೋದು, ನಾವು ಫಸ್ಟ್ ಟೈಮ್ ಏರೋಪ್ಲೇನ್ ನೋಡಿದ್ದೇ ಇಲ್ಲ 35 ವರ್ಷಕ್ಕೆ. ಇವತ್ತು ಪ್ರತಿಯೊಬ್ರು ಇದಾಗ್ತಾ ಇದೆ. ಸೊ ಇಟ್ಸ್ ಅನ್ ಅಮೇಸಿಂಗ್ ಸ್ಟೋರಿ. ಇವತ್ತು 80-60 ಕೋಟಿ ಜನ ಬೇರೆ ಬೇರೆ ಇಡೀ ಜಗತ್ತಿಂದ ಒಂದು ಸಣ್ಣ ಪ್ರಯಾಗ್ರಾಜ್ ಹೋಗಿ ವಾಪಸ್ ಹೋದ್ರು ಅಂತಂದ್ರೆ ಇಟ್ ಇಸ್ ಅಮೇಸಿಂಗ್. It shows that we have super connectivity with respect to roads. Minimum 5-10 ವರ್ಷದ ಪ್ಲಾನಿಂಗ್ ಆಗಿದೆ. We have amazing connectivity with respect to railways. It has been planned 7 to 8 years. Amazing. We had direct flight to Prayagraj from so many places, which was unimaginable. So ನಾನು ಅದೇ ಹೇಳ್ತಾ ಇದ್ದೆ, ಆಕ್ಚುಲಿ 2013 ಏನು ಕುಂಭ ಆಗಿತ್ತು, ನಾನು ಹೋಗಿದ್ದೆ ಅವಾಗ ಯಾರು ಕುಂಭಕ್ಕೆ ಗೊತ್ತಿಲ್ಲ. ನಾನು ಹುಬ್ಬಳ್ಳಿಯಿಂದ ಹೋಗಿದ್ದೆ 2013ಕ್ಕೆ. ಅವಾಗಿನ ಫೋಟೋಸ್ ನಾನು ತೋರಿಸ್ತಾ ಇದ್ದೆ. 2013ಕ್ಕೆ ಪ್ರಯಾಗ್ರಾಜ್ ಯಾವ ಥರ ಇತ್ತು, ಹೋಗ್ಲಿಕ್ಕೆ ಎಷ್ಟು ಕಷ್ಟ ಇತ್ತು, ರೋಡ್ಸ್ ಏನಿತ್ತು, ಆವಾಗಿನ ಬಸ್ಸಸ್ ಏನಿತ್ತು UP-ಯಲ್ಲಿ, ಅದೆಲ್ಲ ಫೋಟೋಸ್ ನನ್ನ ಹತ್ರ ಇದ್ದಾವೆ. ಸೊ ಐ ಆಮ್ ವಿಟ್ನೆಸ್ ಟು ಇಟ್. ಈ 12 ವರ್ಷಗಳಲ್ಲಿ ಈ ಥರದ್ದು ಒಂದು ಆಗಬಹುದಾ ಅನ್ನುವಂಥದ್ದು ಅನ್ಇಮ್ಯಾಜಿನಬಲ್. ಸೊ ಅದು ಯಾಕೆ ಆಗತ್ತೆ ಅಂತಂದ್ರೆ, ಒಂದು ಈ ಪೊಲಿಟಿಕಲ್ ಇದು, ಸೆಕೆಂಡ್ ಈಸ್ ದ ಬ್ಯೂರೋಕ್ರಸಿ. ಅಲ್ಲಿ ಕೆಲಸ ಮಾಡಿರುವಂತಹ ಒಬ್ರು ಬ್ಯೂರೋಕ್ರಾಟ್ ನಮ್ಗೆ ಹೆಮ್ಮೆ ಅನಿಸ್ಬೋದು. ಈಗ ಇಲ್ಲ, ಅವರು ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ. ಬಟ್ ಹಿ ವಾಸ್ ಫ್ರಮ್ ಗೋಕರ್ಣ. ನಮ್ಮ ಗೋಕರ್ಣದವರು ನಿತಿನ್ ಗೋಕರ್ಣ ಅಂತ, IAS ಅಧಿಕಾರಿ, ಅವರು ಅಲ್ಲಿ DC ಆಗಿದ್ರು. ವೆರಿ ಕ್ಲೋಸ್ಲಿ ಹಿ ವರ್ಕ್ ವಿತ್ UP ಗವರ್ಮೆಂಟ್ 6 years ಬ್ಯಾಕ್. ಆ ಒಂದು 2 ವರ್ಷದ ಟೈಮ್. ಯಾಕಂದ್ರೆ ಆಲ್ ದೀಸ್ ಇನ್ಫ್ರಾ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಲಾಟ್ ಆಫ್ ವಿಷನ್ ಹ್ಯಾಡ್ ಟು ಬಿ ದೇರ್. ಇಷ್ಟು ದಕ್ಷ ಅಧಿಕಾರಿ ಅಂತಂದ್ರೆ ಅವ್ರು ಕರ್ನಾಟಕದವರೇ ಆಗಿರಬೇಕು. ಅವರಲ್ಲಿ ಇವತ್ತು ಕಾನ್ಪುರದಲ್ಲಿ ದೊಡ್ಡ ಅಧಿಕಾರಿ ಆಗಿದ್ದಾರೆ. ಸೊ ತುಂಬಾ ಹತ್ತಿರದಿಂದ ನಾವು ಅವ್ರು ಬಲ್ಲೆವು. ಅವ್ರು ಕೆಲವೊಂದು ಸ್ಟೋರೀಸ್ ಹೇಳ್ತಾ ಇದ್ರು ಅವಾಗ ಏನಾಗ್ತಾ ಇದೆ ಅಂತ. ಅದು ನಮಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ. ಬಟ್ ದಟ್ ವಿಷನ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ವೆರಿ ಈಸಿ ಟು ಸೇ, ನಾವು ಹೋಗಿ ಬಂದು ಹೌ ಡಿಡ್ ವಿ ಗೋ. 80 ಕೋಟಿ ಅಂದ್ರೆ ಇಡೀ ಯುರೋಪ್ 4 ಸಲ ಟ್ರಾವೆಲ್ ಮಾಡ್ದಂಗೆ ಅದು ಒಂದು ಸಣ್ಣ ಊರಲ್ಲಿ. ಸೊ ದಟ್ ಅಗಾಧತೆ, ಇಟ್ಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ನಮ್ದೇನು ಸಮುತ್ಕರ್ಷದ ಲೋಗೋ ಇದೆ, ಪರ್ಫೆಕ್ಟ್ ಪೊಲಿಟಿಕಲ್ ಮೋಟಿವ್ ಅಂಡ್ ವೆರಿ ಎಫಿಷಿಯಂಟ್ ಬ್ಯೂರೋಕ್ರಾಟ್ಸ್ ಹೂ ಆರ್ ಅಲ್ಟಿಮೇಟ್ಲಿ ಏನಂದ್ರೆ ದೇಶ ಪ್ರೇಮಿ. ಸೊ ನಮ್ಮ ಮೂಲ ಉದ್ದೇಶ ಏನಿತ್ತು, ವಿ ವಾಂಟ್ ಅ ನ್ಯೂ ಬ್ರೀಡ್ ಆಫ್ IAS ಆಫೀಸರ್ಸ್ ಹೂ ಆರ್ ನ್ಯಾಷನಲಿಸ್ಟಿಕ್ ಇನ್ ವಿಷನ್, ಅಂದ್ರೆ ಹೂ ಲವ್ ನೇಷನ್ ಫಸ್ಟ್. ಯಾವುದೇ ರಿಲಿಜನ್ ಡಸಂಟ್ ಮ್ಯಾಟರ್ ಆಸ್ ಲಾಂಗ್ ಎಸ್ ದೇ ಆರ್ ನೇಷನ್ ಫಸ್ಟ್. ದೇಶ ಮೊದಲು. ಸೊ ದೇಶ ಮೊದಲು ಅಂದಾಗ 2 ಬರುತ್ತೆ. ಒಂದು ಪರ್ಸನಲ್ ಇಂಟೆಗ್ರಿಟಿ, ಎರಡನೇದು ಎಂಪತಿ ಟುವರ್ಡ್ಸ್ ಸೊಸೈಟಿ. ಇದು ಬಹಳ ಮುಖ್ಯ. ಪರ್ಸನಲ್ ಇಂಟೆಗ್ರಿಟಿ ಅಂದಾಗ ನಾವು ನೋಡಿದ್ದು ಸಾಕಷ್ಟು ಜನ IAS ಆಫೀಸರ್ಸು ಫಸ್ಟ್ ಡೇನೇ ಅವರು ರೇಡ್ ಆಗಿ 1 ವರ್ಷದಲ್ಲಿ ನೌಕರಿ ಕಳ್ಕೊಂಡ್ರೆ ನಾವು ನೋಡಿದ್ದೀವಿ. ಸುಳ್ಳು ಪತ್ರಗಳನ್ನು ಕೊಟ್ಟು IAS ಅಧಿಕಾರಿ ಆದವ್ರನ್ನ ನಾವು ನೋಡಿದ್ದೀವಿ. ಸಾಕಷ್ಟು ನಾವೆಲ್ಲ ಅನುಭವ ಮಾಡಿದ್ದೀವಿ. ಅದೇ ರೀತಿ ಆನ್ ದ ಅದರ್ ಸೈಡ್ ವಿದಿನ್ 5 years IAS ಆದ 5 ವರ್ಷದಲ್ಲಿ ಎಷ್ಟೋ ಟ್ರಾನ್ಸ್ಫಾರ್ಮೇಟಿವ್ ಚೇಂಜ್ ಮಾಡಿರುವಂಥ ಯಂಗ್ ಆಫೀಸರ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ನಮಗೆ ಆ ಎರಡನೇ ಪಾರ್ಟ್ನವ್ರು ಬೇಕು. ಆ್ಯಂಡ್ ಆ ಪರ್ಫೆಕ್ಟ್ ಅಲೈನ್ಮೆಂಟ್ ಆಫ್ ಪೊಲಿಟಿಕಲ್ ವಿಲ್ ಮತ್ತು ಬ್ಯೂರೋಕ್ರಾಟಿಕ್ ವಿಷನ್, ಈ 2 ಬರಲೇಬೇಕು. ಆದರೆ ಈ 2ರಿಂದ ಸಾಧ್ಯವಾಗುವುದಿಲ್ಲ. 3ನೇದು ಬಹಳ ಮುಖ್ಯ, ಅದು ಸಮಾಜ. ಅದನ್ನು ಸಮಾಜ ಪೂರ್ಣರೂಪವಾಗಿ ಒಪ್ಪಬೇಕು ಮತ್ತು ಆ ಒಂದು ಪ್ರಾಸೆಸ್ ಅಲ್ಲಿ ಸಮಾಜದ ಭಾಗದಾರಿ ಇರಬೇಕು. ಅದು ನಾವು ಹಳೆ ನಮ್ದೇನಿತ್ತು, ಒಂದು ಊರಲ್ಲಿನ ಶಾಲೆ ಅದು ಊರಿನ ಶಾಲೆ ಆಗ್ತಾ ಇತ್ತು. ಆ ಒಂದು ಊರಿನ ಯಾವ ತರ ಗುಡಿ ಊರಿನ ಗುಡಿ ಆಗ್ತಾ ಇತ್ತು, ಜಾತ್ರೆ ಊರಿನ ಜಾತ್ರೆ ಆಗ್ತಾ ಇತ್ತು.
ಇವತ್ತು ನಾವು ಜಾತ್ರೆನೂ ಪಾಲಿಟಿಷಿಯನ್ಸ್ ಮಾಡುವಂತ ನೋಡ್ತಾ ಇದ್ದೀವಿ. ಅದು ಬಹಳ ಕೆಟ್ಟ ಬದಲಾವಣೆ ಅಂತ ನನ್ನ ಪರ್ಸನಲ್ ಬಿಲೀಫ್. ಹಬ್ಬಗಳನ್ನು ಪಾಲಿಟಿಷಿಯನ್ ಮಾಡುವಂತ ಟ್ರೆಂಡ್ ಬಹಳ ಬರ್ತಾ ಇದೆ. ಅದು ಬಹಳ ಸಮಾಜಕ್ಕೆ ಸರಿಯಲ್ಲ. ಶಿವರಾತ್ರಿ ಉತ್ಸವವನ್ನು ಪಾಲಿಟಿಷಿಯನ್ ಮಾಡೋದು, ಹಲಗೆ ಹಬ್ಬವನ್ನು ಪಾಲಿಟಿಷಿಯನ್ಸ್ ಮಾಡೋದು ಬಹಳ ಕೆಟ್ಟ ಇದು. ಸಮಾಜ ಏನ್ ಮಾಡಬೇಕು, ಸಮಾಜನೇ ಮಾಡಬೇಕು. ಯಾವುದು ಗುಡಿಯ ಮುಖಾಂತರ ಸಮಾಜ ಮಾಡಬೇಕು, ಅದು ಗುಡಿಯ ಮುಖಾಂತರ ಸಮಾಜ ಆಗ್ಬೇಕು. ಇವತ್ತು ಗುಡಿಗಳನ್ನ ಮಠಗಳನ್ನೂ ಸರ್ಕಾರ ಅಫಿಷಿಯಲಿ ಟೇಕ್ ಓವರ್ ಮಾಡುವಂಥದ್ದು, ಇಲ್ಲ ಪೊಲಿಟಿಷಿಯನ್ಸ್ ಅಫಿಷಿಯಲಿ ಟೇಕ್ ಓವರ್ ಮಾಡುವಂಥದ್ದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಸಮಾಜ ವೀಕ್ ಆಗ್ತಾ ಇದೆ. ಸೊ ಅದು ಒಂದು ಮೂಲ ಉದ್ದೇಶ. ಸಮಾಜ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಸಮಾಜದಿಂದ ವೋಟ್ ಹಾಕಿ ಒಬ್ರು ಕಳಿಸುವಂಥದ್ದು, ಅದು ಪೊಲಿಟಿಕಲ್ ರೀಸನ್. ಅದ್ರ ಪ್ರತಿಯೊಂದಕ್ಕೂ ಪೊಲಿಟಿಕ್ಸ್ ಡಿಪೆಂಡ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಜಸ್ಟ್ ಟು ಕನ್ಕ್ಲೂಡ್, ಪೊಲಿಟಿಕಲ್ ಮತ್ತು ಬ್ಯೂರೋಕ್ರಸಿ ಇಸ್ ಟು ರನ್ ದ ಗವರ್ಮೆಂಟ್, ಬಟ್ ದರ್ ಇಸ್ ಆಲ್ವೇಸ್ ಅ ಥರ್ಡ್ ವೀಲ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್, ದಟ್ ಈಸ್ ಸಮಾಜದ ಲೀಡರ್ಶಿಪ್. ಸಮಾಜದಲ್ಲಿ ಲೀಡರ್ಸ್ ಉದ್ಭವ ಆಗಿರಬೇಕು, ಸಾಮಾಜಿಕ ಲೀಡರ್ಶಿಪ್ ಇರಬೇಕು. ಇದು ಇರಬೇಕು ಅಂದಾಗ ಅದನ್ನ ಸಮಾಜವೇ ತಯಾರು ಮಾಡಬೇಕಾಗುತ್ತೆ. ಹಾಗಾಗಿ ಈ ಸಮಾಜದ ಅತ್ಯಂತ ಪಾಸಿಟಿವ್ ಶಕ್ತಿ ಆದಂತಹ ತಾವೆಲ್ಲರೂ ಈ ಸಾಮಾಜಿಕ ಲೀಡರ್ಶಿಪ್ ರೋಲಲ್ಲಿ ಬರಬೇಕು ಅನ್ನುವಂಥದ್ದು ನಾವು ಇವತ್ತು ಸೇರುವಂತಹ ಮೂಲ ಉದ್ದೇಶ. ಸಾಮಾಜಿಕ ಲೀಡರ್ಶಿಪ್ ಅಂದಾಗ ಮತ್ತೆ ಅದು ಇವತ್ತು ಯಾವ ಥರ ಆಗಿದೆ ಅಂದರೆ, ಯಾವುದೇ ರೀತಿ ಲೀಡರ್ಶಿಪ್ ಆದರೂ ಏನಪ್ಪಾ ಟಿಕೆಟ್ ಟ್ರೈ ಮಾಡಕತ್ತೇನ, ಯಾರೋ ಒಬ್ರು ಸ್ವಲ್ಪ ಲೀಡರ್ ಆದರೂ ಸಮಾಜದ ಸ್ವಲ್ಪ ಹೆಸರಾತಂತಾರೆ ಮತ್ತು ಅವ್ರನ್ನ ನಾವು ಪೊಲಿಟಿಕ್ಸಿಗೆ ಇವತ್ತು ಕನೆಕ್ಟ್ ಮಾಡುವಂಥ ಧಾರಣೆ ಬರ್ತಾ ಇದೆ. ಬಟ್ ಇದು ಆ ಥರದ್ದು ಅಲ್ಲೇ ಅಲ್ಲ. ಜಸ್ಟ್ ಒಂದು ಸ್ಟೋರಿ ಹೇಳ್ಬಿಡ್ತೇನೆ. ನಮ್ಮಲ್ಲಿ ನಾವು ಅಂತೀವಲ್ಲ, ರೈಲ್ವೆ, ಇಂಡಿಯನ್ ರೈಲ್ವೆ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಬ್ರಿಟಿಷರ್ಸ್ ಅಂತ ಹೇಳಿ, ಆ ಥರದ್ದೇನೂ ಅಲ್ಲ ಅದು. ಅದೇ ನಮ್ಮ ದೈವಜ್ಞ ಸಮಾಜದ ನಾನಾ ಶೇಟ್ ಅಂತ ಇದ್ರು, ಇದರಲ್ಲಿ ನೀವು ಗೂಗಲ್ ಮಾಡಿ ಸಿಗುತ್ತೆ. ಬಾಂಬೆಯಲ್ಲಿದ್ದರು, ತುಂಬ ಅಂದರೆ ಹಿ ವಾಸ್ ಅ ವೆರಿ ರಿಚ್ ಜ್ಯುವೆಲರ್ ಪ್ಲಸ್ ಲೇಟರ್ ಆನ್ ಬಿಸ್ನೆಸ್ ಮನ್. ಸೊ ಅವರು ಸಾಕಷ್ಟು ಸಹಾಯ ಮಾಡ್ತಾ ಇದ್ರು. 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರುವಾಗ ಕೂಡ ಅವರು ಸಾಕಷ್ಟು ಹೋರಾಟಗಾರಿಗೆಲ್ಲ ದುಡ್ಡೆಲ್ಲ ಕೊಡುವಂಥದ್ದು ಇದರ ಬಹಳ ಜನ ಇದ್ದಾರೆ. ಸೊ ಅವ್ರ ಮನಸ್ಸಲ್ಲಿ ಇದಿತ್ತು, ಈ ರೈಲ್ವೆ ಬರ್ತಾ ಇದೆ ಎಲ್ಲ ಕಡೆ, ನಮ್ಮಲ್ಲೂ ಕೂಡ ಯಾಕೆ ರೈಲ್ವೆ ಬರಬಾರ್ದು ಅಂತ. ಇದು ಬ್ರಿಟಿಷರ್ದ ಐಡಿಯಾ ಇರಲಿಲ್ಲ. ಸೊ ಅವ್ರು ಆ ಥರ ಮಾಡಿದಾಗ ಅವರಿಗೆ ಸಾಕಷ್ಟು ಬ್ರಿಟಿಷರ್ಗೂ ಅವ್ರು ಹಣ ಸಹಾಯ ಮಾಡ್ತಾ ಇದ್ರು. ಅಂದರೆ ಅವಾಗೆಲ್ಲ ಬ್ಯಾಂಕಿಂಗ್ ಇತ್ತು. ಸೊ ಅವರು ಆ ಐಡಿಯಾ ಮಾಡಿಕೊಂಡು ಅವರೇ ಕಮಿಟಿಯಲ್ಲಿ ಮಾಡ್ಕೊಂಡು, ಹಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಆಲ್ಸೋ ದಟ್ ರೈಲ್ವೆ ಕ್ಲಬ್. ಸೊ ಹಿ ಈಸ್ ಆಕ್ಚುಲಿ ದಿ ಅಥಾರಿಟಿ ಹೂ ಗಾಟ್ ದ ಹೋಲ್ ಐಡಿಯಾ ಆಫ್ ರೈಲ್ವೇಸ್ ಇನ್ ಟು ಇಂಡಿಯಾ. ಈ ಥರದ ಸಾಕಷ್ಟು ಬದಲಾವಣೆಗಳು ಅಥವಾ ಹೊಸ ವಿಚಾರಗಳು ಸಮಾಜದಿಂದ ಬರುವಂಥದ್ದು. ಸಮಾಜದ ಪ್ರಮುಖರು ಅವ್ರು ಯಾವುದೋ ಪಾರ್ಟಿಯಲ್ಲಿ ಇರಲಿಲ್ಲ, ಯಾವುದೇ ಪಾಲಿಟಿಕ್ಸ್ ಅಲ್ಲಿ ಇರಲಿಲ್ಲ, ಆದರೆ ಅದು ಸಮಾಜದಿಂದ ಬಂದಂತಹ ಒಂದು ಬದಲಾವಣೆ. ಈ ರೀತಿ ಸಾಕಷ್ಟು ಇದಾವೆ. ಈಗ ಡಾಕ್ಟರ್ಸ್ ನಾವು ಅಂತೀವಿ, ಡಾಕ್ಟರ್ ಮೋದಿ ಅಂತ ಹೆಸರು ಕೇಳಬಹುದು, ಇಲ್ಲ ನಮ್ದೇ ಇಲ್ಲಿ ಡಾಕ್ಟರ್ M ಜೋಶಿ ಇರಬಹುದು. ರಿವಲ್ಯೂಷನ್ಸ್ ತಂದ್ರು, ಇಡೀ ಒಂದು ಕಣ್ಣಿನ ಒಂದು ಚಿಕಿತ್ಸೆಯಲ್ಲಿ ರಿವಲ್ಯೂಷನ್ ಬಂತು. ಅದು ಯಾರು ಅವ್ರು ಯಾವುದೇ ಸಾಮಾಜಿಕ ಯಾವುದೋ ಒಂದು ಕಣ್ಣಿನ ಭಾಗ್ಯ ಇರಲಿಲ್ಲ, ಯಾವುದೋ ಒಂದು ಭಾಗ್ಯ ಸರ್ಕಾರ ಕೊಟ್ಟಿದ್ದಿರಲಿಲ್ಲ. ಅದು ಸಮಾಜದಲ್ಲೇ ಅವರು ಅಷ್ಟು ಕ್ಯಾಂಪ್ಸ್ ಅನ್ನ ಮಾಡಿ ಅಷ್ಟೆಲ್ಲ ಮಾಡಿ ಒಂದು ಬದಲಾವಣೆ ತಂದ್ರು. ಸೊ ಈ ರೀತಿ ಸಾಕಷ್ಟು ಉದಾಹರಣೆ ನಮ್ಮ ಹತ್ರ ನಮ್ಮ ಮುಂದೆ ಇದ್ದಾವೆ. ಸೊ ಸೋಷಿಯಲ್ ಲೀಡರ್ಶಿಪ್ ಇಸ್ ವಾಟ್ ವಿ ವಾಂಟ್. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಉತ್ಕೃಷ್ಟ ಮನಸ್ಸಿನ ಪಾಲಕರು ನಾವೆಲ್ಲ ಇಲ್ಲಿ ಕೂತಾಗ ನಾವೇನಾದರೂ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಮಾತಾಡಿ ಆವಾಗವಾಗ ಭೇಟಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಮುಂದುವರಿಸಬಹುದಾ ಅನ್ನುವಂಥದ್ದು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಸೊ ಮೇ ಬಿ ವಿ ಕ್ಯಾನ್ ಸೇ ಫ್ರೆಂಡ್ಸ್ ಆಫ್ ಸಮುತ್ಕರ್ಷ, ಈ ಥರದ ಯಾವುದೋ ಒಂದು ಸ್ವಲ್ಪ ಭಾವನೆಗಳು ಇಟ್ಕೊಂಡು ಯಾವುದೋ ಒಂದು 2-3 ಉದ್ದೇಶ ಇಟ್ಕೊಳ್ಳುವಂಥ ಸಣ್ಣ ಸಣ್ಣ ಗುಂಪನ್ನು ಮಾಡಿ. ಯಾಕಂದರೆ ನಿಮ್ಮ ಥರನೇ ನಮ್ಮಲ್ಲಿ ಇವತ್ತು 15 ಊರುಗಳಲ್ಲಿ ಈ ಥರದ ಪಾಲಕರ ದೊಡ್ಡ ಶಕ್ತಿ ಇದೆ. ಈ ಶಕ್ತಿಯನ್ನು ನಾವೇನಾದರೂ ಒಂದುಗೂಡಿಸಿ ಒಳ್ಳೆಯ ವಿಚಾರಗಳನ್ನು ಸಮಾಜದಲ್ಲಿ, which is not political, which is not towards any government grants or government gains, it is only purely to help the society come to a level where society can dictate good things ಅನ್ನುವಂಥದ್ದು ಮಾಡಬಹುದಾ, ಈ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಇದಿಷ್ಟು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಇನ್ನೊಮ್ಮೆ ತಾವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದ.
ನಮಗೆ ಸಮುತ್ಕರ್ಷದ ಎಲ್ಲ ತಂಡಗಳಿಗೆ ಇದರಿಂದ ಸಾಕಷ್ಟು ಶಕ್ತಿ ಸಿಕ್ಕಿದೆ ಅಂತ ನಾನು ಹೇಳಬಯಸ್ತೇನೆ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡುವ ನಿಟ್ಟಿನಲ್ಲಿ 2015-16 ನಾವು ಸಮುತ್ಕರ್ಷ ಶುರು ಮಾಡಿದಾಗ ನಾವೊಂದು 4-5 ಜನರ ತಂಡ ಇತ್ತು. ಅಷ್ಟೇ ಜನ ಸಮುತ್ಕರ್ಷ ಅನ್ನುವಂಥ ಇನ್ನು ಹೆಸರಾಗಲಿಲ್ಲ ಅದು ಕೂಡ ಒಂದು 4-5 ಜನ ತಂಡ ಇತ್ತು. ಇವತ್ತು ಸಮುತ್ಕರ್ಷದ ಕಾರ್ಯಕರ್ತರು ಅನ್ನುವಂಥದ್ದು ಈ ಒಂದು 15-20 ಊರುಗಳಲ್ಲಿ ಎಲ್ಲ ಸೇರಿದ್ರೆ ಅಬೌಟ್ 152 ಜನ ಇದ್ದಾರೆ. 152 ಜನ. ಆ 152 ಜನ ಸಮುತ್ಕರ್ಷದ ಪಾಲಕರು ಕೂಡ. ಅಂದರೆ ಅವ್ರ ಮಕ್ಕಳಿಗೆ ಯಾವುದೋ ಒಂದು ಸಮುತ್ಕರ್ಷದ ಒಂದು ಶ್ರದ್ಧಾ, ಮೇಧ, ಉನ್ನತಿ, ಉತ್ಕರ್ಷ ಅಥವಾ ನಮ್ಮ IAS ಇದರಲ್ಲಿ ಎಲ್ಲೋ ಒಂದು ಹಾಕಿದವರೇ. ಹಾಗಾಗಿ ಇದು ಸಮುತ್ಕರ್ಷದ ಪಾಲಕರು ಕಟ್ಟಿರೋಂತಹ ಸಂಸ್ಥೆ, ಇನ್ಕ್ಲೂಡಿಂಗ್ ಮೀ. ನನ್ನ ಮಗನೂ ಕೂಡ ಸ್ಫೂರ್ತಿ ಕೀರ್ತಿ 2ನೇ ಬ್ಯಾಚ್ ಇದ್ದ. ಸೊ ಈ ರೀತಿ ಆಗಿರುವಂಥ ಈ ಸಂಸ್ಥೆಯನ್ನು ನಾವು ಆ್ಯಸ್ ಅ ಸೋಷಿಯಲ್ ಲೀಡರ್ಶಿಪ್ ಆರ್ಗನೈಸೇಷನ್ ಆಗಿ ಬೆಳೆಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಪಾಲ್ಗೊಳ್ತೀವಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ಯಾರಿಗಾದ್ರೂ ಏನಾದರೂ ಮನಸ್ಸಲ್ಲಿ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಕೇಳೋದಿದ್ರೆ ಕೇಳಬಹುದು. ಶ್ರದ್ಧಾ ಮೇಧ ಅಲ್ವಾ? ಅಲ್ಲ, ಅಂದರೆ ಅದು ಆ್ಯಕ್ಚುಲಿ ಏನಾಗ್ತಾ ಇದೆ, 2ನೇ ಕೋರ್ಸ್ ಕಂಟೆಂಟ್ ರೆಡಿ ಇದೆ ನಮ್ಮದು. ಅಂದರೆ ಶ್ರದ್ಧಾ ಮೇಧ ಮಾಡ್ತೀವಿ, ಕೋರ್ಸ್ ಕಂಟೆಂಟ್ ರೆಡಿ ಇದೆ, ತುಂಬ ಒಳ್ಳೆ ಕಂಟೆಂಟ್ ಇದೆ. ನಾವು ಒಂದು ಬ್ಯಾಚನ್ನು ಬೆಳಗಾವಿಯಲ್ಲಿ ಮಾಡಿದ್ವಿ, ಒಂದು ಹುಬ್ಬಳ್ಳಿಯಲ್ಲೂ ಕೂಡ ಮಾಡಿದ್ವಿ. ಅದರಲ್ಲಿ ಈ ಅಕಾಡೆಮಿಕ್ ಸ್ವಲ್ಪ ಟೈಮಿಂಗ್ ವೇರಿಯೇಷನ್ ಆಗ್ತಾ ಇದೆ. ಈ ಸಮರಲ್ಲಿ ಅದನ್ನು ಮಾಡಿದರೆ ಏನಾಗ್ತಾ ಇದೆ, ಅವರ ಪಾಪ ನಾವು ಅವರ ಆಟ ಆಡೋ ಸಮಯನ ಕಟ್ ಮಾಡ್ದಂಗೆ ಆಗುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ಡೂ ಇಟ್ ಇನ್ ದ್ಯಾಟ್ ಫ್ಯಾಷನ್. ಡ್ಯೂರಿಂಗ್ ದ ಸೇಮ್ ಟೈಮ್ ಮಾಡಬೇಕಂತ ಇದೆ. ಪ್ರಾಬ್ಲಿ ಈ ವರ್ಷ ಮಾಡ್ಬೋದು. ಸೊ ವಿಶಾಲ್ ಅವರು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹೇಳಿ ಪ್ಲೀಸ್. ಹೌದು. Sir, actually there are two things. One is there are a lot of students ಯಾರು ನಮ್ದು ಹಳೆ ಅಂದರೆ 2015-16 ಏನು ಕೋರ್ಸ್ ಮಾಡಿದಿರಲ್ಲ, many of them come to us for mentorship. Now we are still in touch. ಒಂದು ಅವ್ರ ಕರಿಯರ್ ಬಗ್ಗೆ ಮೆಂಟರ್ಶಿಪ್ ಇರ್ಬೋದು. ಆ್ಯಂಡ್ ದೋಸ್ ಹೂ ಹ್ಯಾವ್ ಗಾಟ್ ದಟ್ ಥಿಂಗ್, ನಾನು IAS ಪರ್ಸ್ಯೂ ಮಾಡಬೇಕು ಅನ್ನುವಂಥ ಇದ್ದವರು, ದೇ ಆರ್ ಆಲ್ವೇಸ್ ಇನ್ ಟಚ್. ನಿಮ್ಮ ಮಗಳಿಗೆ ಕೂಡ ಶಿ ಕ್ಯಾನ್ ಕಮ್ ಹಿಯರ್. ವಿ ಹ್ಯಾವ್ ಗಾಟ್ 2 things. ನಾವು ಒಂದು ಮೆಂಟರಿಂಗ್ ಮಾಡ್ತೀವಿ. ಮೆಂಟರಿಂಗಲ್ಲಿ ಏನಾಗುತ್ತೆ, ಅವರು ಯಾವ ಒಂದು ಲೆವೆಲಲ್ಲಿ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ವಾಟ್ ದೇ ಕ್ಯಾನ್ ಡೂ, ಪ್ಲಸ್ ಅವ್ರದ್ದು ಒಂದು ಇದರಲ್ಲಿ ಯಾವ್ದು BA ಮಾಡಬೇಕು, BCom, BE ಏನು ಮಾಡಬೇಕು ಅನ್ನುವಂಥದ್ದು ಒಂದೊಂದು ಡಿಸೈಡ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ ಕರಿಯರ್ ಅಂತ ನಾವು ಅಂತೀವಿ. ಕರಿಯರ್ ಇಸ್ ಇಂಪಾರ್ಟೆಂಟ್. ಆಫ್ಟರ್ ದಟ್ IAS. ಸೊ ಆ ಕರಿಯರ್ ಕ್ಲಾರಿಟಿ ಮಾಡ್ಕೋತೀವಿ. ಅದಾದ ನಂತರ ಅವರಿಗೆ ರೆಗ್ಯುಲರ್ ಮೆಂಟರಿಂಗ್ ನಾವು ಮಾಡ್ತೀವಿ. ಇಟ್ ಈಸ್ ಮೋಸ್ಟ್ ಆನ್ ಇಂಡಿವಿಜುವಲ್ ಬೇಸಿಸ್. ಯಾಕಂದರೆ ಬೇರೆ ಬೇರೆ ಅವರು ಇದರಾಗಿದ್ದರಿಂದ. ಬಟ್ ಇಫ್ ದೇ ಆರ್ ಇನ್ ಹುಬ್ಳಿ, ದೆನ್ ಶಿ ಕ್ಯಾನ್ ಆಲ್ವೇಸ್ ಜಾಯ್ನ್ ಉತ್ಕರ್ಷ. ನಮ್ಮದು ಉತ್ಕರ್ಷ ನಡೀತಾ ಇದ್ದಾವೆ, ಲಾಸ್ಟ್ ಇಯರು ಆಗಿದೆ. ಆ ಉತ್ಕರ್ಷ ಪ್ರೋಗ್ರಾಮ್ ಈಸ್ ಮೋರ್ ಆಫ್ 20 weeks ಪ್ರೋಗ್ರಾಮ್. ಅದು ನಡೀತಾ ಇದೆ. ಸೊ ಅದು ರೆಗ್ಯುಲರ್, ಅಂದರೆ ಅದು ಬ್ಯಾಚ್ ಅಂತ ಇರಲ್ಲ, ಇಟ್ಸ್ ಅ ಸೈಕಲ್. ಒಂದು 10-15 ಜನ ಆದ್ರೂ ಒಂದು ಸೈಕಲ್, ಬಿಕಾಸ್ ದೇ ಹ್ಯಾವ್ ಟು ಬಿ ಫ್ರಮ್ ದ ಸೇಮ್ ಯೂನಿವರ್ಸಿಟಿ. ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಲಾಸ್ಟ್ 3 ವರ್ಷಗಳಲ್ಲಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಟೈಮಿಂಗ್ ತುಂಬ ಚೇಂಜ್ ಆಗಿದೆ. ಈಗ ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಮ್ಸೇ ಬೇರೆ ಟೈಪ್ ಇರುತ್ತೆ, KLE ಯೂನಿವರ್ಸಿಟಿ ಬೇರೆ, VTU ಬೇರೆ ಇರುತ್ತೆ, ಆಮೇಲೆ ಇಲ್ಲಿ ವುಮೆನ್ಸ್ ಯೂನಿವರ್ಸಿಟಿಯಲ್ಲಿ ಇದೆ ಕೆಲವೊಂದು, ಅವ್ರದ್ದು ಬೇರೆ ಇರುತ್ತೆ. ಸೊ ಈಚ್ ಯೂನಿವರ್ಸಿಟಿ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಎಕ್ಸಾಮಿನೇಷನ್ ಟೈಮಿಂಗ್. ದ್ಯಾಟ್ ಈಸ್ ಅ ಮೇಜರ್ ಕನ್ಸ್ಟೆಂಟ್ ಆಗ್ತಾ ಇದೆ. ಅದು ಎಷ್ಟು ಅಂತಂದರೆ, ಕೆಲವೊಬ್ರದ್ದು ಈಗ ಮಾರ್ಚಲ್ಲಿ ಮುಗಿದ್ರೆ ಕೆಲವೊಬ್ರದ್ದು ಜುಲೈ ಆಗಸ್ಟಲ್ಲಿ ಇನ್ನೂ ಫೈನಲ್ ಇಯರ್ ಎಕ್ಸಾಮ್ ಆಗ್ತಾ ಇರುತ್ತೆ. ಸೊ ಈ ಒಂದು ಆ ಸೈಕಲಲ್ಲಿ ನಾವು ಸಿಕ್ಕಿದ್ರಿಂದ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಅದು ಈಗಂತೂ ಈ ಹೊಸ ಯೂನಿವರ್ಸಿಟಿಗಳಾಯಿತು, ಅಲ್ಲಿ ಗೊಂದಲ ಶುರು ಆಯಿತು. ಸೊ ದಟ್ ಈಸ್ ಅ ಮೇಜರ್ ಕನ್ಸ್ಟೆಂಟ್. ಧನ್ಯವಾದ. ಸ್ಟೂಡೆಂಟ್ಸ್ಗಳು ಅವ್ರಿಗೆ ಏನು ಅನ್ನಿಸ್ತು ಆಫ್ಟರ್ ಒಂದು 4-5 ವರ್ಷ ನಂತರ ಅವರು ಶೇರ್ ಮಾಡ್ಬೇಕಂತ ಹೇಳಿ ಅವರೇ ನಾವು ಬರ್ತೀವಿ ಅಂತ ಹೇಳಿದರು. ಅವಾಗ ನಿಮ್ಗೇನು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ನಿಮ್ಮಲ್ಲಿ ಅಂತ ನಾವು ಹತ್ರ ಕೇಳಿದಾಗ ನಾವು ಇಲ್ಲಿ ಹೇಳ್ತೀವಿ ಅಂತಲೂ ಹೇಳ್ತೀವಿ. ಸೊ ಒಂದು 2-3 ಜನ ತಪಸ್ಯ ಫ್ರಮ್ 2019 ಬ್ಯಾಚಲ್ಲಿ
ಸೊ 19 ಬ್ಯಾಚ್. Namaste. I am Tapasya Arun Prabhu, currently studying Biotechnology Engineering at BVB. ನಾನು ಸ್ಫೂರ್ತಿ ಕೀರ್ತಿ ಬ್ಯಾಚ್ 2019-2020 ಅಲ್ಲಿದ್ದೆ. I joined this course so that my knowledge will be much better in social aspects. Mock parliament, field trip, village visit were my favorite ones. We visited Belgaum Vidhan Soudha, Suvarna Vidhan Soudha, ಮತ್ತು ಅಲ್ಲಿ ಒಂದು ಮಾಡೆಲ್ ಪಾರ್ಲಿಮೆಂಟ್ ನಡೆದಿತ್ತು. ಅದರಲ್ಲಿ ನಂಗೆ ಏನು ಕಲಿತೆ ಅಂದರೆ ಡಿಬೇಟ್ ಹೇಗೆ ಮಾಡೋದು ಮತ್ತು ಹೇಗಿರ್ತದೆ ಮಾಡೆಲ್ ಡಿಬೇಟ್ ಪಾರ್ಲಿಮೆಂಟಲ್ಲಿ, ಅದೆಲ್ಲ ನಂಗೆ ಭಾಳ ಸೇರ್ತು. ಅಂದರೆ ನಂಗೆ ಡಿಬೇಟಲ್ಲಿ ಫಸ್ಟಿಂದ ಇಂಟ್ರೆಸ್ಟ್ ಇತ್ತು, ಮತ್ತು ಅಲ್ಲಿ ಹೋದಾಗ ನಂಗೆ ಗೊತ್ತಾಯ್ತು ಹೆಂಗೆ ಡಿಬೇಟ್ ಮಾಡ್ಬೋದು ಮತ್ತು ಪಾರ್ಲಿಮೆಂಟ್ ಸೆಷನ್ಸ್ ಹೇಗೆ ನಡೀತಾವೆ, ಒಂದು ಫುಲ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಕ್ಕಂಗಾಯಿತು. ಮತ್ತು ನಮ್ದು ಫಾರ್ಮರ್ಸ್ ಎಲ್ಲ ಹೇಗೆ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಗೊತ್ತಾಗಲಿಕ್ಕೆ ನಮ್ಮ ಫಾರ್ಮ್ಲ್ಯಾಂಡ್ ವಿಸಿಟಿಗೆ ಕರ್ಕೊಂಡು ಹೋಗಿದ್ರು. ಸೊ ವಾಟ್ ಐ ಲರ್ನ್ ಫ್ರಮ್ ದಟ್ ವಿಸಿಟ್ ವಾಸ್ ಕಿ what techniques the farmers use, what problems they face, ಆ್ಯಂಡ್ ನಾವು ಒಂದು ಮುಂದೆ ಬಂದು ಹೇಗೆ ಅವ್ರಿಗೆ ಒಂದು ಸೊಲ್ಯೂಷನ್ ಹುಡುಕ್ಬೋದು, ನಮ್ಮ ಕರಿಯರ್ ಒಳಗೆ ಹೇಗೆ ಒಂದು ಸೊಲ್ಯೂಷನ್ ಫೈಂಡ್ ಮಾಡ್ಬೋದು ಅವ್ರ ಸಂಬಂಧ ಅಂತ ಒಂದು ಅದು ನಾಲೆಜ್ ಸಿಕ್ತು. ಮತ್ತು ಇನ್ ಸ್ಫೂರ್ತಿ ಕೀರ್ತಿ ಕೋರ್ಸ್ ಐ ಡೆವಲಪ್ಡ್ ಮೆನಿ ಸ್ಕಿಲ್ಸ್, ಎಸ್ಪೆಷಲಿ ಐ ಲರ್ನ್ ಹೌ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಫ್ಯೂ ಪೀಪಲ್. ಮುಂಚಿನಾಗ ಹಿಂಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ, ಬಟ್ ಈಗ ಐ ಕ್ಯಾನ್ ಸ್ಪೀಕ್ ಇನ್ ಫ್ರಂಟ್ ಆಫ್ ಮೆನಿ ಪೀಪಲ್. ಐ ಹ್ಯಾವ್ ದ ಸ್ಕಿಲ್ಸ್ ಟು ಟಾಕ್, ಸೋಷಿಯಲಿ ಇಂಟ್ರ್ಯಾಕ್ಟ್ ಮಾಡೋದು, ಮತ್ತು ಡಿಬೇಟ್ ಸ್ಕಿಲ್ಸ್ ಚಲೋ ಆಗಿವೆ. ಮತ್ತು ಈಗ ಕರೆಂಟ್ ಅಫೇರ್ಸ್ ಎಲ್ಲ ಓದ್ತಿರ್ತೇನೆ. ಎದಕ್ಕಂದ್ರೆ ನಾ ಈ ಕೋರ್ಸ್ ಜಾಯ್ನ್ ಆಗಿದ್ದಾಗ ಹೇಳಿದರು ಹಿಂಗೆ ನಿಮ್ಗೆ ಗೊತ್ತಿರ್ಬೇಕು ನಿಮ್ಮ ದೇಶದಲ್ಲಿ ಏನು ನಡೀತಿರ್ತದೆ, ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ನೋಡ್ತಿರ್ಬೇಕು, ಕೇಳ್ತಿರ್ಬೇಕು. ಸೊ ಅದು ಒಂದು. ಮತ್ತು ಕ್ಲಾಸ್ ಹ್ಯಾಡ್ ಮೆನಿ ಸೀನಿಯರ್ಸ್ ಆ್ಯಂಡ್ ಆಲ್ಸೋ ಪೀಪಲ್ ಆಫ್ ಮೈ ಏಜ್, ಡ್ಯೂ ಟು ವಿಚ್ ಐ ಸ್ಟಾರ್ಟೆಡ್ ಇಂಟ್ರ್ಯಾಕ್ಟಿಂಗ್ ಮೋರ್. ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಲಾಜಿಕಲ್ ಥಿಂಕಿಂಗ್, ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ, ಭಾರತದ ಹಿಸ್ಟ್ರಿ ಎಲ್ಲ ಹೇಗಿದೆ, ಟ್ರೂ ಹಿಸ್ಟ್ರಿ ಎಲ್ಲ ಹೇಳ್ಕೊಟ್ರು ನಮಗೆ. ಮತ್ತು ಸೆಷನ್ ಒಳಗೆ ಎಷ್ಟೊಂದು ಆಫೀಸರ್ಸನ್ನು ಕರೆದಿದ್ರು. ಸೊ ಆ ಆಫೀಸರ್ಸ್ ಎಲ್ಲ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿದರು. ಅವಾಗ ನಮಗೆ ಗೊತ್ತಾಯಿತು ರಿಯಲ್ ಲೈಫ್ದಲ್ಲಿ ಹೇಗೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಏನದ ನಮ್ಮ ಸೊಸೈಟಿಯಲ್ಲಿ, ನಾವೇನು ಹೆಲ್ಪ್ ಮಾಡ್ಬೋದು ನಮ್ಮ ಸೊಸೈಟಿಗೆ. ಈಗ ನಾವು ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದೀವಿ, ಬಟ್ ಸ್ಟಿಲ್ ಆ್ಯಸ್ ಎ ಸ್ಟೂಡೆಂಟ್ ಏನು ಮಾಡ್ಬೋದು, ಹೇಗೆ ಹೆಲ್ಪ್ ಮಾಡ್ಬೋದು ಅಂತೆಲ್ಲ ಹೇಳ್ಕೊಟ್ರು. ಮತ್ತು ಇನ್ ಸ್ಫೂರ್ತಿ ಕೀರ್ತಿ ನಾನು ಅದೇ ಎಲ್ಲಕ್ಕಿಂತ ಜಾಸ್ತಿ ಏನು ಹೇಳಬೇಕಂದ್ರೆ ನಾನು ಒಂದು ಇಂಟ್ರ್ಯಾಕ್ಷನ್ ಮಾಡೋದು ಮತ್ತು ಲಾಜಿಕಲ್ ಥಿಂಕಿಂಗ್ ಅದೆಲ್ಲ ಭಾಳ ಚಲೋ ಆಯಿತು ಅದಕ್ಕೆ ಕಲಿತ ಮೇಲೆ, ಕೋರ್ಸ್ ಜಾಯಿನ್ ಮಾಡಿದ ಮೇಲೆ. ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆನ್ ವಿ ವಿಸಿಟೆಡ್ ವಿಲೇಜ್. ನಮಗೆ ಒಂದು ವಿಲೇಜಿಗೆ ಕರ್ಕೊಂಡು ಹೋಗಿದ್ರು. ಫುಲ್ ಡೇ ನಾವು ನಮಗೆ ಗೊತ್ತಿಲ್ಲಾಗಿದ್ದವ್ರ ಮನೆಯಲ್ಲೇ ಇದ್ವಿ. ಅವ್ರ ಮನೆಯಲ್ಲಿದ್ದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬದಲಿ ಎಲ್ಲ ಗೊತ್ತು ಮಾಡ್ಕೊಂಡ್ವಿ. ಮತ್ತು ಅವ್ರು ಹೇಗೆ ಅವ್ರದ್ದು ಡೈಲಿ ರೂಟೀನ್ ಎಲ್ಲ ಏನಿದೆ, ಅವ್ರ ಪ್ರಾಬ್ಲಮ್ಸ್ ಏನದಾವ, ನಾವು ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಅದು ಸೊಲ್ಯೂಷನ್ಸ್. ಮತ್ತು ಲೈಕ್ ಅವ್ರಿಗೆ ಅಷ್ಟು ಅಡ್ವಾನ್ಸ್ ಇಲ್ಲ, ಸೊ ನಾವು ಏನು ಮಾಡ್ಬೋದು ಅವ್ರಿಗೆ ಅಡ್ವಾನ್ಸ್ ಮಾಡಿಸ್ಲಿಕ್ಕೆ. ಬಟ್ ಅವ್ರು ವಿದೌಟ್ ಎನಿ ಅಡ್ವಾನ್ಸ್ ಟೆಕ್ನಾಲಜಿನೂ ಎಷ್ಟು ಖುಷಿಯಾಗಿದ್ದಾರೆ. ನಾವು ಫೋನ್ ಹಿಡ್ಕೊಂಡು ಕುಂತಿರ್ತೇವೆ, ಬಟ್ ಅವ್ರು ಹಾಗಲ್ಲ. ಅವ್ರು ಫ್ರೀ ಟೈಮ್ದಲ್ಲಿ ಹೇಗೆ ಆಡ್ತಿರ್ತಾರೆ, ಫ್ಯಾಮ್ಲಿ ಎಲ್ಲರೂ ಕುಂತು ಮಾತಾಡ್ತಾರೆ, ಅದೆಲ್ಲ ಒಂದಿನ ನಮಗೆ ಗೊತ್ತಾಯ್ತು. ಅಲ್ಲಿ ಹೋಗಿ ಅವ್ರ ಜೊತೆ ಇದ್ದಾಗೆಲ್ಲ ಗೊತ್ತಾಯ್ತು ನಮಗೆ. ಮತ್ತು ಏನು ಹೇಳಬೇಕಂದ್ರೆ ಅದೇ ಐ ಲರ್ನ್ ಹೌ ಪೀಪಲ್ ಈವನ್ ಇಫ್ ದೇ ಲಿವ್ ಸಿಂಪಲ್ ಆ್ಯಂಡ್ ಹ್ಯಾಪಿ, ಎಷ್ಟು ಹ್ಯಾಪಿ ಲೈಫ್ ಇರ್ತಾರೆ ಅವ್ರಂತ ಗೊತ್ತಾಯಿತು. ಸ್ಫೂರ್ತಿ ಕೀರ್ತಿ ನನಗೆ ಅದೇ ಏನು ಹೇಳ್ಬೇಕಂದ್ರೆ ಫುಲ್ ಒಂದು ಸೋಷಲ್ ಇಂಟ್ರ್ಯಾಕ್ಷನ್ಸ್ಗೆ ಭಾಳ ಹೆಲ್ಪ್ ಮಾಡ್ತು. ಐ ಥ್ಯಾಂಕ್ ಸಮುತ್ಕರ್ಷ IAS ಟೀಮ್. I thank all the sirs and my mentors who were in 2019 and 2020 batch. ಅವ್ರು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಈಗ ನಂಗೆ ಕಾಲೇಜ್ ಲೈಫಲ್ಲಿ ಭಾಳ ಯೂಸ್ ಆಗ್ತದೆ. ಒಂದು ಏನಾರು ಹಿಂಗೆ ಬಂದು ನೀವು ಮಾತಾಡ್ಬೇಕಂತ ಹೇಳಿದರೆ ನಾನೀಗ ಆರಾಮ್ಸೆ ಹಿಂಗೆ ಹೋಗಿ ಮಾತಾಡಿ ಬರ್ಬೋದು. ಅದಕ್ಕೆ ಭಾಳ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. Good morning everyone, I'm Sonal Shiralkar. So I'm currently studying in PUC second year.
So I had joined Spurti Kirti 3 years back when I was in 9th, and I think in Samutkarsh it has transformed my life so much. I could learn in the first session itself. They asked me to write about my strengths and weaknesses. It was the first time I thought about my strengths and weaknesses, and then I could change them and I could better myself. After that, there were many opportunities given to us, like how to speak, how to talk, how to read, and do all the things. We were taken to Mini Vidhan Sauda, then to tribal village, to Siddharod Mutt, where we went to the markets and asked people, how is your life, how is your business, what are the problems you're facing. Through that, we could understand, being at that age and understanding others' problem is very important, because as you grow, you can understand more advanced problems. So first, we have to understand about ourselves. It first helps us how, if we understand our problems, if we understand our strengths and weaknesses, then we can understand others' problems very more and detailed in manner. So I think it will really help me in my future to achieve my goal as a IAS. And still I thank all the mentors who are still in touch with me, who still guides me, who supports me and shows the right direction. So thank you so much. ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಚಿತ್ರ ಅರ್ಲಿಕಟ್ಟಿ. ನಾನು ಉತ್ಕರ್ಷ್ 2024 ಲಾಸ್ಟ್ ಇಯರ್ ಬ್ಯಾಚಲ್ಲಿ ಇದ್ದೆ. ಫಸ್ಟು ನನಗೆ ಸೆಕೆಂಡ್ PU ಮುಗಿದ ಮೇಲೆ ಐ ಗಾಟ್ ಅ ಸಜೆಷನ್ ದಟ್ ನಾನು ಫಸ್ಟ್ ಆಫ್ ಆಲ್ IAS ಪ್ರಿಪ್ರೇಷನ್ ಮಾಡಬೇಕು ಅಂತಲೇ ಇತ್ತು. ದೆನ್ ಇಲ್ಲಿ ಉತ್ಕರ್ಷ್ ಬ್ಯಾಚ್ ಚಾಲು ಆಗೈತೆ ಅಂತ ಹೇಳಿ ಗೊತ್ತಾದ್ಮೇಲೆ ಬಂದು ಅಡ್ಮಿಷನ್ ಮಾಡಿಸ್ದೆ. ದೆನ್ ಫಸ್ಟ್ಲಿ ಇಲ್ಲಿ ನಾನು ಕಲ್ತಿದ್ದು ಏನಂದರೆ, ಇಲ್ಲಿ 2 ಪಾರ್ಟ್ ಆಗಿ ಡಿವೈಡ್ ಆಗಿದ್ದು ಸೆಷನ್ಸ್. ದ ಪಾರ್ಟ್ ವೆರ್ ಯು ಸಿಟ್ ಹಿಯರ್, ಯು ಸ್ಟಡಿ ಅಬೌಟ್ UPSC, ವಾಟ್ ಈಸ್ UPSC, ಎವ್ರಿಥಿಂಗ್ ಫ್ರಮ್ ದ ಬೇಸ್. ಅಂದರೆ ನಿಮಗೆ ಏನು UPSCಯಲ್ಲಿ ಯಂತ್ರ, ವಾಟ್ ಈಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹೇಗೆ ವರ್ಕ್ ಆಗುತ್ತೆ, ಹೌ ಯುವರ್ ಪ್ರಿಲಿಮ್ಸ್ ವಿಲ್ ಬಿ ದೇರ್, ಹೌ ಯುವರ್ ಮೇನ್ಸ್ ವಿಲ್ ಬಿ ದೇರ್, ಹೌ ಯುವರ್ ಇಂಟರ್ಸೆಷನ್ ವಿಲ್ ಬಿ ದೇರ್, ಅದರಲ್ಲಿ ಯಾವ ಟೈಪ್ ಕ್ವಶನ್ಸ್ ನಿಮಗೆ ಸಿಗ್ಬೋದು, ಏನೇನು ಓದ್ಕೋಬೋದು. ತುಂಬ ಯಾರ್ಯಾರು ಎಕ್ಸಾಮ್ಸ್ ಬರೆದಿದ್ದಾರೆ ಕೂಡ ಅವರು ಬಂದು ನಮಗೆ ಹೇಗೆ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಆನ್ಸರ್ ಹೇಗೆ ಮಾಡಬೇಕು, ಯಾವ ಕ್ವಶನ್ಗೆ ಯಾವ ಥರ ಯೋಚನೆ ಮಾಡಿ ಉತ್ತರ ಕೊಡಬೇಕು, ದ್ಯಾಟ್ ಸೆಷನ್ಸ್ ವರ್ ದ ಫಸ್ಟ್ ಸೆಷನ್. ನೆಕ್ಸ್ಟ್ ಪಾರ್ಟ್ ಸೆಷನ್ ಏನಂದರೆ ಟು ಇಂಪ್ರೂವ್ ಆರ್ ಸೆಲ್ಫ್. ನಾವು ಹೇಗೆ ಸೋಲಲ್ಲಿ ಹೇಳಿದಾಗೆ ಲೈಕ್ ವಾಟ್ ಈಸ್ ಆರ್ ಬ್ಯಾಡ್ ಲೈಕ್ ಡಿಸ್ಅಡ್ವಾಂಟೇಜ್ ಆಫ್ ಅಸ್, ಅಡ್ವಾಂಟೇಜ್, ನಮ್ಮಲ್ಲಿ ಏನಿದೆ ನಮ್ಮಲ್ಲಿ ಏನಿಲ್ಲ ಅಂತ ನಮಗೆ ತಿಳ್ಕೊಬೇಕು ಅಂದರೆ ಫಸ್ಟ್ ದಿಸ್. ನಮ್ಮ ಕಾಲೇಜಲ್ಲಿ ಫಸ್ಟ್ಲಿ ವೆರ್ ಎವರ್ ಡಿಪಾರ್ಟ್ಮೆಂಟ್ ಯು ಗೋ, ದ ಕಮ್ಯುನಿಕೇಷನ್ ಸ್ಕಿಲ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್ ವೆರ್ ಎವರ್ ಯು ಗೋ. ಸೊ ನನ್ನ ತುಂಬ ಕ್ಲಾಸ್ಮೇಟ್ಸ್ ಇದ್ದಾರೆ, ವೆರ್ ದೇ ಸೇ ಟು come on stage and give seminar, they even hesitate to say their name on the stage. ಅಷ್ಟು ಇಂಟ್ರೋವರ್ಟ್ ಇರ್ತಾರೆ. ಸೊ ಅಷ್ಟು ಇರಲಿಲ್ಲ ನಾನು, ಬಟ್ ಇಲ್ಲಿ ಬಂದು ತುಂಬ ಲೈಕ್ ಇವತ್ತು ಇಲ್ಲಿನೂ ಮಾತಾಡಬೇಕಾದ್ರೆ ಸ್ವಲ್ಪ ನರ್ವಸ್ ಆಗುತ್ತೆ. ಬಟ್ ಹೌ ಟು ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ ವಾಸ್ ದ ಸೆಕೆಂಡ್ ಪಾರ್ಟ್. ಸೊ ಫಸ್ಟು ಎಲ್ಲ ವಿಸಿಟ್ಸ್ ಇತ್ತು. ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಮೀಟ್ ದ ಪೀಪಲ್ ವಿತ್ ಡಿಫ್ರೆಂಟ್ ಮೆಂಟಾಲಿಟೀಸ್. ಸೊ ಅದನ್ನ ಫಸ್ಟ್ ಇವ್ರ ಮೇನಲ್ಲಿ ಗಮನದಲ್ಲಿ ಇಟ್ಕೊಂಡು ಫಸ್ಟ್ ವಿ ಹ್ಯಾಡ್ ಮೆನಿ ವಿಸಿಟ್ಸ್ ಆ್ಯಕ್ಚುಲಿ. ಬಟ್ ಫಸ್ಟ್ ಇತ್ತು ವಿಲೇಜ್ ವಿಸಿಟ್. ಐ ಥಿಂಕ್ ವಿಲೇಜಲ್ಲಿ ಹೋದಾಗ ವಿ ವೆಂಟ್ ಟು ನೀರ್ ಸಾಗರ್ ವಿಲೇಜಲ್ಲಿ ಹೋಗಿದ್ವಿ ಅಂತ ಅನ್ಸುತ್ತೆ. ಅಲ್ಲಿ ವಿಲೇಜ್ ಅಂತೂ ಏನು ಪ್ರಿಸ್ಪೆಕ್ಷನ್ ಇರುತ್ತಾ ಅದು ಪೂರ ಚೇಂಜನೇ ಆಗಿಬಿಡ್ತು. ಅಲ್ಲಿ ನಾವು ಫಸ್ಟು ನಂಗೆ ಇವತ್ತು ಹೈಲೈಟ್ ಆಗಿದ್ದು ಅಂದರೆ ಅಲ್ಲಿ ವುಮೆನ್ ಎಂಪವರ್ಮೆಂಟ್ ಅಂತ ಒಂದೊಂದು ಮನೆಗೂ ಹೋಗಿದ್ವಿ. ಅಲ್ಲಿ ಒಂದು 5 to 5 ಮನೆಗೆ ಹೋಗಿದ್ವಿ ಅನ್ಸುತ್ತೆ. ಆ ಮನೆಯಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನಾವೇ ಅವ್ರ ಫ್ಯಾಮಿಲಿಯವ್ರ ಥರನೂ ನಾವು ಇವತ್ತು ಹೀಗೆ ಯಾರೋ ಬಂದಿದ್ದೀವಿ ಅಂತ ನೋಡ್ಕೊಳ್ಳಿಲ್ಲ. ಆಮೇಲೆ ಅವ್ರು ಏನೇನು ಸಕ್ಸಸ್ ಮಾಡಿದ್ದಾರೆ, ನಾವು ಅವ್ರನ್ನ ನೋಡಿ ಏನು ಕಲ್ಕೋಬೇಕು ಅದೆಲ್ಲ ನಮ್ಗೆ ಇಂಪ್ರೂವ್ ಆಯಿತು. ಸೊ ಒಂದು ಏನು ಕ್ಲಿಯರ್ ಆಯಿತು ಅಂದರೆ
ಜನ ಹೇಗಿರ್ತಾರೆ, ಅವ್ರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಅವ್ರಿಂದ ನಾವೇನು ಕಲಿಬೇಕು ಅನ್ನೋದು ಅಲ್ಲೇ ಗೊತ್ತಾಯಿತು. ನೆಕ್ಸ್ಟ್ ವಿ ಹ್ಯಾಡ್ ಅ ಮಾರ್ಕೆಟ್ ವಿಸಿಟ್ ಆ್ಯಂಡ್ ಪೊಲೀಸ್ ಸ್ಟೇಷನ್ ವಿಸಿಟ್. ಅಲ್ಲಿ ಪೊಲೀಸ್ ಸ್ಟೇಷನ್ ವಿಸಿಟಲ್ಲಿ ಪೊಲೀಸ್ ಎಲ್ಲರೂ ಹೇಗೆ ವರ್ಕ್ ಆಗುತ್ತೆ, ಲೈಕ್ ಸಿಸ್ಟಮ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಕಲಿಸ್ಕೊಟ್ರು. ಆ್ಯಂಡ್ ಮೇನ್ಲಿ ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಏನು ಕಿರಣ್ ಸರ್ ಕ್ವಶನ್ ಕೇಳೋದೇನೆಂದರೆ, ಏನೇ ಡೌಟ್ಸ್ ಇದ್ರೆ ಕೇಳಿ, ಯಾವುದೇ ನಮ್ಮ ತಲೆಯಲ್ಲಿ ಇಷ್ಟಿಷ್ಟು ವಿಚಾರಗಳು ಬಂದರೂ, ಸಿಲ್ಲಿ ಡೌಟ್ಸ್ ಬಂದರೂ ಅವ್ರ ಹತ್ರ ಕೇಳಿ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ನಾವು ನಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋಬೇಕು. ಮೇನ್ಲಿ ನನ್ನ ಫೇವ್ರೆಟ್ ಅಂದರೆ ಏರ್ಪೋರ್ಟ್ ವಿಸಿಟ್. ಅಲ್ಲಿ ತುಂಬ ಗೊತ್ತಾಯಿತು ಹೇಗೆಲ್ಲ ನಮ್ಮದು ಲೈಕ್ ಏರ್ಲೈನ್ಸ್ ಎಲ್ಲ ವರ್ಕ್ ಆಗುತ್ತೆ, ಏನೇನಾಗುತ್ತೆ ಎಲ್ಲ. ಸೊ ಇಲ್ಲಿ ಬರೋದ್ರಿಂದ ನನಗೆ ಸೋಷಿಯಲ್ ನಾಲೆಜ್ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಹೌ ಟು ಸ್ಪೀಕ್, ಹೌ, ವೇರ್, ವೆನ್, ವಾಟ್ ಟು ಸ್ಪೀಕ್, ಎವ್ರಿಥಿಂಗ್ ವಿಲ್ ಬಿ ಇಂಪ್ರೂವ್ಡ್. ಸೊ ನನ್ನದೇ ಇದು ಮೈ ಸಜೆಷನ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಿರಣ್ ಸರ್. ಎಲ್ಲ ಸರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ತುಂಬ ಇದಕ್ಕೆ ಅವ್ರನ್ನ ಡೆಡಿಕೇಟ್ ಮಾಡಿ ಇಲ್ಲಿ ಅವರೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ವಿಶಾಲ್ ಸರ್, ಎವ್ರಿ ಒನ್. ಸೊ ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೊ ಮಚ್. ನಿವಾಸಿ, ನಂದು ಸ್ವಯಂ ಉದ್ಯೋಗ, ಹಿಂಗಾಗಿ ಮನೆಯಲ್ಲೇ ಕೆಲಸ ಮಾಡ್ತಿರ್ತೀನಿ. ನನ್ನ ಮಗಳು ಅನುಷ್ಕಾ ಚಿತ್ರಗಾರ್ 2019ನೇ ಬ್ಯಾಚಿನ ಸ್ಟೂಡೆಂಟ್. ಅವಳಿಂದ ನಾನು ಸಮತ್ಕರ್ಷ ಕನೆಕ್ಟ್ ಆದೆ. ನಂದೊಂದು ಡ್ರೀಮ್ ಇತ್ತು, ನನ್ನ ಮಗಳು ಫಾರಿನ್ ಸರ್ವಿಸಸ್ಸಿಗೆ ಹೋಗಬೇಕು ಅಂಥೇಳಿ. ಅದಕ್ಕೆ ಏನಾದ್ರು ಒಂದು ದಾರಿ ಹುಡುಕ್ತಿದ್ದೆ, ಆಕೆಗೆ ಎಲ್ಲರೂ ಕನೆಕ್ಟ್ ಮಾಡಬೇಕು ಅಂಥೇಳಿ. ನಮ್ಮಲ್ಲಿ ಹುಬ್ಬಳ್ಳಿಯಿಂದ ಒಬ್ಬರು ಅಂಬಾಸಿಡರ್ ಇದ್ದಾರೆ, ನಂದಿನಿ ದೀಕ್ಷಿತ್ ಅಂತೇಳಿ, ನಂದಿನಿ ರಾವ್. ಅವ್ರಿಗೆ ಮ್ಯಾರೇಜ್ ಆಯಿತು, ಅಂಬಾಸಿಡರ್ ಟು ಪೋರ್ಚುಗಲ್. ಅವ್ರದ್ದೆಲ್ಲ ಆರ್ಟಿಕಲ್ ಓದಿದ ಮೇಲೆ ಅವ್ರದ್ದು ವಿಡಿಯೋಸ್ ತೋರಿಸೋದು ಇದೆಲ್ಲ ನಡೆದಿತ್ತು. ಅದೇನೋ ಒಂದು ಹಿಂಗೆ ಒಂದು ಸ್ಟೇಟಸ್ ನೋಡಿದೆ, ಒಬ್ಬರು ಹಾಕಿದ್ದು ಶ್ರದ್ಧಾ ಮೇಧಾದ್ ಬಗ್ಗೆ, IAS ಕೋಚಿಂಗ್ ಅಂದ ತಕ್ಷಣ ನಾನು ಕರ್ಕೊಂಡು ಬಂದೆ. ಆಯಿತು, ಅವಳದ್ರೊಳಗೆ ಡೇ 1ಇಂದ ಇಂಪ್ರೂವ್ಮೆಂಟ್ಸ್ ಎಲ್ಲ ಚೇಂಜಸ್ ಕಾಣ್ತವಾಗ. ಆಮೇಲೆ ಈಗ ಅವಳು ಕ್ಲಾಸ್ಮೇಟ್ ಒಬ್ಬಳೆ, ಅವಳು ಬ್ಯಾಚ್ಮೇಟ್ ಒಬ್ಬಳೆ ಹೇಳಿದ್ನಲ್ಲ, ಆ ಥರ ಅವ್ರು ಪಾರ್ಲಿಮೆಂಟಿಗೆ ಹೋದಾಗ ಗಂಜಿ ಸರ್ ಇದ್ರು ಅವತ್ತು, ಅವ್ರ ಮೆಂಟರ್. ಅವಳಿಗೆ ಅವಳದ್ದು ಸ್ಕಿಲ್ಸ್ ಎಲ್ಲ ನೋಡಿ, ನೀನು ಲಾಯರ್ ಆಗಿ, ನೀನು ತುಂಬ ಒಳ್ಳೆ ಲಾಯರ್ ಆಗ್ತೀಯ ಅಂಥೇಳಿ, ಅದು ಫಾರಿನ್ ಸರ್ವಿಸಸ್ ಬಿಟ್ಟು ಲಾಯರ್ ಆಗಿ ತಯಾರು ಮಾಡಿಲ್ಲ. ಇವತ್ತೀಗ ಲಾಯರ್ ಆಗ್ತಾ ಇದ್ದಾಳೆ ಅವಳದು. ಬಟ್ ಶಿ ಈಸ್ ಕನೆಕ್ಟೆಡ್ ಟು ಸಮತ್ಕರ್ಷಕ್ಕೆ ಕನೆಕ್ಟ್ ಆಗೇ ಇದ್ದಾಳೆ. ಅವಳಿಗೆ ಕರ್ಕೊಂಡು ಬರೋದು ಬಿಡೋದು. ಆಮೇಲೆ PUCನೂ ಇಲ್ಲೇ ಜಾಬಿನ್ ಕಾಲೇಜಲ್ಲೇ ಮಾಡಿದ್ಲು, ಹಿಂಗಾಗಿ ಯಾವಾಗ ಟೈಮ್ ಸಿಗ್ತದೋ ಬಂದು ಹೋಗ್ತಿದ್ಲು. ಅವಳು ಕನೆಕ್ಟ್ ಇದ್ದಿದ್ದಕ್ಕೆ ನಾವು ಕನೆಕ್ಟ್ ಇದ್ವಿ. ಆಮೇಲೆ ಈಗ ಅವಳು ಕಲಿಯೋದಕ್ಕೆ ಬೆಂಗಳೂರು ಹೋದ್ಲು. ಇನ್ನು ನಾನು ಸ್ವಲ್ಪ ಇದಕ್ಕೆ ಮೆಂಟರ್ಸ್, ಈ ವಾಲಂಟಿಯರ್ಸ್ ಬೇಕು, ಇದಕ್ಕೆ ವಾಲಂಟಿಯರ್ಸ್ ಬೇಸ್ಡ್ ಆರ್ಗನೈಸೇಷನ್. ಆಮೇಲೆ ನನಗೂ ತುಂಬ ಕಲಿಯೋದಕ್ಕೆ ಸಿಕ್ತು ಇಲ್ಲಿಂದ. ಅದ್ರ ಸಲುವಾಗಿ ನಾವು ಗಂಡ ಹೆಂಡತಿ ಇಬ್ಬರು ಜೋಡಿಸ್ಕೊಂಡ್ವಿ. ಆಮೇಲೆ ಈಗ ಅದೇ ನಡೀತಾ ಇದೆ. ಈಗ 3 ವರ್ಷದಿಂದ ಸಣ್ಣ ಕಾರ್ಯಕ್ರಮದಲ್ಲಿದ್ವಿ. ಈ ಸರಿ ಎಲ್ಲರೂ ಸೇರಿ ದೊಡ್ಡ ಜವಾಬ್ದಾರಿನ ಕೊಟ್ಬಿಟ್ರೆ ತುಂಬ ಜನರಿಗೆ ನಾವು ಮೀಟ್ ಆಗ್ತೀವಿ, ಹೆಲ್ಪ್ ಮಾಡ್ತೀವಿ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ ಇಲ್ಲಿ. ಮೇನ್ ಈವನ್ ವಾಲಂಟಿಯರ್ಸಿಗೆ ಸಹಿತ ಯಾವಾಗ ಏನು ಜವಾಬ್ದಾರಿ ತಗೋಬೇಕು, ಏನು ನಾವು ಮಾಡಬೇಕು, ಇದೆಲ್ಲ ನಾವು ಕಲಿತೀವಿ ಇಲ್ಲಿ. ಆಮೇಲೆ ನಾನು ಹಿಂಗೆ ಸ್ಟೇಜ್ ಮೇಲೆ ಬಂದು ಯಾವಾಗೂ ಮಾತಾಡೋ ಅಭ್ಯಾಸ ಇರಲಿಲ್ಲ ನನಗೆ. ಅದೊಂದು ಇಲ್ಲಿ ಅಡ್ವಾಂಟೇಜೇ. ನಾನೀಗ ಒಂದು ಸ್ವಲ್ಪ ಜನ ಇದ್ದರೆ ನಾನು ಅವ್ರ ಅಡ್ರೆಸ್ ಮಾಡ್ಬೋದು, ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ. ಎಲ್ಲೇ ಕರ್ಕೊಂಡು ಹೋದ್ರು, ಏನೇ ಕಾರ್ಯಕ್ರಮ ಆರ್ಗನೈಸ್ ಮಾಡೋದಿದ್ರು ಅದಕ್ಕೆ ಕಾನ್ಫಿಡೆನ್ಸ್ ಬಂದಿದೆ. ಇವೆಲ್ಲ ಕ್ವಾಲಿಟೀಸ್ ಆಟೋಮೆಟಿಕಲಿ ಡೆವಲಪ್ ಆಗ್ತವೆ. ಯಾಕಂದರೆ ಟೀಮ್ ಮೆಂಬರ್ಸು ಸಪೋರ್ಟ್ ಮಾಡ್ತಾರೆ, ಆಮೇಲೆ ಹಿರಿಯರು ಸಪೋರ್ಟ್ ಮಾಡ್ತಾರೆ. ಈಗ ಜಿತೇಂದ್ರ ಜಿ ಇದ್ದಾರೆ, ವಿಶಾಲ್ ಜಿ ಇದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ಡ್. ಆಮೇಲೆ ನಮ್ಮ ಜಯಪ್ರಕಾಶ್ ಜಿ, ಇವರೆಲ್ಲರೂ ಹೆಲ್ಪ್ ಮಾಡ್ತಿರ್ತಾರೆ, ಪುಷ್ ಮಾಡ್ತಾರೆ. ನಮ್ದು ಸ್ವಲ್ಪ ನಾವು ಲಿಮಿಟ್ಸ್ ಬಿಟ್ಟು ಹೋದ್ಮೇಲೆ ಡೆಫಿನೆಟ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬಂದೇ ಬರ್ತವೆ. ಸೊ ಇಂಟ್ರೆಸ್ಟ್ ಇದ್ದವ್ರು ಡೆಫಿನೆಟ್ಲಿ ಬರ್ರಿ ನಮ್ಮ ಜೊತೆಗೆ. ಆಮೇಲೆ ಭಾಳ ಜನ ಪೇರೆಂಟ್ಸು ಇರಬೇಕು. ಕೆಲವ್ರು ನನ್ನ ಅಂದರೆ ಈಗ ನಾವು ಹ್ಯಾಂಡಲ್ ಮಾಡಿದ ಬ್ಯಾಚಿನ ಪೇರೆಂಟ್ಸ್ ಅಂತೂ ಬಂದಿದ್ದಾರೆ. ಮತ್ತು ಯಾರಿಗೂ ಹಳಬರಿಗೆ ಏನಾದ್ರು ಶೇರ್ ಮಾಡೋದಿದ್ದರೆ. ಆಮೇಲೆ ಒಬ್ಬರು ಸರ್ ಕೇಳಿದರು ಮುಂದೆ ಮಕ್ಕಳಿಗೆ ಹೆಂಗೆ ಅಂಥೇಳಿ. ನಮ್ಮದು ಒಂದು ಈಗ ಪ್ಲ್ಯಾನಿಂಗ್ ನಡೆದಿದೆ, ಇನ್ಮೇಲೆ ಮಂತ್ಲಿ ಒನ್ಸ್ ಎಲ್ಲರನ್ನೂ ಮಕ್ಕಳನ್ನ ಸೇರಿಸೋದಂತೇಳಿ ಅವ್ರಿಗೆ. ಯಾಕಂದರೆ ಮೆಂಟರ್ಶಿಪ್ಪು ಅದೆಲ್ಲ ಮಾಡೋದಂತೇಳಿ ಅದನ್ನು ನಾವು ಮುಂದೆ ನಿಮಗೆ ಅಪ್ಡೇಟ್ ಮಾಡ್ತೀವಿ ಅದ್ರ ಬಗ್ಗೆ. ಆಮೇಲೆ ಯಾರು ಪೇರೆಂಟ್ಸ್ ಏನಾದ್ರು ಸ್ವಲ್ಪ ಶೇರ್ ಮಾಡೋದಿದ್ರೆ ಡೆಫಿನೆಟ್ಲಿ ಪ್ಲೀಸ್.
ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಸಮುತ್ಕರ್ಷದ ಎಲ್ಲ ಟೀಮ್ಗೂ ಒಂದು ವಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಲ್ಲಿ ಬಂದಾಗ ನನ್ನ ಮಗಳಿಗಿರುವಂತಹ ಜ್ಞಾನ ನಾನಾ ಜಾಣ ಅನ್ನೋದು ಭಾಳಷ್ಟಿತ್ತು, ಅದು ಸ್ಕೂಲ್ನೊಳಗಿತ್ತು. ಆದರೆ ಇಲ್ಲಿ ಬಂದ ಮೇಲೆ ಜಾಣದ ಜೊತೆಗೆ ಅವಳಿಗೆ ಬಂದಿದ್ದ ಆತ್ಮವಿಶ್ವಾಸ. ನಾವು ಏನನ್ನಾದರೂ ಎಲ್ಲರೂ ಹೋದಾಗ ಯಾವುದಂದ್ರೂ ಒಂದು ಉತ್ತರ ಮಾತಾಡಬೇಕು ಅಂದಾಗ ಹಿಂಜರಿಯೋದು ಭಾಳಷ್ಟು ಈಗಿನ ಮಕ್ಕಳೊಳಗೆ ತುಂಬಿ ತುಳುಕ್ತೈತಿ. ಆಮೇಲೆ ಒಂದೆರಡು ಬುಕ್ಕು ಒಂದೆರಡು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ಕೊಳ್ಳೇನ ನನ್ನ ಬಿಟ್ಟು ಯಾರಿಲ್ಲ ಅನ್ನೋದನ್ನು ಎಲ್ಲ ಮಕ್ಕಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಈ ಥರನಾದಂಥ ಒಂದು ಒಡನಾಟ ಭಾಳ ಐತಿ. ಈಗ ನಾವು ಅವ್ರಿಗಿನ್ನ ಹೆಚ್ಚು ಕಲ್ತಿರ್ತೀವಿ, ಅನುಭವ ನಮಗೆ ಹೆಚ್ಚಿರ್ತೈತಿ. ನಾವು ಹೇಳಕ್ಕೆ ಹೋದರೂ ಕೂಡ ನಾವು ಅನ್ನೋದು ನಾನು ಅನ್ನೋದು ಎಷ್ಟಿರ್ತೈತಲ್ಲ, ಇಲ್ಲಿ ಬಂದಮೇಲೆ ಅದೆಲ್ಲ ಕಡಿಮೆ ಆಗ್ತೈತಿ. ಇದು ಅದನ್ನು ಕಲಿಸಿಕೊಡುವಂತಹ ಒಂದು ಒಳ್ಳೆಯ ಸಮುತ್ಕರ್ಷದ ಒಂದು ಈ ವಿಶೇಷವಾದಂತಹ ಗುಂಪು ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಅವ್ರು ಕಲಿಸ್ಕೊಡೋದು, ಈಗ ಹೇಳಿದ್ದು ನನ್ನ ಮಗಳು, ನಾವು ಎಲ್ಲಿ ಹೋಗಿದ್ವಿಪ್ಪ ಅಂತ ಹೇಳಿದ್ರೆ ಹೊಲಕ್ಕೆ ಹೋಗಿದ್ವಿ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಮಾತಾಡಿದ್ವಿ, ಅವ್ರ ಜೋಡಿ ಇಂಟ್ರ್ಯಾಕ್ಟ್ ಆದ್ವಿ, ಅವ್ರು ಹೆಂಗೆ ಬೀಜಗಳನ್ನು ಬಿತ್ತಾರೆ ಅದನ್ನೆಲ್ಲ ನೋಡಿದ್ವಿ, ಅವ್ರು ಕಷ್ಟಪಡೋದನ್ನು ನೋಡಿದ್ವಿ ಎಲ್ಲ ಅಂತ ಹೇಳಿದ್ವಿ. ಅದನ್ನು ಹೇಳಿದ್ವಿ ಅವ್ರಿಗೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಅರ್ಥ ಆಗ್ತಿದ್ದಿಲ್ಲ. ನಾನು ಹೊಲದೊಳಗೆಲ್ಲ ನಾ ಕೆಲಸ ಮಾಡಿ ಬಂದವಳು, ನಾ ರೈತನ ಮಗಳಾಗಿದ್ದರಿಂದ ನಾ ಹೇಳ್ತೀನಿ ಹಿಂಗಿರ್ತೈತಪ್ಪ ಅಂಥೇಳಿ. ನಾ ಇಷ್ಟೆಲ್ಲ ಹೇಳಿದಾಗ ಅವಳಿಗೆ ಅರ್ಥ ಆಗಿದ್ದಿಲ್ಲ. ನೀವೆಲ್ಲ ಕರ್ಕೊಂಡೋಗಿ ಅದನ್ನು ತೋರಿಸ್ದಾಗ ಅವಳಿಗೆ ಭಾಳ ಅರ್ಥ ಆಯ್ತು. ಅಂದರೆ ಗುರುಗಳಿಗೆ ಆ ಗುರಿ ಇರೋರಂತ ಗುರುಗಳ ಸೇರಿದಾಗ ಅದು ಬಹಳಷ್ಟು ಅರ್ಥವನ್ನು ಕೊಡ್ತೈತಿ. ಆ ಕೆಲಸವನ್ನು ನೀವು ಮಾಡಿದ್ದೀರಿ. ಎಲ್ಲದಕ್ಕಿಂತ ಹೆಚ್ಚಿನ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರುವಂತಹ ಒಂದು ಬಹಳಷ್ಟು ವಿಷಯಗಳು, ಸತ್ಯ ಚಿತ್ರಗಳನ್ನು ತೋರಿಸುವಂತಹ ವಿಶೇಷ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಮುಚ್ಚಿಟ್ಟು ನಮ್ಗೆ ಹೇಳಬೇಕಂದಾಗೂ ಕೂಡ ಹೇಳಲಾರ್ದಂಗೆ ನಾವೊಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಬಹಳಷ್ಟು ವಿಷಯಗಳನ್ನು ನಾವು ಮಕ್ಕಳಿಗೆ ಹೇಳ್ಬೇಕಂತ ಬಾಯಿ ಮಟ್ಟ ಬಂದಿರ್ತೈತಿ, ನಮ್ಗೆ ಹೇಳಲಿಕ್ಕೆ ಆಗಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಅಂಥ ಒಂದು ಈ ಒಂದು ಬಹಳಷ್ಟು ಒಂದು ಕೆಟ್ಟ ಒಂದು ವಾತಾವರಣದೊಳಗೆ ನಾವೀಗ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲದ ಇದ್ದೋನು ಮಕ್ಕಳು ಅಟ್ರಾಕ್ಷನ್ ಭಾಳಷ್ಟು ವಿಷಯದೊಳಗೆ ಆಗ್ತಾ ಇದ್ದಾರೆ. ಅದಕ್ಕೆ ಅದು ಅಲ್ಲ, ನಿಜವಾದ ಭಾರತ ಅಂದ್ರೆ ಏನು ಅಂಥೇಳಿ ಸತ್ಯ ಚಿತ್ರಗಳನ್ನು ತೋರಿಸುವಂತಹ ಕೆಲಸ ಈ ಸಮುತ್ಕರ್ಷ ಮಾಡ್ತಾ ಇದೆ. ಅದಕ್ಕೆ ನನಗೆ ಬಹಳಷ್ಟು ಸಂತೋಷ ಆಯಿತು. ಪಾರ್ಲಿಮೆಂಟಿಗೆ ಹೋದಾಗ ಅಮ್ಮ ನಾ ಹಿಂಗಿತ್ತು, ಅಲ್ಲಿ ಹಿಂಗೆ ಮಾತಾಡ್ತಾರೆ, ನಾವು ತೋರಿಸ್ತಿದ್ವಿ ಮನೆಯೊಳಗೆ. ಮತ್ತು ಬೇರೆ ಬೇರೆ ದೇಶದೊಳಗೆ ಏನಿರ್ತೈತಿ, ನಮ್ಮ ದೇಶದೊಳಗೆ ಏನೈತಿ, ಎಲ್ಲದಕ್ಕಿಂತ ಎಲ್ಲ ವಿಷಯದೊಳಗೂ ಶ್ರೀಮಂತ ಆಗಿದಂತಹ ನನ್ನ ಭಾರತ ದೇಶ ಅಂತಲೇ ನಾ ಹೇಳ್ತೇನೆ. ಹೀಗಾಗಿ ನಾವು ಮಕ್ಕಳಿಗೆ ಯಾವ ವಿಷಯಗಳನ್ನು ಮುಚ್ಚಿಡ್ಲಾರ್ದಂಗೆ ಎಲ್ಲ ವಿಷಯಗಳನ್ನು ಅವ್ರ ಜೋಡಿ ಏನು ಮಾಡಬೇಕಪ್ಪ ಅಂದ್ರೆ ಮಾತಾಡಬೇಕು, ಹೇಳಬೇಕು. ಅವಾಗ ಅವರು ಏನಾಗ್ತಾರೆ ಗೊತ್ತಾಗ್ತೈತಿ. ಹಿಂಗೆ ಈಗ ಸಮಾಜ ಅನ್ನೋದ್ರ ಬಗ್ಗೆ ಜಿತೇಂದ್ರ ಯಶೋರ್ ಭಾಳ ಚೆಂದಾಗಿ ಎಲ್ಲ ಹೇಳಿದ್ರು. ಮೊದ್ಲು ಏನಿರ್ತಿತ್ತು, ಈಗೇನೈತಿ, ನಾವು ಬಹಳಷ್ಟು ಸಮಾಜವನ್ನು ಈ ಥರ ಮಾಡ್ತಾ ಇದ್ದೀವಿ, ಬಹಳಷ್ಟು ನಾವು ಹಾಳಾಗಿ ನಾವು ಸಮಾಜದಲ್ಲಿ ಈ ಥರ ಅದೀವಿ ಅಂತ ಹೇಳಿದ್ರೆ ಭಾಳ ಖರೆ ಇದೆ ರೀ. ಯಾಕಂತ ಹೇಳಿದ್ರೆ ಅವಿಭಕ್ತ ಕುಟುಂಬ ಅನ್ನೋದು ಹೋದ ಮೇಲೆ ಇವೆಲ್ಲ ಪ್ರಾಬ್ಲಮ್ ಶುರುವಾಗಿದ್ವು. ಈಗಿರೋದು ಬರೀ ನಾನು, ನಮ್ಮ ಮನೆಯವರು, 2 ಮಕ್ಕಳನ್ನ ಬಿಟ್ಟರೆ ಏನೂ ಇಲ್ಲ. ಅಜ್ಜ ಅಜ್ಜಿ ಯಾವುದೇ ರೀತಿಯಾದಂತಹ ಯಾವ ಸಂಬಂಧಗಳನ್ನು ನಾವು ಕಡಿತಾ ಹೋಗ್ತಾ ಇದ್ದೀವಲ್ಲ. ಹೀಗಾಗಿ ನಮ್ಮ ಭಾರತ ಬಹಳಷ್ಟು ಏನಾಗ್ತಿದೆ, ದುಡ್ಡಿನಲ್ಲಿ ಆಗಲಿ ಬೇರೆ ವಿಷಯದಲ್ಲಾಗಲಿ ಬಹಳಷ್ಟು ಮುಂದೆ ಹೋಗ್ತಾ ಇದೆ. ಆದ್ರೆ ನಮ್ಮ ಮನಸ್ಸಿನೊಳಗಿರುವಂತಹ ನಾವೇನಾಗ್ತಿದ್ದೀವಿ ಅಂದ್ರೆ ದೂರ ಆಗ್ತಿದ್ದೀವಿ. ಅದು ಆಗಬಾರ್ದು ಅನ್ನೋದು, ಅದನ್ನೆಲ್ಲ ಒಂದು ಕುಟುಂಬ ಅನ್ನೋದನ್ನು ಕಲಿಸ್ಕೊಡುವಂಥ ಕೆಲಸ ಮಾಡೋದು ಸಮುತ್ಕರ್ಷ. ಇಂಥ ಬಹಳಷ್ಟು ವಿಷಯದೊಳಗೆ ಸಮುತ್ಕರ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ. ನನ್ನ ಮಕ್ಕಳಿಗೂ ಇಲ್ಲಿ ಕಲೀಲಿಕ್ಕೆ ಅವಕಾಶ, 2 ಮಕ್ಕಳು ನನ್ನ ಮಕ್ಕಳು ಇಲ್ಲಿ ಬಂದಿದ್ದಾವು. ಇನ್ನೊಬ್ಬಳಿಗೇನು ಆಸೆ ಇದೆ ಅವಳು ಬರಲಿಕ್ಕೆ. ನೀವು ನೆಕ್ಸ್ಟ್ ಈಗ ಶುರು ಮಾಡಿದಾಗ ಅವಳನ್ನು ಕೂಡ ನಾವು ಇಲ್ಲಿ ಕಲಿಸ್ತೇವೆ. IAS ಆಗ್ತಾರೋ ಬಿಡ್ತಾರೋ ಅದು ಮುಂದಿನ ವಿಷಯ, ಆಗಲಿ ಬಿಡಲಿ ಅದು ಮುಂದಿನ ವಿಷಯ. ಆದರೆ ಇಲ್ಲಿಂದ ಅವ್ರು ಒಳ್ಳೆ ಗುಣಗಳನ್ನು ಕಲಿತು ಹೋಗ್ತಾರಲ್ಲ, 4 ಜನರ ಜೋಡಿ ಅವ್ರು ಮಾತಾಡೋದನ್ನು ಕಲಿತಾರ, ಎಲ್ಲೇ ಹೋದ್ರೂ ಬದುಕುವಂತಹ ಒಂದು ಸಾಮರ್ಥ್ಯವನ್ನು ಅವರು ಕಲಿತಾರ ಅನ್ನೋದಕ್ಕೆ ನಾವು ಸಮುತ್ಕರ್ಷಕ್ಕೆ ಇಲ್ಲೇ ಕಳಿಸ್ತಾ ಇದ್ದೀವಿ. ಅದು ನನಗೆ ಬಹಳಷ್ಟು ಸಂತೋಷ ಐತಿ. ನೀವೆಲ್ಲ ಮಾಡಿದಂತಹ ಈ ಕಾರ್ಯಗಳಿಗೆ ನಾವು ಯಾವಾಗಲೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾನು ಕೂಡ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ.
ಅದಕ್ಕೆ ಲೆಮಿಂಗ್ಟನ್ ಪ್ರಾಥಮಿಕ ಶಾಲೆಯೊಳಗೆ ನಾನು ಹೆಡ್ ಮಾಸ್ಟರ್ ಆಗಿ ಈಗ ಕಳೆದ 10 ವರ್ಷಗಳಿಂದ ಅಲ್ಲಿದ್ದೀನಿ. ನನ್ನಿಂದನೂ ಕೂಡ ಯಾವ ರೀತಿ ಆದ್ರೂ ಇಲ್ಲೇ ನಾವೊಂದು ವಾಲಂಟರಿ ಆಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ನೀವು ಯಾವಾಗ ಕರೆದ್ರು ನಾನು ಬರಲಿಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಈ ಒಂದು ವೇದಿಕೆ ಒಳಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಕರೆಸಿರೋ ಉದ್ದೇಶನೂ ಅದೇ ಇರೋದು. ಅಂದರೆ ತಮ್ಮ ಸಮಯ ನಮ್ಗೆ ಈಗ ಅಂದರೆ ನಾವು 10ನೇ ವರ್ಷಕ್ಕೆ ಈಗ ಕಾಲಿಡ್ತಾ ಇದ್ದೀವಿ. ಸೊ ಅದಕ್ಕೆ ತಮ್ಮ ಸಮಯ ಭಾಳ ಅವಶ್ಯಕತೆ ಇದೆ. ಮತ್ತು ನಮ್ಮಲ್ಲಿ ವಿದ್ಯಾರ್ಥಿಗಳನ್ನು ಈಗ ಸುಮಾರಷ್ಟು ಜಾಸ್ತಿ ಆಗ್ತಾಯಿದೆ. ಸೊ ಮೆಂಟರ್ಸ್ಗಳು ಬೇಕು. ನಮಗೆಲ್ಲ ಹೋಗಿ ಎಲ್ಲಿಂದನೋ ಮೆಂಟರ್ಸ್ ಬರ್ರಿ ಅಂದರೂ ಬರಲ್ಲ. ಸೊ ನಮ್ಮ ಮಕ್ಕಳು ತಯಾರಾಗಿದ್ದಾರೆ. ನಾವು ಇನ್ನು ಮುಂದಿನ ಪೀಳಿಗೆಯನ್ನು ಬೆಳೆಸೋ ಅವಶ್ಯಕತೆ ಮತ್ತು ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಸೊ ನಮಗೊಂದು ಪತ್ರಕ ಒಂದು ಕೊಡ್ತಾಯಿದ್ದೀವಿ. ತಮ್ಮ ಮಾಹಿತಿ ಸ್ವಲ್ಪ ನಮಗೆ ಬೇಕಾಗಿದೆ. ಸ್ವಲ್ಪ ಅದರಲ್ಲಿ ಅಂದರೆ ತಮ್ಮದು ಹೆಸರು, ಫೋನ್ ನಂಬರು, ತಾವು ಯಾವುದಾದ್ರೂ ಸಂಸ್ಥೆಯೊಂದಿಗೆ ಗುರುತಿಸ್ಕೊಂಡಿದ್ರೆ ಅದೊಂದು, ಅಂದರೆ ನಮಗೆ ಯಾವುದಕ್ಕಾದರೂ ರಿಸೋರ್ಸ್ ಪರ್ಸನ್ ಆಗಿ ಕರೆಯುವಂತಿದ್ರೆ ಅದಕ್ಕೆ ಕರೀಲಿಕ್ಕೆ ಅನುಕೂಲ. ಮತ್ತು ನಾವೆಲ್ಲೋ ರಿಸೋರ್ಸ್ ಪರ್ಸನ್ ಆಗಿ ಅಥವಾ ನಾವೆಲ್ಲೋ ಕ್ಲಾಸ್ ತೊಗೊಳ್ಲಿಕ್ಕೆ ಅಥವಾ ನಾನು ಯಾವುದೋ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ದೀನಿ, ಸೊ ಇಂಥಲ್ಲಿ ಹೋಗೋದಿದ್ರೂ ಕೂಡ ನಮಗೆ ಅದರದ್ದೊಂದು ಮಾಹಿತಿ ಸಲುವಾಗಿ ಮಾಡ್ತಾಯಿದ್ದೀವಿ. ಜೊತೆಗೆ ಕಾರ್ಯಕರ್ತ ಆಗಿ ನಾವು ಕೆಲವೊಂದು ಕಡೆ ಅವಶ್ಯಕತೆ ಇದ್ದಾಗ ಕೆಲವೊಂದು ಶಾಲೆ ಮಕ್ಕಳಾಯಿತು, ಕಾಲೇಜ್ಗಳಾಯಿತು, ಈ ಹೊಸದಾಗಿ ಗೌರ್ಮೆಂಟ್ ಶಾಲೆಗಳಿಗೆ ಅಂದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾರೊಬ್ಬರು ಸ್ಕೂಲ್ ಏನೋ ಫೆಸಿಲಿಟಿಗಳಿರುತ್ತೆ ಅಥವಾ ಸರ್ಕಾರದಿಂದ ಫೆಸಿಲಿಟಿ ಇರುತ್ತೆ. ನಗರ ಪ್ರದೇಶಗಳಂತೂ ಸುಮಾರಷ್ಟು ಫೆಸಿಲಿಟಿ. ಆ ಕಡೆ ಗ್ರಾಮೀಣನೂ ಅಲ್ಲ, ಆ ಕಡೆ ನಗರನೂ ಅಲ್ಲ, ಈ ಔಟ್ಸ್ಕರ್ಟ್ ಪ್ರದೇಶಗಳಲ್ಲಿ ಇದು ಸುಮಾರು ನಮ್ಮ ಬೈರಿದೇವ್ರಕೊಪ್ಪ ಇರ್ಬೋದು, ಉಣ್ಕಲ್ ಇರ್ಬೋದು, ಬೆಂಗೇರಿ ಇರ್ಬೋದು, ಇಲ್ಲಿರುವಂಥ ಶಾಲೆ ಮಕ್ಕಳಿಗೆ ಏನೋ ನಮಗೆ ಅಂದರೆ ಆ ಮಕ್ಕಳಿಗೆ ಆ ಕಡೆ ಗ್ರಾಮೀಣ ಅಂತಲೂ ಹೇಳಲಿಕ್ಕಾಗಲ್ಲ, ಈ ಕಡೆ ನಗರ ಪ್ರದೇಶ. ಸೊ ಅಂಥಲ್ಲಿ ಒಂದು ಸ್ವಲ್ಪ ಈ ಸರಿ ಫೋಕಸ್ಡಾಗಿ ಆ ಮಕ್ಕಳಿಗೆ ನಾವು ಒಂದು ಸ್ವಲ್ಪ ಏನೋ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ. ಅಂದರೆ ವಾರಕ್ಕೊಮ್ಮೆ ಸರಿ ಅವ್ರ ಜೊತೆ ಭೇಟಿಯಾಗಿ ಶಾಲೆಗೆ ಬನ್ನಿ ಶನಿವಾರ ಅಂತ ಒಂದು ಕಾರ್ಯಕ್ರಮ ಇದೆ. ವಾರಕ್ಕೆ 1 ತಾಸು ಅದು ಡೆಡಿಕೇಟೆಡ್ ಆಗಿ ಈ ಥರ ಮೆಂಟರ್ಸ್ಗಳಿಗೆ ಒಂದು ಅವಕಾಶ ಕೊಡುವಂಥದ್ದು ಒಂದು ಸರ್ಕಾರದ ಪ್ರಾಜೆಕ್ಟು. ಸೊ ಅದನ್ನು ಒಂದು ಸ್ವಲ್ಪ ಈ ವರ್ಷದಿಂದ ಪ್ರಾರಂಭ ಮಾಡಬೇಕು. ಜೊತೆಗೆ ಸಮುತ್ಕರ್ಷಕನೂ ಒಂದಷ್ಟು ಜನ ನಮಗೆ ಜೋಡಿಸ್ಕೊಳ್ಳಿಕ್ಕೆ ಆಗಬೇಕು ಅಂಥೇಳಿ ತಮ್ಮ ಸಮಯದ ಏನು ನಮ್ಮ ಲಭ್ಯತೆ ಮತ್ತು ತಾವು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ ಅನ್ನುವಂಥದ್ದು ಒಂದು ಸ್ವಲ್ಪ ನಮ್ಗೆ ಮಾಹಿತಿ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ. 2016ರಲ್ಲಿ ಶುರು ಮಾಡಿದ ಹಾಗೆ ನಾವು ಒಟ್ಟು ಮಾಡಬೇಕು ಅನ್ನೋಂಥ ಯೋಚನೆ ಮಾಡಿದ್ವಿ. ಬರ್ತಾ ಸುಳ್ಳಿ ಅದನ್ನು 5 ವಿಷಯಗಳಲ್ಲಿ ಅಂದರೆ ಪಂಚಮುಖಿ ಕೆಲಸಗಳು ಮಾಡಬೇಕಂತ ಅಂದ್ಕೊಂಡು ನಾವು ಸ್ಕೂಲ್ ಲೆವೆಲ್ ಏನು ಶಾಲಾ ಲೆವೆಲ್ ಶ್ರದ್ಧಾ ಮೇಧ ಏನು ಶಾಲೆ ಲೆವೆಲ್ 6, 7, 8, 9 ಆ ಏರಿಯಾದಲ್ಲಿ ಕೆಲಸ ಮಾಡಬೇಕಂತ ಮೊದಲೇ ವಿಷಯ ಅಂದ್ಕೊಂಡಿದ್ವಿ. ಎರಡನೇದು ಕಾಲೇಜ್ ಲೆವೆಲಲ್ಲಿ ಮಾಡಬೇಕು. ಅಂದರೆ PUC ಹೋಗ್ತಾರೆ, PUC 1, 2, ಡಿಗ್ರಿ 1, 2, 3 ಅಥವಾ ಇಂಜಿನಿಯರಿಂಗ್ ಇದ್ದರೆ 5 ವರ್ಷ. ಸೊ ಆ 2ನೇ ಹಂತದಲ್ಲಿ ದಿಶಾ ಮತ್ತು ಉತ್ಕರ್ಷ್ ಅಂದರೆ ಶ್ರದ್ಧಾಮೇಧ ಏನು 16 ವಾರದ ಕಾರ್ಯಕ್ರಮ ಇದೆ, ಸೇಮ್ ಅದೇ ಥರ ಉತ್ಕರ್ಷ್ ಕೂಡ 16 ವಾರದ್ದು ಅದೇ ಥರ ನಡೆಯುತ್ತೆ. ಇನ್ನೊಂದು ರೆಗ್ಯುಲರ್ ಆಫೀಸರ್ಸ್ಗಳ ಜೊತೆ ಸಂಪರ್ಕ. ಅಂದರೆ IAS ಎಕ್ಸಾಮ್ ಮಾಡಬೇಕಂತಂದರೆ ಅಥವಾ ಏನೋ ನಮ್ಮ ಓದೋಂಥ ಆಸ್ಪಿರೆಂಟ್ಸ್ಗಳಿಗೆ ಅವ್ರಿಗೆ ಕೆಲವೊಬ್ಬರು ರೆಗ್ಯುಲರ್ ಆಫೀಸರ್ಸ್ಗಳು ಯಾಕೆ ಈಗ ರೀಸೆಂಟ್ಲಿ ಕ್ಲಿಯರ್ ಆದಂಥವ್ರ ಜೊತೆ ಸಂಪರ್ಕ ಮತ್ತು ಅವರು ಏನೇನು ಪೇನ್ ಪಾಯಿಂಟ್ಸ್ಗಳೇನಿದೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸುವಂಥದ್ದು ಸಲುವಾಗಿ, ಮತ್ತು ನಮ್ಮ ಏನು ವಿದ್ಯಾರ್ಥಿಗಳಿಗೆ ನಾವು ಇನಾಗ್ರೇಷನ್ ಟೈಮಲ್ಲಿ ಅಥವಾ ಈ ಇಂಟ್ರಾಕ್ಷನ್ ವಿತ್ ಆಫೀಸರ್ ಅಂತ ಗಂಜಿ ಸರ್ ಬಂದಿದ್ದಾರೆ, ಮೊನ್ನೆ ACP ಶಿವರಾಜ್ ಪಾಟೀಲ್ ಅವ್ರು ಬಂದಿದ್ದರು. ಸೊ ಈ ಥರ ಬೇರೆ ಆಫೀಸರ್ಸ್ಗಳನ್ನು ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಇಲ್ಲಿಗೆ ಜೋಡಿಸುವಂಥದ್ದು ಕೆಲಸ. ಇನ್ನೊಂದು ರಿಟೈರ್ಡ್ ಆಫೀಸರ್ಸ್ ಯಾರಿದ್ದಾರೆ, ಸುಮಾರಷ್ಟು ಜನ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ. ಸೊ ಅವ್ರನ್ನೂ ಕೂಡ ಅವರ ಅನುಭವ ಸುಮಾರಷ್ಟು ಇರುತ್ತೆ. ಯಾಕಂದರೆ ಒಬ್ಬ DC IAS ಆಫೀಸರ್ ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಹ್ಯಾಂಡಲ್ ಮಾಡಿ ಶಕ್ತಿ ಇರುವಂಥ, ಸೊ ಅವ್ರ ಅನುಭವ ಸುಮಾರಷ್ಟು ಇರುತ್ತೆ. ಸೊ ಅಂಥವ್ರನ್ನ ಅನುಭವ ನಮ್ಮ ಮಕ್ಕಳಿಗೆ ಆಗಬೇಕು ಮತ್ತು ಯಾರು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳೇ ಆಗಬೇಕಂತ ಉದ್ದೇಶ ಇಟ್ಕೊಂಡು ಸೊ ಈ ಬೇರೆ ಆಯಾಮಗಳ ಮೂಲಕ ನಾವು ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ಕಾರ್ಯಕ್ರಮ ಈ ನಮ್ಮ ಮೊನ್ನೆ ಗೋಪಿನಾಥ್ ಜಿ ಅವ್ರು ಬಂದಿದ್ದರು, ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದ್ವಿ. ಎಕನಾಮಿಕ್ಸ್ ಬಗ್ಗೆ ಆಯಿತು, ಹಿಸ್ಟ್ರಿ ಬಗ್ಗೆ ಆಯಿತು, ಈ ಥರ ಬೇರೆ ಕಾರ್ಯಕ್ರಮ ಮಾಡೋದಂತ ಉದ್ದೇಶ ಇಟ್ಕೊಂಡು ಸೊ ಈ ಥರ 5 ಕೆಲಸಗಳಲ್ಲಿ ನಾವು ಈಗ ಸಮುತ್ಕರ್ಷ ಕೆಲಸ ಮಾಡ್ತಾಯಿದ್ದೀವಿ. ಎಸ್, ಸುಮಾರು ಈವರೆಗೂ ಟಚ್ ಆದಂಥದ್ದು ಒಂದು ಹಾಗೆ ಜಸ್ಟ್ ಬಟ್ ಈವರೆಗೂ ನೆಕ್ಸ್ಟ್ ಓಕೆ 8,000 ಹೆಚ್ಚು ಕಡಿಮೆ ಒಂದು 8,000+ ಕಿಡ್ಸ್ಗಳಿಗೆ ನಾವು ಟಚ್ ಆಗಿದ್ದೀವಿ.
ಅಂದರೆ ನಮ್ದೇನು ಶ್ರದ್ಧಾಮೇಧ ಇದೆ, ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಇಟ್ಕೊಂಡು 8,000 ಜನ ಮಕ್ಕಳು ನಾವು ಕಲ್ತಿದ್ದಾರೆ. ಸುಮಾರು ಕಾಲೇಜ್ ಆ್ಯಕ್ಟಿವಿಟಿ 80,000 ಹೆಚ್ಚು ಕಡಿಮೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನು IAS ಅಂತ ಹೇಳ್ಕೊಡುವಂಥದ್ದೇ ದೊಡ್ಡ ಆ್ಯಕ್ಚುಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಕ್ಕಳಿಗೆ ಅವಶ್ಯಕತೆ ಇರೋದು. ಸೊ ಅಷ್ಟು ಜನಕ್ಕೆ ನಾವು ಈಗಾಗಲೇ ರೀಚ್ ಆಗಿದ್ವಿ. ರೆಗ್ಯುಲರ್ ಬ್ಯಾಚ್ ನಮ್ದು ಏನು ನಡೆಸಿ 3-4 ವರ್ಷ ಮಾಡಿದ್ವಿ. ಸುಮಾರು 138 ಜನ ಆಸ್ಪಿರೆಂಟ್ಸ್ಗಳು ಕ್ಲಿಯರ್ ಆದರು. ಅದರಲ್ಲಿ ಈಗ 4 ಜನ ಮೇನ್ಸ್ ಬರೆದು ಇಂಟರ್ವ್ಯೂ ತನಕ ಹೋಗಿದ್ರು, ಮತ್ತು ಇಂಟರ್ವ್ಯೂನಲ್ಲಿ ಒಂದು ಇಬ್ಬರದ್ದು ಕ್ಲಿಯರ್ ಆಗಲಿಲ್ಲ. ಇನ್ನು 4 ಜನ ಮೇನ್ಸ್ಗೆ ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ 157 ಆಸ್ಪಿರೆಂಟ್ಸ್ ಇನ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅಂದರೆ ಪ್ರಿಲಿಮ್ಸ್ ಮುಗಿಸ್ತಾರೆ, ಮೇನ್ಸ್ ಮುಗಿಸ್ತಾರೆ, ಅದಾದಮೇಲೆ ಇಂಟರ್ವ್ಯೂ ಹೋಗಬೇಕು ಅಂದಾಗ ಒಂದು ಸಪೋರ್ಟಿಂಗ್ ರೋಲ್ ಬೇಕಾಗುತ್ತೆ. ಅಂದರೆ ಹೆದರಿಕೆ ಸುಮಾರಷ್ಟು ಇರುತ್ತೆ. ಭಾಳ ಇಂಟರ್ವ್ಯೂ ಅಂದರೆ ಏನೋ ದೊಡ್ಡ ಸಿಕ್ಕಾಪಟ್ಟೆ ಕಾಮನ್ ಆಗಿ ಮನುಷ್ಯಾಗ ಎಕ್ಸಾಮ್ ಹಾಲಿಗೆ ಹೋದಾಗ ಯಾವ ಥರ ಹೆದರಿಕೆ ಅದರ ಡಬಲ್ ಅಷ್ಟು ಇರುತ್ತೆ. ಸೊ ಆ ಹಂತದಲ್ಲಿ ಆ ಎಕ್ಸ್ಪೀರಿಯನ್ಸ್ಗಳಿಗೆ ಕ್ಲಿಯರ್ ಮಾಡುವಂಥ ಒಂದೇನು ಮೋಟಿವೇಶನ್ ಕೊಡಬೇಕು ಮತ್ತು ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಒಂದು ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಮಾಡ್ತೀವಿ. ಅದೊಂದು ಕ್ಲಿಯರ್ ಆಗಿಬಿಟ್ರೆ ಅವ್ನು IAS ಆಫೀಸರೇ ಅಥವಾ ಯಾವುದೋ ಏನು 26 ಡಿಫ್ರೆಂಟ್ ಸರ್ವಿಸಸ್ ಇದೆ ಆ ಸರ್ವಿಸಸ್ ಆಫೀಸರೇ ಆಗ್ತಾನೆ. ಬಟ್ ಅದು ವೆರಿ ಇಂಪಾರ್ಟೆಂಟ್. ಸಮುತ್ಕರ್ಷ ಯಾವಾಗ ಶುರು ಮಾಡಿ ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳು ಬೇರೆ ಕಡೆ ಎಲ್ಲ ಅಂತ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಹೋಗ್ತಾರೆ, ನಮ್ಮದು ಇಂಟರ್ವ್ಯೂ ಮೇನ್ಸ್ ಪ್ರಿಲಿಮ್ಸ್. ಸೊ ಆ ಥರ ಬರ್ತೀವಿ. ಹೀಗಾಗಿ 150 ಜನ ಈಗ ಸದ್ಯ ಪ್ರೆಸೆಂಟ್ಲಿ ನಮ್ಮಲ್ಲಿ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಮುಗಿಸಿ ಆಫೀಸರೇ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಇಲ್ಲಿ ಒಂದೇ ಅಲ್ಲ, ಡೆಲ್ಲಿಲೂ ಕೂಡ ನಮ್ಮದು ಕನೆಕ್ಟಿವಿಟಿ. ಯಾಕಂದ್ರೆ ನಮ್ಮ ಸಂಕಲ್ಪ ನಮ್ಮದು ಮದರ್ ಆರ್ಗನೈಸೇಷನ್ಗಳಿಂದ ಡೆಲ್ಲಿಲೂ ಕೂಡ ಅವ್ರನ್ನ ಇನ್ನೊಂದು ರೌಂಡ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಮಾಡಿ ಅವರು UPSC ಗೇಟ್ ಒಳಗಡೆ ದಾಟೋವರೆಗೂ ಕೂಡ ನಮ್ಮಲ್ಲಿ ಯಾರೋ ಒಬ್ಬರು ಇಬ್ಬರು ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡುವಂಥ ಪ್ರಕ್ರಿಯೆ. ಅಂದರೆ ಒಟ್ಟು IAS ಆಫೀಸರ್ ಆಗಬೇಕಂದ್ರೆ ಇದಿಷ್ಟು ಫುಲ್ ಇದು ಲಾಂಗ್ ಪ್ರೊಸೆಸ್ ಇರೋದ್ರಿಂದ ಸೊ ಎಲ್ಲ ಹೆಜ್ಜೆಗಳಲ್ಲೂ ನಾವು ಅವ್ರನ್ನ ಹೆಂಗೆ ಸಹಾಯ ಮಾಡಿ ಅವರು ಆಫೀಸರ್ ಆಗಬೇಕಂತ ಕ್ಲಿಯರ್ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಈ ಸುಮಾರು ಒಂದು 100+ ಆಫೀಸರ್ಸ್ಗಳು ನಮ್ಮ ಜೊತೆ ಟಚಲ್ಲಿದ್ದಾರೆ ಬೇರೆ ಬೇರೆ ಕಡೆ. ಮತ್ತು ಅದರಲ್ಲಿ 40ರಿಂದ 50 ಜನ ಆಫೀಸರ್ಸ್ಗಳಂತೂ ರೆಗ್ಯುಲರ್ ಆಗಿ ನಮ್ಮ ಜೊತೆ ಬೇರೆ ಬೇರೆ ಕಡೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ನಮಗೆ ಟಚಲ್ಲಿ ಬರ್ತಾರೆ. ಮತ್ತು ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಹೋದಾಗ ನಾನು ಸಮುತ್ಕರ್ಷ ಇಂಟರ್ವ್ಯೂ ಮುಗಿಸಿದ್ದೀನಿ ರೀ ಅಂತ ಹೇಳುವಂಥವ್ರ ಸಂಖ್ಯೆ ನಮಗೆ ಜಾಸ್ತಿ ಆಗಿದೆ ಈ ಸರಿ. ಸೊ ಅದೊಂದು ಭಾಳ ನಮಗೆ ಒಳ್ಳೆಯ ವಿಷಯ. ಸೊ ಈಗಾಗಲೇ ಸುಮಾರು ಬೇರೆ ಬೇರೆ ಕಡೆ ಅವಾಗ ಹೇಳಿದಂಗೆ 15 ಹೆಚ್ಚು ಕಡಿಮೆ ಡಿಸ್ಟಿಕಲ್ಲಿ ನಮ್ದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದೆ. 4,000 ಜನ ದಿಶಾ ಪ್ರೋಗ್ರಾಮು, 525 600 ಹೆಚ್ಚು ಕಡಿಮೆ ಅಷ್ಟು ಜನ ಸ್ಟೂಡೆಂಟ್ಸು ಇಂಟು ಸ್ಕೂಲ್ಸ್ ಹೆಚ್ಚು ಕಡಿಮೆ ಒಂದು 1,500 ಸ್ಕೂಲ್ಸ್ಗಳಿಗೆ ನಾವು ಈಗಾಗಲೇ ಅಪ್ರೋಚ್ ಆಗಿದ್ದೇವೆ. ಅಂದರೆ ಹುಬ್ಳಿ ಒಂದೇ ಅಂತಲ್ಲ, ಬೇರೆ ಬೇರೆ ಇದರಲ್ಲಿ ಎಷ್ಟದು ಸುಮಾರು ಒಂದು 2,000 ಮನೆಗಳಿಗೆ ನಮ್ಗೆ ಈಗ ಈ ವರ್ಷ 2023 24 25 ಸುಮಾರು ಒಂದು 2,000 ಮನೆಗಳ ಜೊತೆ ಸಮುತ್ಕರ್ಷ ನೇರವಾಗಿ ಸೊ ನಾವು ಟಚ್ಚಲ್ಲಿದ್ದೀವಿ. ಅಂದರೆ ಒಂದು ಪಾಲಕರ ಸಭೆಗಳಿರ್ಬೋದು ಅಥವಾ ಮಕ್ಕಳ ಕಾರ್ಯಕ್ರಮಗಳಿರ್ಬೋದು. ಸೊ ಎವ್ರಿ 4th ಸೆಷನ್ ವಿಲ್ ಬಿ ವಿತ್ ಪೇರೆಂಟ್ಸ್. ಸೊ ಹೀಗಾಗಿ ನಾವು ಹೇಳ್ತಾ ಇರೋ ವಿಷಯ ಏನಿದೆ ಅದು ಅಷ್ಟು ಮನೆಗಳಿಗೆ ನಮ್ಗೆ ಈಗ ತಲುಪ್ತಾ ಇದೆ. ಸೊ 9 ವರ್ಷಗಳಿಂದ ನಾವು ಸುಮಾರು ಮಾಡ್ತಾ ಇದ್ವಿ. ಸೊ ನೀವು ಅಂದಾಜು ಅದು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಅಷ್ಟು ಜನಗಳಿಗೆ ಏನು ಟ್ರಾನ್ಸ್ಫಾರ್ಮೇಷನ್ ಅಂತ ಅವಾಗಿಂದ ಮಾತಾಡ್ತಾ ಇದ್ವಿ. ಸೊ ಅದನ್ನು ನಮ್ಗೆ ಇದರಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಟೋಟಲ್ ಡಿಸ್ಟ್ರಿಕ್ಟ್ಸ್ 156+ ಕಾರ್ಯಕರ್ತ ನಮ್ಮ ಜೊತೆ ಓಡಾಡ್ತಾ ಇದ್ದಾರೆ. ಒಟ್ಟು ಅಂದಾಜು ಬ್ರೀಫ್ ನಿಮಗೆ ಮಾಹಿತಿ ಇರಲಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಸೊ ಈ ಥರ ಝೋನ್ಸ್ಗಳನ್ನ ನಾವು ಬೇರೆ ಬೇರೆ ಝೋನ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಸೊ 3 ಝೋನಲ್ಲಿ ನಮ್ಮದು ಆ್ಯಕ್ಚುಲಿ ಕೆಲಸ ನಡೀತಾ ಇದೆ. ನೆಕ್ಸ್ಟ್ ಸೊ ಟೆಂಟೇಟಿವ್ ನಮ್ಮದು ಸ್ಕೂಲ್ ಆ್ಯಕ್ಟಿವಿಟಿ ಮತ್ತು ದಿಶಾ ಉತ್ಕರ್ಷ ಆ್ಯಕ್ಟಿವಿಟಿ ಎಲ್ಲೆಲ್ಲಿ ಈ ವರ್ಷ ಆಗ್ತಾ ಇದೆ ಅನ್ನುವಂಥದ್ದು ಹಂಗೆ ಜಸ್ಟ್ ಮಾಹಿತಿ. ಹುಬ್ಳಿ ಧಾರವಾಡ 2, ಉತ್ತರ ಕನ್ನಡ ಅಂದರೆ ಶಿರ್ಸಿ ಮತ್ತು ಕುಮಟಾದಲ್ಲಿ 2, ಬೆಂಗಳೂರು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಉಡುಪಿ, ರಾಯಚೂರು, ಖಾನಾಪುರ, ಗಂಗಾವತಿ, ಹಗರಿಬೊಮ್ಮನಹಳ್ಳಿ. ಸೊ ಒಂದು ಸ್ವಲ್ಪ ರೂಟ್ ಲೆವೆಲ್ ನಾವು ಹೋಗಬೇಕು. ತಾಲೂಕಲ್ಲೂ ಕೂಡ ಸುಮಾರಷ್ಟು ಇದಕ್ಕೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಸೊ ನಮಗೆ ಖಾನಾಪುರ ಆಯಿತು, ಕುಮಟಾ ಅಂಥ ಹಳ್ಳಿಗಳಿಗಾಯಿತು ನಮಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಸೊ ಟೆಂಟೇಟಿವ್ IAS ಕ್ರ್ಯಾಕಿಂಗ್ ಪ್ರೋಗ್ರಾಮ್ಸ್ ನಮ್ಮದು ಇನಿಷಿಯಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಸುಮಾರಷ್ಟು 400ರಿಂದ 500 ಜನ ಆಸ್ಪಿರೆಂಟ್ಸ್ಗಳು ನಮ್ಮಲ್ಲಿ ಬಂದು ಕ್ರ್ಯಾಕ್ ಕೋರ್ಸ್ ಮುಗಿಸಿದ್ದಾರೆ. ನೆಕ್ಸ್ಟ್ ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯಕ್ರಮ. ಇದು ಈ ಕಡೆದು ಕ್ಯಾಂಪ್ ಮಾಡ್ತೀವಿ ನಾವು ಪ್ರತಿ ವರ್ಷ. ಹೋದ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಇದು ನೆಕ್ಸ್ಟ್ ವಿಷಯ ನಿಮ್ಮ ಕಡೆ ಅದೇ ಕೇಳುವಂಥದ್ದಿದೆ. ಸೊ ರಾತ್ರಿ ಅವ್ರಿಗೆ 2, 3 ರಾತ್ರಿ 4 ದಿನ ಇಲ್ಲೇ ರೆಸಿಡೆನ್ಷಿಯಲ್ ಕ್ಯಾಂಪ್ ನಾವು ಲಾಸ್ಟ್ ಇಯರ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ಈ ವರ್ಷವೂ ಮಾಡೋರಿದ್ದೀವಿ. ಅದು ಮುಂದಿನ ಸೆಷನಲ್ಲಿ ಮಾಹಿತಿ ನಿಮಗೆ ತಿಳಿಸ್ತೀನಿ.
ಸೊ ಅದು IITಗೆ ಕರ್ಕೊಂಡು ಹೋಗಿದ್ವಿ. ನಮ್ಗೆ ಈ ಸರಿ IITಗೆ ಸುಮಾರಷ್ಟು ಒಂದು 2-3 ವರ್ಷದಲ್ಲೇ ಈಗ ಏನಾದ್ರು ಒಂದು 7ರಿಂದ 8 ಸಲ IIT ಹೋಗುವಂಥ ಸೌಭಾಗ್ಯ ಸಿಕ್ತು. ಅಂದರೆ ಇನ್ನೂ ಶುರು ಆಗಿಲ್ಲ, ಇನ್ನೂ ಬಿಲ್ಡಿಂಗ್ ಕಟ್ಟಡ ನಡೀತಾ ಇತ್ತು, ಅವಾಗಿಂದನೇ ನಾವು ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಅದು ಭಾಳ ಚೆನ್ನಾಗಿರುವಂಥ ಕಾರ್ಯಕ್ರಮ. ಎಲ್ಲ ಮಕ್ಕಳನ್ನ ಸೀದಾ ಕರ್ಕೊಂಡು ಹೋದ್ವಿ. ಒಂದು 3-4 ರೆಸ್ಪಾನ್ಸ್ ಏನಂದರೆ, ಖಾನಾಪುರದ ಹಳ್ಳಿಗಳಿಗೆ ಇನ್ನೂ ಬಸ್ ಹೋಗಲ್ಲ, ಕೆಲವೊಂದು ಕಡೆ ಬಸ್ ನಡ್ಕೊತಾನೆ ಹೋಗಬೇಕು, ಅಥವಾ ಕುಮಟಾದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳೆಲ್ಲ. ಸೊ ಈಗ ಹೋದ ವರ್ಷ ನಾವು ಕರ್ಕೊಂಡು ಹೋಗಿದ್ವಿ. ಅದೊಂದು 2 ಮಕ್ಕಳಿಗೆ ಬೆಂಗಳೂರಲ್ಲಿ ನಾ IITಗೆ ಹೋಗ್ಬೇಕಂತ, ಅದಕ್ಕೆ ಏನೇನು ಇಲ್ಲಿ ಬಿಟ್ಟು ಅಲ್ಲಿ ಬೆಂಗಳೂರಲ್ಲಿ ಯಾವ ಕೋಚಿಂಗ್ ನಾ ತೊಗೊಂಡ್ರೆ IITಗೆ ಹೋಗ್ತೀನಿ, ಅಥವಾ ಸ್ಕೂಲಿಂಗ್ ನಂದು ಎಷ್ಟು ಚೆನ್ನಾಗಾದರೆ ನಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋ ಅನ್ನೋಂಥದ್ದು. ಸೊ ಆ ಥರ ಮೂಲೆಯಲ್ಲಿರೋ ಹಳ್ಳಿಗಳು ಕೂಡ ಜಸ್ಟ್ ಬರೀ ನಾವಲ್ಲೇನು IIT ಕ್ಲಾಸಸ್ಗಳನ್ನ ಯಾವ್ರೇನು ತೊಗೊಂಡಿರಲಿಲ್ಲ, ಜಸ್ಟ್ ಲ್ಯಾಬ್ಸ್ ತೋರಿಸಿದ್ದು ಮತ್ತು ಬಿಲ್ಡಿಂಗ್ಸ್ಗಳನ್ನು ತೋರಿಸಿ ಹೆಂಗಿರುತ್ತೆ ಅನ್ನೋಂಥದ್ದು. ಸೊ ಅದ್ರ ಸಲುವಾಗಿ ನಮಗೆ ಅದರದ್ದು ಭಾಳ ಇಂಪ್ಯಾಕ್ಟ್ ಆಯಿತು. ಇನ್ಫ್ಯಾಕ್ಟ್ IIT ಪ್ರೊಫೆಸರ್ ಕೂಡ ನಮಗೆ ಡೀನ್ ಪ್ರೊಫೆಸರ್ ಶಿವಪ್ರಸಾದ್ ಅಂತೇಳಿ ನಮ್ಮ ಒಂದು ವೆಲ್ಡಿಕ್ಟ್ರಿ ಪ್ರೋಗ್ರಾಮಿಗೆ ಅವ್ರು ಬಂದಿದ್ರು. ಸೊ ಅವರೇ ನಮ್ಗೆ ಅಲ್ಲಿ ಎಲ್ಲ ಫೆಸಿಲಿಟೇಟ್ ಎಲ್ಲ ಮಾಡಿಕೊಟ್ರು. ನೆಕ್ಸ್ಟ್ ಸೊ ಇನ್ಫ್ಯಾಕ್ಟ್ ಇದು ನಮ್ಮ ವಿಲೇಜ್ ವಿಸಿಟ್ ಅಂಬಿಕಾನಗರಕ್ಕೆ ಕರ್ಕೊಂಡು ಹೋಗಿದ್ವಿ. ಅದು IIT ಪ್ರೊಫೆಸರ್ದು. ಇದು ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ಇರುವಂಥದ್ದು ಒಂದು ಫೋಟೋದಲ್ಲಿ ತೋರಿಸ್ಲೇಬೇಕಿತ್ತು. ಚಂದನ್ ಅಂಥೇಳಿ, ACP ಚಂದನ್, ನಾವು ಭಾಳ ಸಲ ಕೇಳಿರ್ಬೋದು ಹೆಸರು, ACP ಚಂದನ್ ಅಂಥೇಳಿ. ಅವರು ನಮ್ಮ KPSC ನಾವು KS ಎಕ್ಸಾಮ್ನ ಗೈಡೆನ್ಸ್ ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲಿ ನಮ್ಮ ವಿದ್ಯಾರ್ಥಿ ಮತ್ತು ನಮ್ಮ ಕಾರ್ಯಕರ್ತ ಆಲ್ಸೋ. ACP ಚಂದನ್ ದರ್ಶನನ್ನ ಏನು ಪ್ರಕರಣ ಭೇದಿಸುವಲ್ಲಿ ಮುಖ್ಯ ಆಫೀಸರ್ ಆಯಿತು. ಇದು ಸುಡ ಆಫೀಸರ್ದು ನಮ್ಮ ಜೊತೆ ಫುಲ್ ಫ್ಲೆಡ್ಜ್ ಆಗಿ ಜೋಡಿಸ್ಕೊಂಡಿದೆ, ಮತ್ತು ಹುಬ್ಳಿ ಕೂಡ 2-3 ಸೆಷನ್ಸ್ಗಳಿಗೆ ನಮಗೆ ಬಂದಿದ್ವಿ. ಸೊ ವಿಲೇಜ್ ವಿಸಿಟ್ಸ್ಗಳು ನಾವು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ವಿ. ಸೊ ಹೆಚ್ಚು ಕಡಿಮೆ 70% ಆಫೀಸರ್ಸ್ ನೋ ಅಬೌಟ್ ಸಮುತ್ಕರ್ಷ್. ನಾವು ಹೋಗಿ ಯಾವುದೋ DC ಅವ್ರು ಬೆಟ್ ಹಾಕ್ತೀವಿ, SP ಬೆಟ್ ಹಾಕ್ತೀವಿ, ಅಥವಾ KS ಆಫೀಸರ್ ಯಾರಿಗೋ ಬೆಟ್ ಹಾಕಿ ಹೋಗಿ ಸಮುತ್ಕರ್ಷ, ಹಾಂ ನಂಗೆ ಗೊತ್ತು ಸಮುತ್ಕರ್ಷ. ಅಟ್ಲೀಸ್ಟ್ ಅಷ್ಟು ಜನ ನಮಗೆ ಹೇಳುವಂಥ ಮಟ್ಟಿಗೆ ಸುಮಾರು ಈ 10 ವರ್ಷಗಳಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಯಿತು. ಆಮೇಲೆ 1 ಆಸ್ಪಿರೆಂಟ್ ಸೆಲೆಕ್ಟೆಡ್ ಟು ಇಂಟೆಲಿಜೆನ್ಸ್ ಬ್ಯೂರೋ, ಹುಬ್ಳಿಯಲ್ಲೇ ಪೋಸ್ಟಿಂಗ್ ಆಗಿದೆ. ಒಬ್ಬ ಉತ್ಕರ್ಷ್ ಏನು ನಮ್ಮ ಬ್ಯಾಚ್ನ ಹುಡುಗ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ ಕೆಲಸ ಪ್ರೆಸೆಂಟ್ಲಿ ವರ್ಕಿಂಗ್. 2 ಕ್ಯಾಂಡಿಡೇಟ್ ಸೆಲೆಕ್ಷನ್ ಫಾರ್ ಇಂಡಿಯನ್ ರೈಲ್ವೇಸ್. ಅದರಲ್ಲಿ ಒಬ್ಬಳು ಹೆಣ್ಮಗಳು, ಒಬ್ಬ ಗಂಡು ಮಗ. ಒಬ್ಬ ಆಫೀಸರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ಳು ಲೋಕೋ ಪೈಲಟ್, ಒಂದೇ ಭಾರತದ ಲೋಕೋ ಪೈಲಟ್ ಆಗಿ ಏನು ನಮ್ಮದು ಹುಬ್ಳಿ ಬೆಂಗಳೂರು. ಫಸ್ಟ್ ರಾಣಿ ಚೆನ್ನಮ್ಮ, ಬೆಳಗ್ಗೆ ಇಂಟರ್ಸಿಟಿ ರಾಣಿ ಚೆನ್ನಮ್ಮ ಮುಗಿಸ್ಕೊಂಡು ಈಗ ಒಂದೇ ಭಾರತಿನ ಲೋಕೋ ಪೈಲಟ್ ಆಗಿ ಶಿ ಈಸ್ ವರ್ಕಿಂಗ್, ಸೋನಿಯಾ ಅಂಥೇಳಿ. ಸೊ 2 ಸ್ಟೂಡೆಂಟ್ಸ್ ಯೂತ್ ಪಾರ್ಲಿಮೆಂಟ್ ಏನು ಸಂಸತ್ ಯುವ ಸಂಸತ್ ಅಂಥೇಳಿ ದೆಹಲಿಯಲ್ಲಿ ಆಗುತ್ತೆ, ಅದರಲ್ಲಿ ನಮ್ಮಲ್ಲಿ 2 ಸ್ಟೂಡೆಂಟ್ಸ್ಗಳು ಸ್ಮೃತಿ ಸಬರ್ವಾಲ್ ಅಂಥೇಳಿ, ಮತ್ತು ಇನ್ನೊಬ್ಳು ಯೂತ್ ಪಾರ್ಲಿಮೆಂಟಲ್ಲಿ ಹೋಗಿ ಪಾರ್ಟಿಸಿಪೇಷನ್ ಮಾಡಲಿ. ಆ್ಯಕ್ಚುಲಿ ಇವತ್ತು ಅವಳು ಬರಬೇಕಿತ್ತು, ಎಕ್ಸಾಮ್ ಇರೋದ್ರಿಂದ ಬರಲಿಕ್ಕಾಗಲಿಲ್ಲ. ಸೊ ಗೌರ್ಮೆಂಟ್ ಫಂಕ್ಷನ್ಸ್ಗಳನ್ನು ಹೋಸ್ಟ್ ಮಾಡಲಿಕ್ಕೆ ಈಗ ಅವಳು ಇಲ್ಲಿ ಬಂದಾಗ ಸ್ಟೂಡೆಂಟ್ಸ್ ಹೇಳಿದ ಸ್ಟೇಜ್ ಫಿಯರ್ ಹೋಯಿತು, ಮಾತಾಡ್ಲಿಕ್ಕೆ ಬಂತು ಅಂತ ಏನು ಹೇಳಿದೆ. ಸೊ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗಳೆಲ್ಲ ಈ ಗೌರ್ಮೆಂಟ್ ಕಾರ್ಯಕ್ರಮಗಳು, ಸ್ಕೂಲಲ್ಲಿ ಹೋಸ್ಟ್ ಮಾಡುವಂಥದ್ದು ಕಾರ್ಯಕ್ರಮ, ಸೊ ಇಂಥದಕ್ಕೆಲ್ಲ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಆಫರ್ ಬರ್ತಾ ಇದೆ. ಸೊ ಅಲ್ಲಿಂದ ಸ್ಕೂಲಲ್ಲಿ ಬಂದ ತಕ್ಷಣ ಅವ್ರು ಸೀದಾ ಸಮುತ್ಕರ್ಷಕ್ಕೆ ಬರ್ತಾರೆ. ಸರ್ ನಂಗೆ ಹಿಂಗೆ ಆಪ್ಷನ್ ಕೊಟ್ಟು ನಂಗೆ ಹಿಂಗೆ ಮಾಡ್ಲಿಕ್ಕೆ ಹೇಳಿದಾರೆ, ಏನೇನು ಮಾಡಬೇಕು ಅಂತ ಕೇಳಿ. ಅಂದರೆ ಮೊದಲು ಅವಳು ಅಥವಾ ಅವನು ಅಥವಾ ಹೆದರ್ತಿದ್ರು ಮಾಡ್ಲಿಕ್ಕೆ, ಬಟ್ ಈಗ ಇಲ್ಲಿ ಏನು ಮಾಡ್ಬೇಕಂತ ಕೇಳಲಿಕ್ಕೆ ಬರೋ ಅಷ್ಟಾದರೂ ನಮ್ಮ ಈಗ ವಿದ್ಯಾರ್ಥಿಗಳು ಸೊ ಭಾಳ ಚೆನ್ನಾಗಿ ಆ್ಯಕ್ಚುಲಿ ಇದು ಮಾಡಿದ್ದಾರೆ. ಸೊ ಈ ಒಟ್ಟು ಇವರಿಗೂ ಹಂಗೆ ಜಸ್ಟ್ ಆಗಿದ್ದು ಒಂದು ಪಕ್ಷಿ ನೋಟ ನಿಮ್ಮ ಹತ್ರ ತೋರಿಸ್ಬೇಕಂತಿತ್ತು. ಇನ್ನು ಒಂದು ಕೊನೆ ವಿಷಯ, ಏಪ್ರಿಲ್ 3, 4, 5, 6 4 ದಿನ ನಮ್ಮದು ಸಮರ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಸಮರ್ ಕ್ಯಾಂಪ್ ಅಂದರೆ ಬರೀ ಡ್ಯಾನ್ಸು, ನೃತ್ಯ, ಹಾಡು ಇದಷ್ಟೇ ಇರಲ್ಲ, ಸ್ವಲ್ಪ ಏನು ಶ್ರದ್ಧಾಮೇಧ ಇದೆ ಇದರಲ್ಲಿ ಚೆನ್ನಾಗಿರೋ ಕೆಲವೊಂದಷ್ಟು ವಿಷಯ ಮತ್ತು ಆಟಿಟ್ಯೂಡ್ ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಜೊತೆಗೆ ವಿಸಿಟ್. ಸೊ ಇದನ್ನೊಂದು ಗುರಿಯಾಗಿ ಇಟ್ಕೊಂಡು ರೆಸಿಡೆನ್ಷಿಯಲ್ ಮಾಡೋಣ ಅಂಥೇಳಿ ಉದ್ದೇಶ ಇಟ್ಕೊಂಡು ನಾವು ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಒಂದು ಏನಂದರೆ, ಮಕ್ಕಳು 3ನೇ ತಾರೀಕು ಸಂಜೆ ಬರಬೇಕು, 4, 5, 6 ಇದ್ದು 6 ಸಂಜೆ ವಾಪಸ್ ತೆರಳಬೇಕು. ಬೇರೆ ಬೇರೆ ಊರುಗಳಿಂದನೂ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ. ತಟ್ಟೆ ಲೋಟ ಅವರೇ ತೊಗೊಂಬರ್ಬೇಕು. ಲಾಸ್ಟ್ ಟೈಮು ಹಾಗೆ ಮಾಡಿದ್ವಿ ನಾವು. ಅವ್ರ ಬಟ್ಟೆ ಅವರೇ ತೊಳ್ಕೋಬೇಕು, ತಟ್ಟೆನೂ ಅವರೇ ತೊಳಿಬೇಕು, ಲೋಟನೂ ಅವರೇ ತೊಳಿಬೇಕು, ಅವ್ರ ಹಾಸಿಗೆನೂ ಅವರೇ ಮಾಡ್ಕೊಳ್ಬೇಕು. ಎಲ್ಲವನ್ನೂ ಅವರೇ ಸ್ವಂತ ಮಾಡಿಕೊಂಡು ರೆಡಿಯಾಗಿ ಕಾರ್ಯಕ್ರಮಕ್ಕೆ ಬರಬೇಕು. ಸೆಷನ್ಸ್ಗಳಿಗೆ ಅಥವಾ ಏನು ನಾವು ಬೆಳಗಿಂದ ಸಂಜೆ ತನಕ ಜೋಡಿಸಿರ್ತೀವಿ, ಸೊ ಆ ಟೈಮ್ ಟೇಬಲ್ ಪ್ರಕಾರ ಅವರು ಬರಬೇಕು. ಜೊತೆ ಊಟ ಕೂಡ ಬಡಿಸುವಂಥದ್ದು ಅವರೇ. ಸೊ ಇವೆಲ್ಲವನ್ನು ಕಲಿಸುವಂಥ ಪ್ರಕ್ರಿಯೆ. ಜೊತೆಗೆ ಅದರಲ್ಲಿ ಇನ್ನೊಂದು ನಾವು ಸುವರ್ಣಸೌಧ ಕೂಡ ನಾವು ಅದಕ್ಕೆ ಸೇರಿಸ್ತಾ ಇದ್ದೀವಿ. ಅಂದರೆ
ಸುವರ್ಣಸೌಧಕ್ಕೆ ಕರ್ಕೊಂಡು ಹೋಗಿ ಭಾಳ ದಿನ ಆಯಿತು. ಆ್ಯಕ್ಚುಲಿ ಸುವರ್ಣಸೌಧದ ನಮ್ಗೆ ಸ್ವಲ್ಪ ಪರ್ಮಿಷನ್ದು ಸ್ವಲ್ಪ ಕಿರಿಕಿರಿ ಆಗಿತ್ತು, ಬಟ್ ಈಗ ಅದು ಕ್ಲಿಯರ್ ಆಗಿದೆ. ಹಿಂಗೆ ಸುವರ್ಣಸೌಧಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ 99% ಕನ್ಫರ್ಮ್ ಆಗಿದೆ. 1% ವೇಟಿಂಗ್ ಫಾರ್ ಅಫಿಷಿಯಲ್ ಅಪ್ರೂವ್. ಸೊ ಅದಕ್ಕೆ 3 nights 4 days ನಾವೊಂದು ಸಮ್ಮರ್ ಕ್ಯಾಂಪ್ ಮಾಡ್ತಾಯಿದ್ವಿ. 1800 ರೂಪಾಯಿ ಅದಕ್ಕೆ ನಾವು ಚಾರ್ಜಸ್ ಇಟ್ಟಿದ್ವಿ. ಅಂದರೆ ಇದರಲ್ಲಿ ಅದು ಕಮರ್ಷಿಯಲ್ ಏನಿಲ್ಲ. ಸೊ ಊಟ ಮತ್ತು ತಿಂಡಿ ಎಲ್ಲವನ್ನೂ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಮಕ್ಕಳು ಬರುವಾಗ ತಮ್ಮ ತಟ್ಟೆ ಲೋಟ ಡ್ರೆಸ್ಸು 3 ದಿನಕ್ಕೆ ಆಗುವಷ್ಟು ಇದನ್ನು ತೊಗೊಂಡು ಬರಬೇಕು. ಸೊ ಒಂದು ವಿನಂತಿ ಏನಂದರೆ ನಮ್ಮ ಮಕ್ಕಳನ್ನ ಇದಕ್ಕೆ ಕಳಿಸ್ಬೇಕು. 6th 7th 8th 9th ಅಂತ ನಾವು ಅಂದ್ಕೊಂಡಿರೋದು. ಈಗ 10th ಯಾರೋ ಎಕ್ಸೆಪ್ಷನ್ ಬರ್ತೇನೆ ಅಂದರೂ ಕೂಡ ಅವ್ರನ್ನ ನಾವು ಜೋಡಿಸ್ತಾ ಇದ್ದೀವಿ. ಸೊ 6th ಮೇಲಿಂದ ಅವ್ರಿಗೆಲ್ಲ ನಮಗೆ ಬರಲಿಕ್ಕೆ ಅವಕಾಶ ಇದೆ. ವಿನಂತಿ, ನಾವೆಲ್ಲೂ ಇದನ್ನು ಬ್ಯಾನರ್ ಹಾಕುವಂಥದ್ದು, ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಜೋಡಿಸ್ಕೋಬೋದು. ಸಮುತ್ಕರ್ಷ ಅಲ್ಲದೆ ಬೇರೆ ಇನ್ಯಾರೋ ನಮ್ಮ ಕಲೀಗ್ಸ್ ಇದ್ದಾರೆ, ಇನ್ನು ಯಾರೋ ಪೇರೆಂಟ್ಸ್ ಗ್ರೂಪಲ್ಲಿ ಬೇರೆ ಇನ್ಯಾರೋ ಇದ್ದಾರೆ ನಮ್ಮ ಜೊತೆ ಚೆನ್ನಾಗಿದ್ದವ್ರು. ಭಾಳ ಇಲ್ಲ, ನಾವು ಒಂದು 80 ಜನ ಇಂದ 90 ಜನ ಹೆಚ್ಚು ಕಡಿಮೆ ಇಷ್ಟು ಮಾತ್ರ ಜೋಡಿಸ್ತಾ ಇದ್ದೀವಿ. ಸ್ಪೇಸಿಂದು ಸ್ವಲ್ಪ ಲಾಸ್ಟ್ ಟೈಮ್ ಒಂದು ಸ್ಪೇಸ್ ಹಿಮಾಲಯನ್ ಸ್ಪೇಸ್ ಸೆಂಟರ್ನವ್ರು ಬಂದು ಸೆಷನ್ ತೊಗೊಂಡಿದ್ರು. ಅದು ಭಾಳ ಇಂಪ್ಯಾಕ್ಟ್ ಆಗಿತ್ತು ಮಕ್ಕಳ ಮೇಲೆ. ಅಂದರೆ ಅವರು ಟೆಲಿಸ್ಕೋಪ್ ಎಲ್ಲ ತೊಗೊಂಡು ಬಂದಿದ್ರು. ಅವರೇ ಸುಮಾರು ಲಾಸ್ಟ್ ಟೈಮ್ ಕಳಿಸಿದಂಥವ್ರು ಒಂದಿಬ್ಬರು ಯಾರೋ ಇರ್ಬೇಕನ್ಸುತ್ತಿಲ್ಲ ಪೇರೆಂಟ್ಸ್. ಗೌರಿ ಅವ್ರದ್ದು. ಓಕೆ, ಹಾಂ, ನಿಮ್ಮ. ಸೊ ಈ ಸರಿನೂ ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ. ಅಂದರೆ ಟೆಲಿಸ್ಕೋಪ್ಸ್ ಎಲ್ಲ ಅವರೇ ತೊಗೊಂಡು ಬಂದು, ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ನಮಗೆ ಬೇರೆ ಗ್ರಹ ಇದೆಲ್ಲ ನೋಡಲಿಕ್ಕೆ ನಾವು ಬರ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಅದಕ್ಕೆ ವಿನಂತಿ ಏನಂದರೆ, ನಾವೆಲ್ಲೂ ಪೋಸ್ಟರ್ನ ಹಚ್ಚುವಂಥದ್ದು, ಬ್ಯಾನರ್, TV ಅಡ್ವರ್ಟೈಸ್ಮೆಂಟ್ ಇದ್ಯಾವುದು ನೀವು ಎಲ್ಲ ನೋಡಿದಿರಿ. ಸೊ ಅದಕ್ಕೆ ಒಂದು ನಮ್ಮ ಮಕ್ಕಳನ್ನ ಸೇರಿಸುವಂಥದ್ದು ಒಂದು, ಇನ್ನೊಂದು ನಮ್ಗೆ ಯಾರೋ ಗೊತ್ತಿರೋವಂಥವ್ರಿಗೆ ಇಂಥ ಕ್ಯಾಂಪಿಗೆ ಕಳಿಸಿದರೆ ಭಾಳ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಅದೊಂದು ನಮ್ಮ ಕಡೆಯಿಂದ ನಿಮ್ಮ ವಿನಂತಿ ಇರುವಂಥದ್ದು. ಜೊತೆಗೆ ಇನ್ನೊಂದು ಅದಕ್ಕೆ ವ್ಯಾಲ್ಯೂ ಎಡಿಷನ್ ಆಗಿ ಸೇರಿಸ್ಬೇಕಂದ್ರೆ, ಬೇರೆ ಬೇರೆ ಊರುಗಳಿಂದ ಮಕ್ಕಳು ಬರ್ತಾರೆ ಮತ್ತು ನಮ್ಮ ಮಕ್ಕಳು ಇರ್ತಾರೆ. 3ನೇ ತಾರೀಕು ರಾತ್ರಿ ನಾವು ಯಾವುದು ಅಂದರೆ ಅಡುಗೆ ಮಾಡಬಾರ್ದು. ಎಲ್ಲ ಏನು ಇವತ್ತಿಲ್ಲಿ ಬಂದಿದ್ದೀವಿ ಕಾರ್ಯಕರ್ತರೇ ಒಂದಷ್ಟು ಜನ ಇಲ್ಲಿ ಮೊದಲು ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಎಲ್ಲ ಯೋಚನೆ ಮಾಡಿದ್ದು, ಊಟಗಳನ್ನು ನಾವೇ ಮನೆಗಳಿಂದ ಮಾಡ್ಕೊಂಬಂದು ಏನೋ ನಮ್ಗೆ ಬಡಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥದ್ದನ್ನು ಸ್ವಲ್ಪ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಒಬ್ಬರು ಒಂದು 3 ಜನಕ್ಕೆ ನಾವು ನಮ್ಮ ಮನೇಲಿ ಹೆಂಗೆ ಊಟ ಮಾಡ್ತೀವಿ, ಅಟ್ಲೀಸ್ಟ್ ಅಲ್ಲೇ ಬಂದು ಏನಾದರೂ ನಾವು ಮನೇಲಿ ಒಂದು 2-3 ಜನ ಅಥವಾ 4 ಜನಕ್ಕೆ ನಾವು ಒಂದು ಮಕ್ಕಳು ಅಡುಗೆ ಮಾಡ್ಕೊಂಡು ಅಲ್ಲೇ ಬಂದರೆ, ಸೊ ನಿಮ್ಗೊಂದು 3-4 ಜನ ಮಕ್ಕಳನ್ನ ಕೊಡ್ತೀವಿ. ಸೊ ಅವ್ರ ಜೊತೆ ಊಟ ಮಾಡಿ ತಮ್ಮದು ಪರಿಚಯ ಆಗುತ್ತೆ, ಮಕ್ಕಳ ಜೊತೆನೂ ಇದ್ದಂಗೆ ಆಗುತ್ತೆ. ಸೊ 3ನೇ ತಾರೀಕು ಅದೊಂದು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ವಿನಂತಿ ಏನಂದರೆ, ತಾವೆಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕಂತ ನಾನು ಕೇಳ್ಕೊತೀನಿ. ಮತ್ತು ಏನು ಮುಂದಿನ ಕ್ಯಾಂಪಿಗೆ ನಮ್ಗೆ ಯಾರಾದರೂ ಗೊತ್ತಿರೋರು ಇದ್ದಾರೆ, ಸೊ ಆ ಥರದವ್ರನ್ನ ಕೂಡ ನಾವು ಯಾರು ಗೊತ್ತಿದ್ದವ್ರು ಹೇಳಿದರೆ ಚೆನ್ನಾಗಿರುತ್ತೆ. 3ನೇ ತಾರೀಕು ಸಂಜೆ 5 ಗಂಟೆ ಒಳಗಾಗಿ ಬರಬೇಕು. 3 ಸಂಜೆಯಿಂದನೇ ಶುರು ಆಗುತ್ತೆ. 3 ರಾತ್ರಿ ಊಟ ಎಲ್ಲ ಪೇರೆಂಟ್ಸ್ಗಳ ಜೊತೆ ಮಾಡೋಣ ಅಂಥೇಳಿ ನಮ್ಮದು ಒಂದು ಯೋಚನೆ ಇದೆ. ಸೊ ಅದಕ್ಕೆ ನಾವು ಮನೆಗಳಲ್ಲಿ ಮಾಡಿದ ಊಟ ಒಂದು 3-4 ಜನ ತಮ್ಗೆ ಜೋಡಿಸ್ತೀವಿ. ಸೊ ಆ ಊಟಕ್ಕೆ ಅವ್ರ ಜೊತೆ ಬಡಿಸಿ ಅವರು ನಿಮಗೆ ಬಡಿಸ್ತಾರೆ, ಒಂದು ಸರಿ ಭೇಟಿ ಆಗುತ್ತೆ. ಬೇರೆ ಬೇರೆ ಊರಿಂದ ಎಲ್ಲ ಹುಡುಗರು ಬಂದಿರ್ತಾರೆ. ಸೊ ಅದಕ್ಕೆ ಅದೊಂದಾದರೆ ನಮ್ಮ ಕಡೆ ವಿನಂತಿ ಭಾಳ ಅನುಕೂಲ ಆಗುತ್ತೆ. ಕಿರಂಜಿ ಅವ್ರು ಇರ್ತಾರೆ, ಅವರು ಕೋಆರ್ಡಿನೇಟ್ ಮಾಡ್ತಾರೆ, ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಈ ವಿಷಯದ ಬಗ್ಗೆ ತಮಗೇನಾದ್ರು ಕೇಳೋದಿದ್ದರೆ ಹೇಳ್ತೀವಿ. ಸದ್ಯ ಇಲ್ಲೇ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಬಿಟ್ಟರೆ ಲಾಸ್ಟ್ ಟೈಮ್ ಇಲ್ಲಿ ಧರ್ಮಸಿರಿ ಅಂತ ಒಂದು VHP ಕಾರ್ಯಾಲಯ ಇದೆ. ಸೊ ಅಲ್ಲಿ ಅಂದರೆ ವಸತಿ ಮತ್ತು ಇದಕ್ಕೆಲ್ಲ ಅನುಕೂಲ ಆಗಲಿ ಅಂಥೇಳಿ ಯೋಚನೆ ಮಾಡಿದ್ವಿ. ಗಂಡು ಮಕ್ಕಳಿಗೆ ಬೇರೆ ವಸತಿ ಇರುತ್ತೆ, ಹೆಣ್ಮಕ್ಳಿಗೆ ಬೇರೆ ವಸತಿ ಸೆಟಪ್ ಮಾಡಿದ್ವಿ. ಸೊ ಅದರಲ್ಲಿ ತಾವು ಇದೊಂದರ ಜೊತೆಗೆ ಊಟ ಬಡಿಸ್ಲಿಕ್ಕೂ ತಮಗೆ 4 ಜನಕ್ಕೆ ಹೇಳ್ತಾರೆ. ತಮ್ಮದೆಲ್ಲ ಫೋನ್ ನಂಬರ್ ನಾವು ಈಗ ತೊಗೊಂಡಿದ್ದೀವಿ. ಸೊ 3, 4, 5, 6ಕ್ಕೆ ಮಧ್ಯಾಹ್ನ ಊಟ ಬಡಿಸ್ಲಿಕ್ಕೆ, ರಾತ್ರಿ ಊಟ ಬಡಿಸ್ಲಿಕ್ಕೇನು ಬರಬೇಕಾಗುತ್ತೆ. ಊಟ ಅಲ್ಲೇ ಇರುತ್ತೆ, ಬಟ್ ಒಂದು ಊಟ ತಾವು ಮನೆಗಳಿಂದ ಕಟ್ಕೊಂಬಂದು ನಮ್ಮ ಮಕ್ಕಳಿಗೆ ಜೊತೆ ಊಟ ಮಾಡಿದ್ರೆ ಸೊ ಭಾಳ ಅನುಕೂಲ ಆಗುತ್ತೆ ಅಂತ ಅನಿಸ್ತು. ಮತ್ತೇನಾದರೂ ತಮಗೆ ಕೇಳುವಂಥದ್ದಿದ್ರೆ ಅಂದರೆ ಸಂಡೇ ನಮಗೆ 6th ಕ್ಲೋಸ್. ನೋಡೋಣ, ನಾನು ಹೇಳ್ತೀನಿ. ನೋಡೋಣ, ನಾವಿನ್ನೂ ಪೋಸ್ಟರ್ ರಿಲೀಸ್ ಮಾಡಿಲ್ಲ. ಒಂದ್ಸರಿ ಅದಕ್ಕೆ ವಿಷಯ ಮುಂದಿಟ್ಟು ಆಮೇಲೆ ಯಾವ್ದು ಆಗಲಿ, ಏನು ತೊಂದರೆ ಇಲ್ಲ. ತಾವೆಲ್ಲ ಹೇಳಿದ್ರೆ ನಮ್ದು ಮತ್ತೆ ಯಾರಿಗೋದ್ರು ಇದ್ರ ಬಗ್ಗೆ ಏನು ಕೇಳಿ
ಒಂದಷ್ಟು ಕ್ಲಾಸ್ ಇಲ್ಲಾಗುತ್ತೆ. ಒಂದಿನ ಅಂತೂ ಪೂರ್ಣ ಹೊರಗೇನೆ, ಅಂದರೆ ಬೆಳಗಾವಿಗೆ ನಾವು ನೇರವಾಗಿ ಕರ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟ್ 99 ಫಿಕ್ಸ್ ಆಗಿದೆ. ಇಲ್ಲೇ ಇದ್ರೆ ಅಂಬಿಕಾನಗರ, ಎರಡರಲ್ಲಿ ಒಂದು. ಅಂಬಿಕಾನಗರದಲ್ಲಿ ಒಂದು ಆದಿವಾಸಿಗಳದ್ದೊಂದು ಇದೆ, ಸೊ ಅಲ್ಲಿ ಪ್ಲಾನ್, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಏನು ಸರ್, PUC ಹುಡುಗರು ವಾಲಂಟಿಯರ್ ಆಗಿ ಕಳಿಸಿ ಸರ್, ಇದಕ್ಕೆ ಜೋಡಿಸ್ಲಿಕ್ಕೆ. ಅಂದರೆ ನೆಕ್ಸ್ಟ್ ಕ್ಲಾಸ್ಗಳಿಗೆ ಸಾಧ್ಯದ ನಿಮ್ಮ ಮಕ್ಕಳನ್ನ ಸೆಂಟರ್ಗಳಿಗೆ ಕಳಿಸ್ಕೊಡಿ. ಅಂದರೆ ಇಲ್ಲಿ ಆಕ್ಟಿವಿಟಿ ಏನಾಗ್ತದೆ, ಈಗ ಅವಳು ಚಿತ್ರ ಅಂತ ಈಗ ಒಬ್ಳು ಮಾತಾಡಿದ್ಲು, ಅವಳಿಗೆ ಕ್ಲಾಸ್ ಮುಗಿಸಿ ಈಗ ಅವಳು ಮುಗಿದಿದೆ, ಮೊನ್ನೆನೇ ಮುಗಿದಿದೆ ಕ್ಲಾಸ್ ಮುಗಿಸೋದು 4 ತಿಂಗಳಾಯ್ತು. ಈಗ ಅವಳು ರೆಗ್ಯುಲರ್ ಆಗಿ ಬರ್ತಾ ಇದ್ದಾಳೆ. ಈಗ ಅವಳು ಏನು ಯೋಚನೆ ಮಾಡ್ತಾ ಇದ್ದಾಳೆ, ಗೌರ್ಮೆಂಟ್ ಶಾಲೆಗಳಿಗೆ ನಾವು ಹೋಗಿ ಒಂದು 4 ಜನ ಟೀಮ್ ಮಾಡ್ಕೊಂಡಿದ್ದಾರೆ ಅವರು. ಗೌರ್ಮೆಂಟ್ ಶಾಲೆಗೆ ಹೋಗಿ ನಾನು ಪ್ರತಿ ವಾರ ಒಂದು ಕ್ಲಾಸ್ ತೊಗೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಸೊ ಅಟ್ಲೀಸ್ಟ್ ಬಂದರೆ ಏನಾದರೂ ಮಾಡಲಿಕ್ಕೆ ಜೋಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸರ್. ಕಳಿಸಿ ಸರ್, ಯಾವ 18 ಸರ್ ಕಳಿಸಿ ಸರ್. ಈಗ ರೆಗ್ಯುಲರ್ ಈಗ ಏನಾದರೂ ಆಕ್ಟಿವಿಟಿ ನಡೀತಾನೆ ಇರುತ್ತೆ. ಸೊ ಬಂದಾಗ ನಮ್ಗೆ ಏನಿರುತ್ತೆ, ಎಲ್ಲೋ ಜೋಡಿಸ್ಲಿಕ್ಕೆ ಅಥವಾ ಯಾರೋ ಆಫೀಸರ್ಸ್ ಬಂದರು ಏನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ. ಯಾರು ಬೇಕು ಏನು ತೊಂದರೆ. ಬೆಟರ್ ಕ್ಯಾಂಪಿಂದನೇ ಶುರು ಮಾಡಿದರೆ ಸೊ ಮಕ್ಕಳಿಗೂ ಅದೊಂದು ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು, ಅವ್ರಿಗೂ ಇದ್ದಂಗೆ ಆಗುತ್ತೆ ನಮ್ಮ ಜೊತೆ. ಮತ್ತು ಸ್ವಲ್ಪ ತಂದೆ ತಾಯಿ ಬಿಟ್ಟು ಸ್ವಲ್ಪ ದಿನ ಇದ್ದರೆ ಅದ್ರದ್ದು ಒಂದು ಆಗ್ತಿ ಭಾಳ ಆಗುತ್ತೆ. ಹೋದ ಸರಿ ಮಕ್ಕಳಂತೂ ಭಾಳ ಅದು ಆ್ಯಕ್ಚುಲಿ 1 ನೈಟ್ 2 ಡೇಸ್ ಮಾಡಿದ್ವಿ. ಅದೇನಾಯಿತು, ಶುರು ಆಯ್ತು ಅನ್ನೋದ್ರೆ ಮುಗ್ದೇ ಬಿಡ್ತು. ಅದು ಮಕ್ಕಳಿಗೆ ಯಾಕೋ ಸ್ವಲ್ಪ ಅಯ್ಯೋ ಹೆಂಗೆ ಹೋಗಪ್ಪ ವಾಪಸ್ ಅಂದಕ್ಕೆ ಶುರು ಆಯ್ತು. ಅದಕ್ಕೆ ಈ ಸರಿ ಅದನ್ನ 3 ನೈಟ್ 4 ಡೇಸ್ ಅದೊಂದು ಅದ್ರ ಸಲುವಾಗಿ ಈ ಸರಿ 3 ದಿನ. ಸೊ ನಮ್ದೆಲ್ಲ ಒಂದು ನಮ್ಮ ಕನ್ಫರ್ಮೇಷನ್ ನಮ್ಗೆ ಬೇಕಿತ್ತು, ನಾವು ಊಟ ಎಲ್ಲ ಕಟ್ಕೊಂಡು ಬರ್ಬೋದಾ ಅಂತ. ಅಂದರೆ ಅದ್ರ ಮೇಲೆ ನಾವು ಜೋಡಿಸ್ಕೊಳ್ಳಿಕ್ಕೆ ನಮಗೂ ಅನುಕೂಲ ಆಯಿತು. ಮತ್ತೆ ಯಾರಿಗಾದ್ರೂ ಏನು ಕೇಳಲಿಕ್ಕಿತ್ತ? ಬರೀ ಕಿರಿಂಚಿ ಬರೀ. ಫೋರ್ತಿಗೆ ಸರಿ, ಸರಿ ಆಯ್ತು, ಹಂಗೆ ಮಾಡೋದು. ಸ್ವಲ್ಪ ಒಂದು ಕೊನೆಯ ವಿನಂತಿ, ಅದಕ್ಕೆ ನಮ್ಮ ಯಾರು ಗೊತ್ತಿರೋ ಪೇರೆಂಟ್ಸು, ನಮ್ಮ ಫ್ರೆಂಡ್ಸು, ನಮ್ಮ ಸರ್ಕಲ್ಗಳಲ್ಲಿ ಒಂದು ಸ್ವಲ್ಪ ಅವ್ರಿಗೆಲ್ಲ ತಾವು ತಿಳಿಸಿ ಭಾಳ ಅನುಕೂಲ ಆಗುತ್ತೆ. ನಾನು ನಮ್ಮ ಹುಬ್ಬಳ್ಳಿ ಟೀಮ್ ಪರಿಚಯ ಮಾಡಿಕೊಡ್ತೀನಿ. ಡಾಕ್ಟರ್ ವಿಜಯಲಕ್ಷ್ಮಿ ಅಂತ, ಆಮೇಲೆ ಇವರು ವಿಜಯಲಕ್ಷ್ಮಿ, ಆಮೇಲೆ ವಿಜಯ ಕೊಪ್ಪರ್ ಅವರು ಟೀಚರ್, ಆಮೇಲೆ ನನ್ನ ಟೀಚರ್ ಉಷಾ ಶೆಟ್ಟಿ ಕನ್ನಿಕರ್, ಆಮೇಲೆ ಗಂಜಿ ಸರ್ ಅಂತೂ ಇದ್ದೇ ಇರ್ತಾರೆ, ಅವರೆಲ್ಲರಿಗೂ ಚಿರಪರಿಚಿತರು. ಈಗ ವಿಶಾಲ್ಜಿ ಹೇಳ್ದಂಗೆ ಚಿತ್ರ ಅಂತೇಳಿ ಹುಡುಗಿ ಬಂದು ಮಾತಾಡೋದ್ಲು, ಅವಳದು ಒಂದು ವ್ಯಾಲಿಡೇಕ್ಟ್ರಿಗೆ ಇವರು ಬಂದಿದ್ರು, ಕೃಪಾ ಜೈನ್ ಅಂಥೇಳಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಜಾಯ್ನ್ ಆದ, ರೀಸೆಂಟ್ಲಿ ಸೆಲೆಕ್ಟ್ ಆಗಿದ್ದರು. ಅವರು ವ್ಯಾಲಿಡೇಕ್ಟ್ರಿಗೆ ಕರೆದಿದ್ವಿ. ಅವ್ರಿಗೆ ಟ್ರಿಗರ್ ಆಗಿದ್ದಂದರೆ ಒಂದು ಇದನ್ನು ಹಳ್ಳಿಗೆಲ್ಲ ಅಲ್ಲಿ ಸ್ಲಮ್ಸ್ ಒಳಗೆ ಅವ್ರಿಗೆ ಎಜುಕೇಟ್ ಮಾಡಬೇಕಾದ್ರೆ, ಒಂದು ಎಜುಕೇಷನ್ ಕ್ಯಾಂಪ್ ಮಾಡಬೇಕಿದ್ರೆ, ಜಾಬ್ ಮಾಡಬೇಕಿದ್ರೆ ಅವರಿಗೆ ಅದು ಟ್ರಿಗರ್ ಆತಂತ. ಇವ್ರ ಕಡೆ ಏನು ಫೆಸಿಲಿಟೀಸೇ ಮುಟ್ಟೋದಿಲ್ಲ, ಅದನ್ನು ನಾನು IAS ಆದ್ರೆ ಅದನ್ನು ಮಾಡ್ಬೋದು ಅಂಥೇಳಿ. ಸೊ ಅವರು ಜಾಬ್ ಬಿಟ್ಟು ಅದಕ್ಕೆ ತಯಾರಿ ಮಾಡಿದರು. ಅದನ್ನು ಕೇಳಿದ್ದಕ್ಕೆ ಆಕಿಗೆ ಟ್ರಿಗರ್ ಆಗ್ತದೆ, ಬೆಂಗಳೂರಿನಾಗ ಮಾಡ್ತಾರೆ, ನಾವು ಹುಬ್ಬಳ್ಳಿ ಒಳಗೆ ಎದಕ್ಕೆ ಮಾಡಬಾರ್ದು, ಇಂಥ ಗ್ರೂಪೇ ಇಲ್ಲಲ್ಲ ಅಂಥೇಳಿ. ಸೊ ಆಕಿ ಎಲ್ಲರನ್ನೂ ಜಮಾ ಮಾಡಿ ಈಗ ಸಮುತ್ಕರ್ಷದ ಸ್ಟೂಡೆಂಟ್ಸೇ ಒಂದು ಗ್ರೂಪ್ ಮಾಡ್ಕೊಂಡಾರ ಈಗ ಅವರೆಲ್ಲ. ಸೊ ಅದೊಂದು ಆಕಿ ಲೀಡರ್ಶಿಪ್ ಕ್ವಾಲಿಟಿ ಆಟೋಮೆಟಿಕಲಿ ಡೆವಲಪ್ ಆಗ್ತದೆ ಅದರೊಳಗೆ. ನೀವು ಇಲ್ಲಿ ಕೂತಾ ನಿಮ್ಮ ಮಕ್ಕಳೆಲ್ಲ ಅಲ್ಲಿ ಈ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಆ ಕಡೆ ಹೋಗಿ. ಸೊ ನಿಮ್ಗೆ ಗೊತ್ತಿಲ್ಲ ಸರ್ ಅದು. ಸೊ ಇವತ್ತಿನ ಪಾಲಕರ ಮೇಲಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ರಿಗೂ ತುಂಬ ಧನ್ಯವಾದಗಳು. ನಾವೆಲ್ಲ ಥಿಂಕ್ ಡೇಟ್ ಹೇಳ್ತೀವಿ. ಸೊ ಅವತ್ತಿನ ದಿನ ತಾವೆಲ್ಲ ಬಂದರೆ ಭಾಳ ಅನುಕೂಲ, ಮತ್ತು ನಮ್ಮ ಮಕ್ಕಳನ್ನು ಕ್ಯಾಂಪಿಗೆ ಮತ್ತು ಇನ್ಯಾರೋ ಇದ್ದರೂ ಕಳಿಸಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಗಿಸೋಣ. ರಾಷ್ಟ್ರಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ.